ಇವರಿಗೆ ಮತ್ತೊಮ್ಮೆ ಹೂಗುಚ್ಚ ಕೊಡೋದ್ರ ಮೂಲಕ ಶ್ರವಣ ಚಲವಾದಿ ಸಹ ಕೊಡಬೇಕು ಅಂತ ವಿನಂತಿಸಿದೆ. ಸರ್ ಪರಿಚಯ. ಸರ್ ಇವರು 1981 ಅಕ್ಟೋಬರ್ 18ರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಸಮೀಪದ ಕಮ್ಮಾರಹಳ್ಳಿಯಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅಲ್ಲಿಯೇ ಶೃಂಗೇರಿಯ ಅನೇಕ ಪ್ರದೇಶಗಳಲ್ಲಿ ಮುಗಿಸಿದಂಥ ಇವರು ತಮ್ಮ BA ಪದವಿಯನ್ನು ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್ ಪ್ರಶಾಂತಿ ನಿಲಯಂ ಅಂದರೆ 1999 2002ರಲ್ಲಿ ಮುಗಿಸಿದರು. ತಮ್ಮ ಸ್ನಾತಕೋತ್ತರ ಪದವಿಯನ್ನು ರಾಜ್ಯಶಾಸ್ತ್ರ ವಿಷಯದಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ 3ನೇ ರ್ಯಾಂಕ್ ಪಡೆಯುವುದರ ಮೂಲಕ ವಿಶ್ವವಿದ್ಯಾಲಯಕ್ಕೆ 3ನೇ ರ್ಯಾಂಕ್ ಪಡೆಯುವುದು ಆ ಸಂದರ್ಭದಲ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ. ತದನಂತರದ ಅವಧಿಯಲ್ಲಿ MPhil ಪದವಿಯನ್ನು ಗುಡ್ ಗವರ್ನೆನ್ಸ್ ಆ್ಯಂಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಕೇಸ್ ಸ್ಟಡಿ ಆಫ್ ವಾಟರ್ ಶೆಡ್ ಕಮಿಟಿ ಇನ್ ಕರ್ನಾಟಕ 2004 ಮತ್ತು 2005ರಲ್ಲಿ ತಮ್ಮ MPhil ಪದವಿಯನ್ನು ಮುಗಿಸಿದರು. ಅದೇ ಹಾಗೆ ಗುಡ್ ಗವರ್ನೆನ್ಸ್ ಆ್ಯಂಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಕಂಪೇರಿಟಿವ್ ಕೇಸ್ ಸ್ಟಡೀಸ್ ಇನ್ ಕರ್ನಾಟಕ ಎಂಬ ವಿಷಯದಲ್ಲಿ PhD ಪದವಿಯನ್ನು 2008ರಲ್ಲಿ ಹೈದರಾಬಾದ್ ವಿಶ್ವವಿದ್ಯಾಲಯದಿಂದಲೇ ಪಡೆದುಕೊಂಡಿದ್ದಾರೆ. ಶ್ರೀಯುತರು 2004ರಲ್ಲಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಕೂಡ 2004ರಲ್ಲಿ ಅಂದರೆ ಅವರ ಪದವಿ ಶಿಕ್ಷಣ ಮುಗಿದ ಫೈನಲ್ ಇಯರ್ ಇದ್ದಾಗೆ ಮುಗಿಸಿರುವುದು ಒಂದು ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಇವತ್ತು ಮೊದಲು ತಮ್ಮ ವೃತ್ತಿಯನ್ನು ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಿದಂಥ ಶ್ರೀಯುತರು 2010ರಿಂದ ತುಮಕೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ತಮ್ಮ ವೃತ್ತಿಯನ್ನು ಸರ್ಕಾರಿ ಬಡ್ತಿಯನ್ನು ಪಡೆದುಕೊಂಡು 2010ರಿಂದ ಪ್ರಾರಂಭಿಸಿ ಪ್ರಸ್ತುತ ಇವತ್ತು ತುಮಕೂರು ವಿಶ್ವವಿದ್ಯಾಲಯದ ಸಾರ್ವಜನಿಕ ಆಡಳಿತ ವಿಭಾಗದ ಸಂಯೋಜಕರು ಮತ್ತು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರು ಸಂಶೋಧನಾ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿರುವುದು ನಮಗೆ ಹೆಮ್ಮೆಯ ವಿಷಯ. ಇವರು ಒಂದು ಪುಸ್ತಕ, ಆಮೇಲೆ 6 ಚಾಪ್ಟರ್ ಪುಸ್ತಕ, ಆಮೇಲೆ ಸಂಶೋಧನಾ ಪ್ರಬಂಧಗಳು 32 ಅಂದರೆ ವಿವಿಧ UGC ಜರ್ನಲ್ಗಳಲ್ಲಿ, ಆಮೇಲೆ ಕೇರಳಿಸ್ಟ್ ಜರ್ನಲ್ಗಳಲ್ಲಿ ಪ್ರಕಟಿಸುವುದನ್ನು ನಾವು ನೋಡಬಹುದು. ಸುಮಾರು 110 ಪ್ರಬಂಧಗಳನ್ನು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ 110 ಪ್ರಬಂಧಗಳನ್ನು ಮಂಡಿಸಿರುವುದನ್ನು ನಮಗೆ ಕಾಣ್ತಾ ಇದೆ. ಆಮೇಲೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ ಸರ್. ಆಮೇಲೆ ಸರ್ ಒಂದು ಮಾರ್ಗದರ್ಶನದಲ್ಲಿ 3 ಜನ PhD ಪದವಿಯನ್ನು ಪಡೆದುಕೊಂಡಿರ್ತಾರೆ. ಮತ್ತೆ 4 ಜನ ಪ್ರಸ್ತುತ ಅವರ ಮಾರ್ಗದರ್ಶನದಲ್ಲಿ PhD ಮಾಡ್ತಾ ಇದ್ದಾರೆ. ಶ್ರೀಯುತರು ತುಮಕೂರು ವಿಶ್ವವಿದ್ಯಾಲಯದ ಆಡಳಿತ ಅಧ್ಯಯನ ಮತ್ತು ಆಮೇಲೆ ತುಮಕೂರು ವಿಶ್ವವಿದ್ಯಾಲಯದ ಅನೇಕ ಸಮಿತಿಗಳಿಗೆ ಅಧ್ಯಕ್ಷರಾಗಿ, ಕಾರ್ಯನಿರ್ವಾಹಕರಾಗಿ, ಸಮಿತಿಯ ಸದಸ್ಯರಾಗಿ, ಆಮೇಲೆ ಲೀಗಲ್ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸುವುದನ್ನ ನಾವು ನೋಡಬಹುದು. ಇವರು ಒಂದು ಆಸಕ್ತಿಯ ಕ್ಷೇತ್ರಗಳು ಯಾವಂದ್ರೆ ಸಾರ್ವಜನಿಕ ಆಡಳಿತ, ಆಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಆಮೇಲೆ ಹವಾಮಾನ ಬದಲಾವಣೆ ಮತ್ತು ಪರಿಸರ ನಿರ್ವಹಣೆ ಮುಂತಾದ ಕ್ಷೇತ್ರಗಳಿಗೆ ಇವರು ಆಸಕ್ತಿದಾಯಕ ವಿಷಯಗಳಾಗಿದೆ. ಶ್ರೀಯುತರ ಬಗ್ಗೆ ನಾವು ಹೇಳೋದಕ್ಕೆ ಯಾಕಂದ್ರೆ ನನ್ನ ಮಾರ್ಗದರ್ಶಕರು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತು ನಾನು ಈ ಸ್ಟೇಜಿಗೆ ಬರುವುದಕ್ಕೆ ಮೂಲ ಕಾರಣ ನನ್ನ PhD ಮಹಾಪ್ರಬಂಧ ಏನು ಅವಾರ್ಡ್ ಆಗೋದಕ್ಕೆ ನನಗಿಂತ ಒಂದು 100ರಷ್ಟು, ನಾನು 1% ಹಾಕಿದ್ರೆ 99% ಸರ್ ಶ್ರಮ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ನಾನು ಅವರ ಹತ್ರ PhD ಹೋದಾಗ 0%, ಅವರಿಂದ 100% ಕಲಿತರು, ನಾನು ಅದರಲ್ಲಿ 1% ಮಾತ್ರ ಇತ್ತು. ಅದರ 99%ಕಿಂತ 100% ನನ್ನಲ್ಲಿ ಶೈಕ್ಷಣಿಕ ಬದ್ಧತೆಯನ್ನ, ಆಮೇಲೆ ನನ್ನಲ್ಲಿ ತಾಳ್ಮೆಯನ್ನ, ಎಲ್ಲವನ್ನ ಕಲಿಸಿದ್ದು ನನ್ನ ಮಾರ್ಗದರ್ಶಕರು ಅಂತ ಹೇಳೋದಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ವೇದಿಕೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಸುರೇಶ್ ಸರ್ಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವೇದಿಕೆ ಮೇಲೆ ಇರೋ ಕಾರಣ ಸಂತೋಷ. ಸಂತೋಷ್ ಇವತ್ತು ನನ್ನ ಕರೆದೇ ಇದ್ದಿದ್ರೆ ನಾನು ಈ ವೇದಿಕೆಗೆ ಬರ್ತಿರ್ಲಿಲ್ಲ. ಹಾಗಾಗಿ ಸಂತೋಷ್ ಪದೇ ಹೇಳ್ತಾ ಇದ್ದಾರೆ ವೇದಿಕೆ ಮೇಲೆ ನಿಲ್ಲಕ್ಕೆ ಕಾರಣ ನಮ್ಮ ಗುರುಗಳು ಅಂತ. ಹಂಗಾಗಿ ನಾನು ವೇದಿಕೆಗೆ ನಿಲ್ಲಕ್ಕೆ ಕಾರಣ ಯಾರು ಅಂದ್ರೆ ಸಂತೋಷ್ ಅವರು. ನಾನು
ಬೆಳಿಗ್ಗೆನೆ ಕೇಳಿದೆ ಸಂತೋಷ್ ಅವ್ರ ಹತ್ರ ಇಂಗ್ಲಿಷಲ್ಲಿ ಹೇಳ್ಬೋದಾ ಅಂತ. ಅವ್ರು ಬಹಳ ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರು ಅಂದ್ರೆ ನಿಮ್ ಪಾಡಿಗೆ ನೀವು ಹೇಳ್ಕೋಬಹುದು ಅಂತ. ನೀವು ಹೇಳ್ಬೇಡಿ ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ನ ಮೇಲೆ ಗೌರವ ಅಲ್ಲ. ಹಾಗಾಗಿ ನೀವು ಹೇಳ್ಬೇಡಿ ಅಂತ ಹೇಳಲ್ಲ, ನೀವು ಹೇಳ್ಕೊಳ್ಳಿ, ಬಟ್ ನಿಮ್ ಪಾಡಿಗೆ ನೀವು ಹೇಳ್ಕೊಳ್ಳಿ. ಸೊ ನನ್ನ ಈ ವಿಭಾಗಕ್ಕೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಕರೆದ ಸಂತೋಷ್ ಮತ್ತು ಸಹೋದ್ಯೋಗಿಗಳಿಗೆ ಹಾಗೂ ನನ್ನ ಕನಸಿನ ಭಾರತದ ಶಿಲ್ಪಿಗಳಿಗೆ ವಂದಿಸ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ. ಮಾಡ್ಲಿಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಪರ್ಮಿಷನ್ ಕೇಳ್ತೇನೆ. ಏನಂತ ಹೇಳಿದ್ರೆ, ನನಗೆ ಸ್ವಲ್ಪ ಭರತನಾಟ್ಯ ಮಾಡಿ ಮಾತಾಡಿ ಅಭ್ಯಾಸ, ಹಾಗಾಗಿ ಒಂದೇ ಕಡೆ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ. ಸೊ ಕೆಳಗೆ ಬರ್ತೀನಿ, ನನಗೇನು ಮೈಕ್ ಬೇಡ, ಯಾಕೆ ಅಂತ ಹೇಳಿದ್ರೆ ನನ್ನ ಸೌಂಡ್ ನಿಮ್ಗೆ ಕೇಳಿಸುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಕೇಳಿಸ್ಲಿಲ್ಲ ಅಂದ್ರೆ ಮತ್ತೆ ಮೈಕ್ ಹಿಡಿಯೋಣ. ಈಗೆಲ್ಲ ನಿಮ್ಮನ್ನು ನೋಡಿದ ಕೂಡಲೇ ಏನು ಅನ್ನಿಸ್ತಾ ಇದೆ ನನಗೆ ಅಂದರೆ, ನಂತರನೇ ಬನ್ನಿ ಸರ್, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನಂತರನೇ ಯಾಕೋ ಒಬ್ರನ್ನ, ನನ್ನ ಕನ್ನಡ ತೊಂದರೆ ಇಲ್ಲ, ಸ್ವಲ್ಪ ಶೃಂಗೇರಿ ಕಡೆಯವ್ರು, ಹಂಗಾಗಿ ನಮ್ಮ ಕನ್ನಡ ನಿಮ್ಮ ಥರ ಮಾತಾಡಕ್ಕೆ ಬರಲ್ರಿ. ನಂತರನೇ ಒಬ್ರನ್ನ ಸಭೆ ಕರೆದಿದ್ರು, ಭಾಷಣ ಮಾಡಿ ಅಂತ ಹೇಳಿದ್ರು. ಅವರು ಮೇಸ್ಟ್ರಿಗೆ ಒಂದ್ಸರಿ ಮೈಕ್ ಕೊಟ್ಬಿಟ್ರೆ ಅಥವಾ ಭಾಷಣ ಮಾಡಿ ಅಂತ ಹೇಳಿದ್ರೆ ಏನು ಮರ್ತೋಗುತ್ತೆ, ಟೈಮ್ ಮರ್ತೋಗುತ್ತೆ. ಹಾಗೇನೆ ಅವ್ರು ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರು. ತುಂಬ ಜನ ಸೇರಿದ್ರು, ನಿಮ್ಮ ಥರನೇ ಏನು ಮಾಡಿದ್ರು, ತುಂಬ ಜನ ಸೇರಿದ್ರು. ಭಾಷಣ ಕೊರಿಯಕ್ಕೆ ಶುರು ಮಾಡಿದ್ರು. ಜನ ಒಬ್ಬೊಬ್ಬರೇ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಹೊರಡು. ಕೊನೆಗ ನಿಮ್ಮ ಥರ ಯಾರೋ ಆದರ್ಶ ವಿದ್ಯಾರ್ಥಿಗಳು ಒಂದು 4 ಜನ ಏನು ಮಾಡಿದ್ರು, ಕೂತಿದ್ರು. ಅವರು ಒಬ್ಬೊಬ್ಬರೇ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಖಾಲಿ ಮಾಡೋಕ್ಕೆ ಶುರು ಮಾಡಿದ್ರು. ಮಾಡಿದ ಕೂಡಲೇ ಯಾಕೋ ಹಿಂದ್ಗಡೆ ನೋಡ್ತಾನೆ, ಭಾಳ ದೊಡ್ಡ ಸ್ಟೇಜು, ಹಿಂದ್ಗಡೆ ನೋಡ್ತಾನೆ, ಯಾರೋ ಒಬ್ರು ತಿರುಗ್ತಾ ಇದ್ದಾರೆ. ಯಾರೋ ಒಬ್ರು ಏನು ಮಾಡ್ತಾ ಇದ್ದಾರೆ, ತಿರುಗ್ತಾ ಇದ್ದಾರೆ. ಇಲ್ಲಿ ಕೊನೆಗೆ ಒಬ್ಬ ಕೂತಾಗ ಅವರು ಸೀದಾ ಮುಂದೆ ಬಂದರು. ಯಾರು ಹಿಂದ್ಗಡೆ ತಿರುಗ್ತಾ ಇದ್ರು ಅವ್ರು ಮುಂದೆ ಬಂದ ಕೂಡಲೇ ಗೊತ್ತಾಯ್ತು ಇವರಿಗೆ, ಅವರು ಸುಮ್ಮನೆ ತಿರುಗ್ತಾ ಇಲ್ಲ, ಕೋಲ್ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಕೋಲ್ ಹಿಡ್ಕೊಂಡು ತಿರುಗ್ತಾ ಇದ್ದಾರೆ. ಒಬ್ರು ಇದ್ದವರು ಹೊರಟು ಬಿಟ್ರು. ಇವ್ರು ಭಾಷಣ ನಿಲ್ಸಿದ್ರು. ಗೊತ್ತಾಯ್ತು ಇವರಿಗೆ ಏನಾಗುತ್ತೆ, ಮುಂದಿನ ಸಿಚುವೇಶನ್ ಏನು ಗೊತ್ತು. ಅವನು ಕೋಲ್ ಹಿಡ್ಕೊಂಡು ಅವ್ನು ಹೇಳಿದ್ನಂತೆ. ಏನು ಹೇಳಿದ್ನಂತೆ ಅಂತ ಕೇಳಿದ್ರೆ, ಸರ್ ದಯವಿಟ್ಟು ಮುಂದುವರಿಸಿ. ಇಲ್ಲಪ್ಪ, ನಾನು ನಿಲ್ಲಿಸ್ತಾ ಇದ್ದೀನಿ, ನನಗೇನು ಹೊಡೆಯೋದು ಬೇಡ, ನಾನು ಏನು ಮಾಡ್ತೀನಿ, ನಿಲ್ಲಿಸ್ತೀನಿ, ಮುಂದುವರಿಸಿ ಸರ್. ಆಯಿತು, ಒಂದು 5 ನಿಮಿಷ ಮುಂದುವರಿಸಿದ್ರು, 10 ನಿಮಿಷ ಮಾತಾಡಿದ್ರು. ಮೊದಲೇ ತುಂಬ ಮಾತಾಡಿದ್ರು, ಹಾಗಾಗಿ ಇನ್ನು ಶಕ್ತಿ ಇರಲಿಲ್ಲ, ಮಾತಾಡಿದರು, ನಿಲ್ಲಿಸಿದ್ರು, ಮುಂದುವರಿಸಿದ್ರು. ಮತ್ತೆ 10 ನಿಮಿಷ ಮಾತಾಡಿದ್ರು, ಆಯ್ತು, ಮತ್ತೆ ನಿಲ್ಲಿಸಿದ್ರು, ಮುಂದುವರಿಸಿ ಸರ್. ನೋಡಪ್ಪ, ನೀನು ಹೊಡೆದ್ಬಿಡು, ನಾನು ಭಾಷಣ ಮಾಡಲ್ಲ ಅಂತ ಬೆಂಚ್ ಕೊಟ್ಕೊಂಡ್ಬಿಟ್ಟು ನಿಂತ್ರಂತೆ. ಅವನು ಹೇಳದಂತೆ, ಸಾರ್ ನಾನು ಕೋಲ್ ತಂದಿದ್ದು ದೇವರಾಣೆ ನಿಮ್ಗೆ ಹೊಡಿಯೋಕ್ಕಲ್ಲ, ನಿಮ್ಮನ್ನು ಯಾರು ಕರೆಸಿದ್ರು ಅವ್ರಿಗೆ ಹೊಡಿಯೋಕ್ಕೆ. ಸಂತೋಷಕ್ಕೆ ಹೊಡೆತ ಬೀಳೋದ್ರೊಳಗೆ ನಾವು ಮುಗಿಸುವ. ರೈಟ್, ಯಾವಾಗಲೂ ಕೇಳಬೇಕಾದ್ರೆ ಹಿಂಗೆ ಕೇಳಿ, ಖುಷಿಯಾಗಿ ಏನು ಮಾಡಬೇಕು ಕೇಳಬೇಕು. ರೈಟ್, ಈಗ ಸ್ಟಾರ್ಟಿಂಗಲ್ಲಿ ನಾವು ಸಂವಿಧಾನದ ದಿನ ಆಚರಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಒಂದು 5 ನಿಮಿಷ ಹೇಳ್ಬಿಡುವ, ಆಯ್ತಾ? ಸಂವಿಧಾನ ಬರ್ಕೊಂಡು ಅಲ್ವಾ? ರೈಟ್, ಬರೀಲಿಲ್ಲ. ರೈಟ್, ಬರೋದು ಕೆಲವು ಕ್ವಶನ್ಗಳಿದ್ದಾವೆ. ಫಸ್ಟ್ ಒಂದು, ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನದ ದಿನ ಅಂತ ಆಚರಿಸ್ತೀವಿ. ಬಟ್ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಜನವರಿ 26. ನವೆಂಬರ್ 26 ಕೊಟ್ರೆ ಜನವರಿ 26ಕ್ಕೆ ಯಾಕಪ್ಪ ನೀವು ಅಡಾಪ್ಟ್ ಮಾಡ್ಕೊಂಡ್ರಿ ಅಂತ ಒಂದು ಡೌಟ್ ಬರಬೇಕು. 1949 ನವೆಂಬರ್ 26 ಕೊಟ್ಟಿದ್ದು. 1950 ಜನವರಿ 26ನೇ ತಾರೀಕು ರಾಜೇಂದ್ರ ಪ್ರಸಾದ್ ಅವರು ಅದನ್ನು ಏನು ಮಾಡಿದ್ದು, ಅಡಾಪ್ಟ್ ಮಾಡಿ ಭಾರತದಲ್ಲಿ ಏನಾಯ್ತು, ನಮ್ಮದು ಒಂದು ಗಣರಾಜ್ಯ ಆಯ್ತು. ಹೌದಾ? ನವೆಂಬರ್ 26 ಕೊಟ್ಟ ಮೇಲೆ ಜನವರಿ 26ಕ್ಕೆ ಯಾಕೆ ಅಡಾಪ್ಟ್ ಮಾಡ್ಕೊಂಡ್ರಿ? ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಏನಿತ್ತು? ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಕ್ಕೆ ಮಾಡ್ಕೊಂಡು ಅಂತ ಹೇಳಿದ್ರೆ, ಫಸ್ಟು ನಾವು 1929ರಲ್ಲಿ ಮೋತಿಲಾಲ್ ನೆಹರು ಅವರು ಇದ್ರಲ್ಲ, ಯಾರಪ್ಪ, ಜವಾಹರ್ಲಾಲ್ ನೆಹರು ಅವರ ಅಪ್ಪ, ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿದ್ದು ಜನವರಿ 26, 1929. ಅದಾದ ಮೇಲೆ ಪ್ರತಿ ವರ್ಷ ಕಾಂಗ್ರೆಸ್, ಈ ಕಾಂಗ್ರೆಸ್ ಅಲ್ಲ, ಸ್ವತಂತ್ರ ಪೂರ್ವದ ಕಾಂಗ್ರೆಸ್ಸು
ಕಾಂಗ್ರೆಸ್ ಜನವರಿ 26ನ ಪ್ರತಿ ವರ್ಷ ಏನಂತ ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದೆ, ಪೂರ್ಣ ಸ್ವರಾಜ್ಯದ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೆ. ಹಾಗಾಗಿ ಆ ಪೂರ್ಣ ಸ್ವರಾಜ್ಯದ ದಿನ ಜನವರಿ 26 ಇರೋದ್ರಿಂದ ನಾವು ನವೆಂಬರ್ 26ಕ್ಕೆ ಸಂವಿಧಾನ ಕೊಟ್ಟರೂ ಕೂಡ ಸಂವಿಧಾನನ ಜನವರಿ 26 ಏನ್ ಮಾಡಿದ್ದು ಅಡಾಪ್ಟ್ ಮಾಡ್ಕೊಂಡಿದೆ. ಯಾಕೆಂದ್ರೆ ಆ ಪರಂಪರೆ ಏನಾಗಿ ಮುಂದುವರಿಲಿ ಅಂತ ಜನವರಿ 26 ಮಾಡಿದ್ದು. ರೈಟ್, ಆಯ್ತು, ಫ್ಯಾಂಟಾಸ್ಟಿಕ್. ಸಂವಿಧಾನನ ಸರ್ ಜಡ್ಜ್ ಅವರು ಹೇಳಿದ್ರು 7 ಜನ ರಚಿಸಿದ್ರು. 7 ಜನ ರಚಿಸಲಿಲ್ಲ. ಅಯ್ಯೋ ಸರ್, ಅವರು ಇದರಲ್ಲಿ 7 ಜನ ಇರಲಿಲ್ಲ. ಎಷ್ಟು ಜನ ಇದ್ರು? 389 ಜನ ಇದ್ರು ಸಂವಿಧಾನ ರಚನಾ ಸಮಿತಿಯಲ್ಲಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಒಂದು ಮಗು ಹುಟ್ಟಕ್ಕೆ 9 ತಿಂಗಳ ಕಾಯ್ಬೇಕು. 398 ಜನ, ಎಷ್ಟು ಜನ? 398 ಮೆಂಬರ್ಸ್ ಇತ್ತು. ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪಾಕಿಸ್ತಾನ, ಅಥವಾ ಆವಾಗ ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಅಂತಿತ್ತು. ಆ ಥರದ ಪಾಕಿಸ್ತಾನ ಆಗಿ ವಿಭಜನೆ ಆಗಕ್ಕಿಂತ ಮುಂಚೆ 1946ರಲ್ಲಿ ಸಂವಿಧಾನ ಸಮಿತಿಯನ್ನು ರಚಿಸಿದ್ರಲ್ಲ, ಆಗ 389 ಮೆಂಬರ್ಸ್ ಏನಾಗಿದ್ರು ಸಂವಿಧಾನ ಸಮಿತಿಲಿತ್ತು. ಸಂವಿಧಾನವನ್ನ ಬರವಣಿಗೆಗೆ ಒಂದು ಸಮಿತಿ ಮಾಡಿದ್ರು. ಸಂವಿಧಾನನ ಬರೀಲಿಕ್ಕೆ ಒಂದು ಸಮಿತಿ ಇತ್ತು, ಏನೇನು ಅಂಶಗಳನ್ನ ಹೆಂಗ್ ಬರಿಬೇಕು ಅಂತ. ಅದಕ್ಕೆ ಅಧ್ಯಕ್ಷರು ಅಂಬೇಡ್ಕರ್ ಮತ್ತು 6 ಜನ ಏನಿದ್ರು ಸದಸ್ಯರಿದ್ರು. ಅದರ ಅರ್ಥ ಸಂವಿಧಾನ, ಇಡೀ ಸಂವಿಧಾನ ರಚನಾ ಸಮಿತಿಲೇ 7 ಜನ ಇದ್ರು ಅಂತಲ್ಲ. ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ. ಸಂವಿಧಾನವನ್ನ ಬರವಣಿಗೆ ಮಾಡೋದು. ಆ ಬರವಣಿಗೆಯಲ್ಲಿ ಯಾವ ಅಂಶ ಇರಬೇಕು, ಹೇಗಿರಬೇಕು ಅನ್ನೋದನ್ನ ಏನ್ ಮಾಡೋದು, ತೀರ್ಮಾನ ಬರಿಬೇಕಲ್ವಾ. BN ರಾವ್ ಅವರು ಬರೆದ್ರು, ಅದ್ರೊಳಗೆ ಹೆಂಗ್ ಬರಿಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಬೇಕಲ್ಲ. ಅದಕ್ಕೆ 7 ಜನ ಕೊಟ್ಟಿದ್ರು. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು? BR ಅಂಬೇಡ್ಕರ್ ಅವರು ವಹಿಸ್ಕೊಂಡಿದ್ರು. ಬಟ್ ಸ್ವಾತಂತ್ರ್ಯ ಬಂದಾದ ಮೇಲೆ ನಾವು 2 ವರ್ಷ 11 ತಿಂಗಳು 18 ದಿನ ಅಂತ ಹೇಳ್ತೀವಲ್ಲ, ಅದು 2ನೇ ಬಾರಿ ಸಂವಿಧಾನ ರಚನಾ ಸಮಿತಿ ಕಾನ್ಸ್ಟಿಟ್ಯೂಟ್ ಆದ್ಮೇಲೆ ಆಗಿದ್ದು. ಮೊದಲನೇದಲ್ಲ, 46ರಲ್ಲೇ ಮೊದಲನೇದಾಗಿದೆ. ಬಟ್ ಅದಾದ್ಮೇಲೆ 1947ರಲ್ಲಿ ಏನಾಯ್ತು, ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದು ಕೂಡಲೇ ಈ ನಂಬರು 299 299ಕ್ಕೆ ಏನಾಯ್ತು, ಇಳಿತು. 389ರಿಂದ 299. ಯಾಕೆಂದ್ರೆ ಆ ಮೆಂಬರ್ಸ್ ಎಲ್ಲ ಎಲ್ಲಿಗೆ ಹೋದ್ರು? ಅವರು ಪಾಕಿಸ್ತಾನಕ್ಕೆ ಹೋದ್ರು. ಹಾಗಾಗಿ 299 ಜನ, ಅದರೊಳಗೆ ಕರೆಕ್ಟಾಗಿ 287 ಜನ, ಅದು 299 ನಂಬರಿಗೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೂತರು. ಇವರು 2 ವರ್ಷ 11 ತಿಂಗಳು 18 ದಿನ ಅಂತ ಮೀಟಿಂಗ್ ನಡೆದಿದ್ದು. ಎಷ್ಟು? 42-52 ಮೀಟಿಂಗ್ ನಡೆದಿರೋದು. ಅದರ ಮೇಲೆ ಏನು ಬರೆದಿರೋದು? ಕಾನ್ಸ್ಟಿಟ್ಯೂಷನ್ ಬರೆದಿರೋದು. ಕಾನ್ಸ್ಟಿಟ್ಯೂಷನ್ ಬರಿಬೇಕಾದ್ರೆ ಎಷ್ಟು ವಿಧಿಗಳಿದಾವೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಆರ್ಟಿಕಲ್ಸ್ 395 ಸಂವಿಧಾನ ಜಾರಿಗೆ ಬಂದಾಗ ಇತ್ತು ಸರ್. ಇತ್ತೀಚೆಗೆ 450, ಅದಕ್ಕಿಂತ ಜಾಸ್ತಿ ಇದೆ ಸರ್. ಹಾಗಾದ್ರೆ ಈಗ ಸಂವಿಧಾನದಲ್ಲಿ ಎಷ್ಟು ಆರ್ಟಿಕಲ್ ಇದೆ? 480. ಅವ್ರು 450 ಇದ್ರು, 480 ಒಂದು ಸರಿ, 482 ಸರಿ. ಯಾರೋ ನಂಬರ್ ಜಾಸ್ತಿ ಮಾಡೋದಿದ್ರು ಮಾಡಿ ಇಲ್ವಾ? ಈಗಲೂ ಸಂವಿಧಾನದಲ್ಲಿ ಹೋಗಿ ನೀವು ಆರ್ಟಿಕಲ್ ನ ಕೌಂಟ್ ಮಾಡಿದ್ರೆ 395 ಇರೋದು. ಅದನ್ನ ಏನ್ ಮಾಡ್ತಾರೆ? ಸಬ್ ಆರ್ಟಿಕಲ್ಸ್. ಈಗ ಆರ್ಟಿಕಲ್ 18(a) C D ಅಂತೆಲ್ಲ ಬರೀತಾರಲ್ಲ, ಆ ತರ ಸೇರ್ಸ್ಕೊಂಡ್ ಬಂದಿರೋದು ನಾವು. ಗೂಗಲ್ ಅಣ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ತರ ಸೇರಿಸಿದ್ದನ್ನೆಲ್ಲ ಏನಂತ ಮಾಡ್ತಾನೆ? ಆರ್ಟಿಕಲ್ ಅಂತ ಮಾಡ್ತಾನೆ. ಆಯ್ತಾ? ನಾವು ಅದನ್ನ ಆರ್ಟಿಕಲ್ ಅಂತ ಏನ್ ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಇರೋದೆಷ್ಟು? 395 ಆರ್ಟಿಕಲ್. ಎಷ್ಟು ಚಾಪ್ಟರ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಎಷ್ಟು ಅಧ್ಯಾಯಗಳಿವೆ? ಸಂವಿಧಾನ ಜಾರಿಗೆ ಬಂದಾಗ 22 ಇತ್ತು ಸರ್. ಅದಾದ್ಮೇಲೆ 4 ಸೇರಿಸಿದ್ದಾರೆ. ಈಗ 25 ಇದೆ. ಆಗ ಎಷ್ಟಿತ್ತು? 22. ಆಯ್ತಾ? 8 ಶೆಡ್ಯೂಲ್ಗಳಿತ್ತು. 8 ಏನಿತ್ತು? ಶೆಡ್ಯೂಲ್ ಇತ್ತು. 8 ಶೆಡ್ಯೂಲ್ ಇತ್ತು. ರೈಟ್. ಈಗ ಎಷ್ಟಿದೆ? 12 ಇದೆ. ಈಗ 12 ಇದೆ. ಅವರು ಒಂದು ಆರ್ಟಿಕಲ್ ಬಗ್ಗೆ ಕೋಟ್ ಮಾಡಿದ್ರು. ಯಾರು? ಜಡ್ಜ್ ಅವರು. ಆರ್ಟಿಕಲ್ ನಂಬರ್ 12 ಅಂತ. ಆಯ್ತಾ? ನಮ್ದು ಚಾಪ್ಟರ್ 3 ಇದೆಯಲ್ಲ, 3ನೇ ಚಾಪ್ಟರ್ ಇದೆಯಲ್ಲ, ಅದು ಶುರುವಾಗುದೇ ಯಾವ ಆರ್ಟಿಕಲ್ ಇಂದ? ಆರ್ಟಿಕಲ್ 12 ಇಂದ. ಆರ್ಟಿಕಲ್ 12 ಅಲ್ಲಿ ಏನಿದೆ ಅಂತ ಹೇಳ್ತೀನಿ ನಾನು. ವಯಸ್ಸಾಗಿದ್ದಲ್ಲ ಸ್ವಲ್ಪ. ರೈಟ್. ಆರ್ಟಿಕಲ್ 12 ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್ ಗೆ ನೀವು ಹೋಗೋದಕ್ಕೆ ಹೇಳ್ತೀರಿ ಅದನ್ನ. ಆಯ್ತಾ? ಆರ್ಟಿಕಲ್ 12 ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಸಂವಿಧಾನ ಬಂತಲ್ಲ, ಅಸ್ತಿತ್ವಕ್ಕೆ ಬಂತಲ್ಲ, ಇದ್ರ ಹಿಂದೆ ರಾಜ ಮಹಾರಾಜರುಗಳ ಕಾನೂನು ಇತ್ತು, ಸಾಮಂತರ ಕಾನೂನು ಇತ್ತು, ಬೇರೆ ಬೇರೆ ಕಾನೂನುಗಳಿದ್ವಲ್ಲ, ಆ ಕಾನೂನುಗಳು ಈ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ, ಅದಕ್ಕೇನಾದ್ರು ವಿರುದ್ಧವಾಗಿದ್ರೆ
ಅದಕ್ಕೆ ವ್ಯತಿರಿಕ್ತವಾಗಿದೆ ಅವೆಲ್ಲ ಸ್ಟ್ಯಾಂಡ್ ಕ್ಯಾನ್ಸಲ್ಡ್. ನೀವು ಅದನ್ನ ಏನ್ ಮಾಡುವಾಗಿಲ್ಲ, ಇದ್ ಮಾಡಂಗಿಲ್ಲ ಅಂತ. ಅದನ್ನ ನಾವು ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಯಾವ್ದ್ರದ್ದು ಇಂಟರ್ಪ್ರಿಟೇಷನ್ ಅಂತ? ಸಂವಿಧಾನದ ಇಂಟರ್ಪ್ರಿಟೇಷನ್. ಇನ್ನೂ ಆಟ ಇದೆ, ಇಲ್ಲಿ ಮುಗಿಯಲ್ಲ. ಲೆಜಿಸ್ಲೇಚರಿಗೂ ಮತ್ತು ಜುಡಿಷಿಯರಿಗೂ, ನಮ್ಮ ಪಾರ್ಲಿಮೆಂಟಿಗೂ ಮತ್ತು ಜುಡಿಷಿಯರಿಗೂ ಹೊಡೆದಾಟ ಆಗಿದ್ದೆ ಆರ್ಟಿಕಲ್ ಯಾವ್ದ್ರಲ್ಲಿ? ಆರ್ಟಿಕಲ್ 12 ಮತ್ತು ಆರ್ಟಿಕಲ್ 2. ಸಂವಿಧಾನದ ತಿದ್ದುಪಡಿ ಆರ್ಟಿಕಲ್ ಯಾವುದು? 368. ಈ ಆರ್ಟಿಕಲ್ ನಡುವೆನೇ ಏನಾಗಿದ್ದು ಹೊಡೆದಾಟ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಕೇಸ್ಗಳೇ ಇದ್ದಾವೆ, ಪ್ಲೀಸ್ ದಯವಿಟ್ಟು ಹೋಗಿ ಪುಸ್ತಕ ಓದಿ. ಕೇಸ್ಗಳೇ ಇದಾವೆ ನಿಮಗೆ. ಕೇಶವಾನಂದ ಭಾರತಿ ಕೇಸ್ ಇರ್ಬೋದು, ಇದ್ರದ್ದು ಮಿನರವಾ ಮಿಲ್ಸ್ ವರ್ಸಸ್ ಸ್ಟೇಟ್ ಕೇಸ್ ಇರ್ಬೋದು. ಆಯ್ತಾ, ಇವೆಲ್ಲ ಕೇಸ್ಗಳನ್ನು ಓದಿ ನೀವು. ಈ ಕೇಸ್ಗಳ ಹಿಸ್ಟ್ರಿನೇ ಹೇಳ್ತದೆ ನಿಮಗೆ ಈ 2 ಆರ್ಟಿಕಲ್ಗಳ ನಡುವೆ ಏನಾಯ್ತು, ಹೋರಾಟ ಆಯ್ತು ಅಂತ ಹೇಳ್ತದೆ. ಆಯ್ತಾ, ನೀವು ಆ ಕೇಸ್ಗಳನ್ನೇ ನೋಡ್ಬೋದು. ಈಗ ನನಗೆ ಆ ಕೇಸ್ ಹೇಳಕ್ಕೆ ನಾನು ಬಂದಿದ್ದು ಅದನ್ನ ಭಾಷಣ ಮಾಡಕ್ಕಲ್ಲ, ಯಾವ್ದನ್ನ, ಈ ಕೇಸ್ಗಳನ್ನ ಭಾಷಣ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಇಂದಿರಾ ಗಾಂಧಿ ಅವರು ಅಮೆಂಡ್ಮೆಂಟ್ ತಂದಿದ್ದು, ಆರ್ಟಿಕಲ್ 368 ಒಂದು ಅಮೆಂಡ್ಮೆಂಟ್ ತಂದ್ರಲ್ಲ, ಆ ಅಮೆಂಡ್ಮೆಂಟ್ ತಂದು ಸಂವಿಧಾನವನ್ನು ಅರ್ಥೈಸುವ ಮತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಪೂರ್ಣವಾಗಿ ಯಾರಿಗಿದೆ ಅಂತ ಮಾಡಿದ್ದು? ಸಂಸತ್ತಿಗಿದೆ ಅಂತ ಮಾಡಿದ್ದು. ಯಾಕೆ ಅಂತ ಹೇಳಿದ್ರೆ, ಆರ್ಟಿಕಲ್ 12 ಉಪಯೋಗಿಸ್ಕೊಂಡು ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಇತ್ತು, ಇಂಟರ್ಪ್ರಿಟೇಷನ್ ಮಾಡಕ್ ಶುರು ಮಾಡ್ತು. ಅದು ಯಾವುದ್ರ ವಿರುದ್ಧ ಹೋಗಕ್ಕೆ ಶುರುವಾಯಿತು? ಪಾರ್ಲಿಮೆಂಟಿನ ವಿರುದ್ಧ ಹೋಗಕ್ಕೆ ಶುರುವಾಯಿತು. ಆಯ್ತಾ, ನಿಮಗೆ ಇದು ಪ್ರಾಪರ್ಟಿ, ರೈಟ್ ಟು ಪ್ರಾಪರ್ಟಿ ಕೇಸಿಂದ ಶುರುವಾಯಿತು. ನಮ್ಮಲ್ಲಿ ಸಂವಿಧಾನದಲ್ಲಿ ಆರ್ಟಿಕಲ್ ರೈಟ್ ಟು ಪ್ರಾಪರ್ಟಿ ಅಂತ ಇತ್ತಲ್ಲ, ಆಸ್ತಿಯ ಹಕ್ಕು ಅಂತ. ಆಸ್ತಿಯ ಹಕ್ಕಿನಿಂದ ನಿಮಗೆ ಈ ಕೇಸು ಶುರುವಾಗುತ್ತೆ. ಆಳವಾಗಿ ಓದಿ. ನಾನು ಹೇಳಿದ ತಪ್ಪಿದ್ರೆ ನಾನು ನಂಬರ್ ಕೊಟ್ಟು ಹೋಗಿರ್ತೀನಿ, ನೀವು ನನಗೇನು ಮಾಡ್ಬೋದು, ಫೋನ್ ಮಾಡಿ ಕೇಳ್ಬೋದು. ಇನ್ಕ್ಲೂಡಿಂಗ್ ದ ಕೇಸಸ್, ಸುಪ್ರೀಂ ಕೋರ್ಟ್ ಕೇಸಸ್ ಅನ್ನ ಕೋಟ್ ಮಾಡಿ ನಿಮಗೆ ಹೇಳ್ತೇನೆ. ಈ 2 ಆರ್ಟಿಕಲ್ ನಡುವೆ ಏನಾಗಿದ್ದು, ಹೋರಾಟ ಆಗಿದ್ದು ಅಂತ. ರೈಟ್. ಸೊ ಇದು ಸಂವಿಧಾನ. ಸಂವಿಧಾನ ಏನಾಯಿತು, ಅಸ್ತಿತ್ವಕ್ಕೆ ಬಂತು. ಹಾಗಾಗಿ ಸಂವಿಧಾನವನ್ನ ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕರಿತೀವಲ್ಲ, ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದ್ದಿದ್ದು 287 ಜನ, 299 ಜನ ಇದ್ದಿದ್ದು. ಇದನ್ನ ಬರೆದವರು ಎಷ್ಟು ಜನ? 7 ಜನ. ರೈಟ್. ಮತ್ತೆ ನಾವು ಸಂವಿಧಾನದಲ್ಲಿ ಎಲ್ಲೆಲ್ಲಿಂದ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಆರ್ಟಿಕಲ್ ಅಲ್ಲ, ಇದು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 1935 ಭಾರತ ಸರ್ಕಾರದ ಕಾಯ್ದೆಯಿಂದ ತಗೊಂಡಿದ್ದೀವಿ. ಅಮೆರಿಕಾದ ಸಂವಿಧಾನದಿಂದ ಫಂಡಮೆಂಟಲ್ ರೈಟ್ಸ್ ತಗೊಂಡಿದ್ದೀವಿ. ಆಮೇಲೆ ಬ್ರಿಟಿಷ್ ಸಂವಿಧಾನದಿಂದ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ತಗೊಂಡಿದ್ದೀವಿ. ಐರ್ಲೆಂಡ್ ಇಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ತಗೊಂಡಿದ್ದೀವಿ. ಜರ್ಮನಿಯಿಂದ ಎಮರ್ಜೆನ್ಸಿ ಪ್ರೊವಿಷನ್ಸ್ ಅನ್ನ ತಗೊಂಡಿದ್ದೀವಿ. ಫಂಡಮೆಂಟಲ್ ಡ್ಯೂಟೀಸ್ ಇನ್ನ ರಷ್ಯಾದ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದ್ದೀವಿ. ಆಸ್ಟ್ರೇಲಿಯಾದಿಂದ ತಗೊಂಡಿದ್ದೀವಿ. ಹಿಂಗೆ ಪ್ರತಿ ಕಡೆಯಿಂದಲೂ ಏನ್ ಮಾಡಿದ್ವಿ, ಸೌತ್ ಆಫ್ರಿಕಾದಿಂದಲೂ ತಗೊಂಡಿದ್ದೀವಿ. ಏನ್ ತಗೊಂಡಿದ್ದೀವಿ, ಬೇರೆ ಬೇರೆ ಪ್ರೊವಿಷನ್ಸ್ ನಮ್ಮ ಇದ್ರೊಳಗೆ ತಗೊಂಡಿದ್ದೀವಿ. ಹಾಗಾಗಿ ನಮ್ಮ ಬುಕ್ ದೊಡ್ಡ ಆಗಿದೆ. ನಮ್ಮ ಬುಕ್ ಏನಾಗಿದ್ದು, ದೊಡ್ಡ ಆಗಿದೆ. ಜಗತ್ತಲ್ಲಿ ಅತಿ ಶಾರ್ಟ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್, 7 pages. ನಮ್ಮದು ಯಾಕೆ ಅಷ್ಟು ದೊಡ್ಡ ಆಗಿದೆ ಅಂತ ಕೇಳಿದ್ರೆ, ನಾವು ಎಲ್ಲ ಕಡೆಯಿಂದಲೂ ಅದನ್ನ ತಂದು ಅರ್ಥೈಸಿ ಭಾರತಕ್ಕೆ ಹೆಂಗ್ ಬೇಕು ಹಂಗೆ ಏನ್ ಮಾಡಿದ್ವು, ಅಡಾಪ್ಟ್ ಮಾಡಿ. ಆಯ್ತಾ, ಈಗ ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ, ನೀವು ನಾನು ಹೇಳಿದ್ದನ್ನು ಒಪ್ಪದ್ ಬೇಡ. ಹೋಗಿ ಕೂತ್ಕೊಂಡು ಸಂವಿಧಾನನ ಓದಿ. ಏನಂತ ಕೇಳಿದ್ರೆ, ಸಂವಿಧಾನ ಇರುವುದು ನಿಮಗಲ್ಲ, ಮತ್ತೆ ನಾವೇ ಬರ್ಕೊಂಡಿದ್ದೀವಿ, ಜನರಿಂದ ನಾವೇ ಏನು ಕೊಟ್ಕೊಂಡಿದ್ವಿ, ಸಂವಿಧಾನ ಕೊಟ್ಟು. ಸಂವಿಧಾನದ ಪ್ರತಿಯೊಂದು ಕ್ಲಾಸ್ಗಳನ್ನ ನಿಧಾನವಾಗಿ ಓದಿ, ನಿಮಗೆ ಗೊತ್ತಾಗ್ತದೆ ಅದು ಏನು ಹೇಳುತ್ತೆ ಅಂದ್ರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅದು ಹೇಗೆ ರಚನೆ ಆಗಬೇಕು, ಏನ್ ಕೆಲಸ ಮಾಡಬೇಕು, ಏನನ್ನ ಮಾಡಬಾರದು ಅಂತಿರೋದು ಹೊರತುವಿನ ಯಾವುದಕ್ಕಿಲ್ಲ. ಜನರು ಏನು ಮಾಡಬೇಕು ಅಂತಿಲ್ಲ. ಸರ್ ಫಂಡಮೆಂಟಲ್ ರೈಟ್ಸ್ ಯಾರಿಗಿರೋದು, ಸರ್ ಮೂಲಭೂತ ಹಕ್ಕುಗಳು ಯಾರಿಗಿರೋದು, ನಮಗೆ ತಾನೆ. ಕರೆಕ್ಟಾಗಿ ಓದಿ. ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಯಾಕೆ ಮಾಡಬಾರ್ದು, ಏನು ಹಕ್ಕು ಜನಗಳಿಗಿದೆ ಅಂತ ಹೇಳಿರೋದು. ಸರ್ಕಾರ ಏನನ್ನ ಮಾಡಬಾರ್ದು, ಶುಡ್ ನಾಟ್ ಡೂ. ಇದ್ರೊಳಗೆ ನಿನಗೂ ಇಂಟರ್ವೆನ್ಷನ್ ಪವರ್ ಇಲ್ಲ. ನೀನು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅಥವಾ ಸರ್ಕಾರವೇ ಇರ್ಬೋದು, ನಿನಗೆ ಯಾವುದರೊಳಗೆ ಈ ಮೂಲಭೂತ ಹಕ್ಕುಗಳ ಒಳಗೆ ಹಸ್ತಕ್ಷೇಪ ಮಾಡುವ ಏನಿಲ್ಲ, ಅಧಿಕಾರ ಇಲ್ಲ ಅನ್ನೋದನ್ನ ಹೇಳುವುದು ಯಾವುದು, ಫಂಡಮೆಂಟಲ್ ರೈಟ್ಸ್. ನಾನು ಹೇಳಿದ್ದನ್ನು ಒಪ್ಪೋದು ಬೇಡ. ನಿಧಾನವಾಗಿ ಏನ್ ಮಾಡಿ, ಸಂವಿಧಾನನ ಓದಿ. ರೈಟ್. ಈಗ ವಾಪಸ್ ಬರುವ, ಎಲ್ಲಿ ಬರುವ, ಭಾರತಕ್ಕೆ ಬರುವ. ಭಾರತಕ್ಕೆ ಬಂದ್ಕೊಳ್ಳೇನೆ ನಾನು ಪೋಸ್ಟ್ ಇಂಡಿಪೆಂಡೆನ್ಸ್ ಪೊಲಿಟಿಕ್ಸ್ ಅಂತ ಹೇಳಿ. ರೈಟ್. ಪೋಸ್ಟ್ ಇಂಡಿಪೆಂಡೆಂಟ್ ಯಾಕೆಂದ್ರೆ ಇವತ್ತು ಸಂವಿಧಾನದ ದಿನ ಆಗಿದ್ರಿಂದ ಇದನ್ನೊಂಚೂರು ಏನ್ ಮಾಡಿದ್ರು, ಪೀಠಿಕೆ ಹೇಳಿದ್ದಷ್ಟೇ. ಈಗ ಸ್ವತಂತ್ರೋತ್ತರ ಭಾರತ. ನಂದು ಫಸ್ಟ್ ಕ್ವಶನ್ ಏನಪ್ಪಾ ಅಂತ ಕೇಳಿದ್ರೆ, ಆಗಸ್ಟ್ 15ನೇ ತಾರೀಕು 1947 ಯಾಕೆ ಸ್ವಾತಂತ್ರ್ಯ ಬಂತು, ಅದು ಮಧ್ಯರಾತ್ರಿನೇ ಯಾಕೆ ಕೊಟ್ಟರು?
ಬೆಳಿಗ್ಗೆ ಟೈಮಲ್ಲಿ ಇಲ್ಲ. ರೈಟ್, ಬೆಳಿಗ್ಗೆ ಕೊಟ್ಟೋಗ್ಬೋದಿತ್ತು, ಬೆಳಿಗ್ಗೆ ಒಂದು 6 ಗಂಟೆಗೋ 7 ಗಂಟೆಗೋ ತಗೊಳ್ಳಿ ಅಂತ ಕೊಡ್ಬೋದಿತ್ತು. ಒರಿಜಿನಲ್ ಪ್ಲಾನ್ ಇದ್ದಿದ್ದು 1948 ಜೂನಲ್ಲಿ ಕೊಡ್ಬೇಕಂತ. 1948 ಜೂನ್, ಅದು ಎಲ್ಲಿಗೆ ಬಂದ್ಬಿಡ್ತು? 1947 ಬಂತು. 1947 ಜೂನಲ್ಲಿ ಡಿಸೈಡ್ ಮಾಡಿದ್ದು ಏನಕ್ಕೆ ಕೊಡಬೇಕು, ಇನ್ನು 2-3 ತಿಂಗಳಲ್ಲಿ ಏನು ಕೊಡಬೇಕು, ಸ್ವತಂತ್ರ ಕೊಡಬೇಕು ಅಂತ. ಆಗಸ್ಟ್ 15ನೇ ತಾರೀಕು ಏನು ಕೊಟ್ಟೋಗಿದ್ದು ನಮಗೆ? ಸ್ವತಂತ್ರ ಕೊಟ್ಟೋಗಿದ್ದು. ರ್ಯಾಟ್ಕ್ಲಿಫ್ ಭಾರತಕ್ಕೆ ಬಂದಿದ್ದೇ ಆಲ್ಮೋಸ್ಟ್ ಜುಲೈ ತಿಂಗಳಲ್ಲಿ. ಬಂದು 1-1.5 ತಿಂಗಳಲ್ಲಿ ಅವನು ಇಡೀ ಮ್ಯಾಪ್ ಬಿಡಿಸಿ ಏನು ಮಾಡ್ದ, ಹೋದ. ಇಡೀ ಮ್ಯಾಪ್ ಅಂದ್ರೆ ಇಡೀ ಭಾರತದ ಮ್ಯಾಪ್ ಬಿಡಿಸ್ಲಿಲ್ಲ ಅವನು. ಈ ಕಡೆ ಪಂಜಾಬ್ ಪ್ರಾಂತ್ಯ, ಆ ಕಡೆ ಬೆಂಗಾಲ್ ಪ್ರಾಂತ್ಯ, ಇದರ ಮ್ಯಾಪನ್ನು ಏನು ಮಾಡಿ ಹೋದ ಅವನು, ಬಿಡಿಸಿ ಹೋದ. ಅದನ್ನೇ ನಾವು ಮ್ಯಾಪ್ ಅಂತ ಹೇಳಿ ಏನು ಮಾಡಿದ್ವು, ಕನ್ಸಿಡರ್ ಮಾಡಿದ್ವಿ. ರೈಟ್, ಅಂತ ತರಾತುರಿ ಏನಿತ್ತು? ಬ್ರಿಟಿಷರಿಗೆ ಭಾರತ ಬಿಟ್ಟು ತೊಲಗಿಂತ ನಾವು ಹೋಗಿದ್ದು 42ರಲ್ಲಿ. 5 ವರ್ಷ ಆದ್ಮೇಲೆ ಅವ್ರಿಗೆ ಎತ್ತಲೆ. ಓ, ಏನೋ ಕೇಳಿದ್ರಲ್ಲ ಅವರು, ಮರ್ತೋಯ್ತು. 5 ವರ್ಷದ ಹಿಂದೆ ಕೇಳಿದ್ರು, ನಾವು ಈಗ ಬೇಕಾ, ಈಗ ಕೊಟ್ಟು ಅಂತ ಕೊಟ್ರ. ಈಗ ಈ ಕ್ವಶನ್ ಕೇಳ್ತಿರೋದು ಹೆಂಗಿದೆ ಅಂದ್ರೆ, ಯಾವುದೋ ದೇಶದ ಸ್ವಾತಂತ್ರ್ಯದ ಬಗ್ಗೆ ಕೇಳ್ತಾ ಇದ್ದೀರಿ ಅನ್ನೋದು ನೋಡ್ತಾ ಇದ್ದೀರಿ. ಭಾರತ ನಮ್ಮದೇ ದೇಶನ. ರೈಟ್, ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಸಿಕ್ಕಿರ್ಬೇಕಲ್ಲ? ಯಾವ ಸಿಕ್ತು? ಆಗಸ್ಟ್ 14ನೇ ತಾರೀಕು ಸಿಕ್ತು. ಕರೆಕ್ಟಾಗಿ ಹೋಗಿ ಟೈಮಿಂಗ್ಸ್ ನೋಡಿ, 11 ಗಂಟೆ 57 ನಿಮಿಷಕ್ಕೆ ಆಲ್ಮೋಸ್ಟ್ ಏನು ಸಿಕ್ಕಿದ್ದು, ಆಗಸ್ಟ್ 14ನೇ ತಾರೀಕು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. 12 ಗಂಟೆ 2 ನಿಮಿಷ ಅಥವಾ 3 ನಿಮಿಷಕ್ಕೆ ಯಾವ್ದು ಸಿಕ್ಕಿದ್ದು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. 5 ನಿಮಿಷದಲ್ಲಿ ಜಗತ್ತಲ್ಲಿ ಯಾವುದಾದ್ರೂ ಸ್ವಾತಂತ್ರ್ಯಗೊಂಡ 2 ರಾಷ್ಟ್ರಗಳಿದ್ರೆ ನಾವೇ, ಇಂಡಿಯಾ ಮತ್ತು ಪಾಕಿಸ್ತಾನ. ರೈಟ್, ಮಧ್ಯರಾತ್ರಿ ಯಾಕೆ ಕೊಟ್ಟರು? ಯಾಕೆ ಕೊಟ್ಟರು ಅಂತ ಕೇಳಿದ್ರೆ ಇಲ್ಲೊಂದು ಗೊಂದಲ ಆಯಿತು. ಏನು ಗೊಂದಲ ಆಯಿತು? ಲಾರ್ಡ್ ಮೌಂಟ್ ಬ್ಯಾಟನ್ ಇದ್ನಲ್ಲ, ಅವನಿಗೆ ಆಗಸ್ಟ್ 15 ಅಂದ್ರೆ ಬಹಳ ಪ್ರೀತಿ. ಯಾಕೆ ಪ್ರೀತಿ ಅಂತ ಕೇಳಿದ್ರೆ, ಅವನು ಬ್ರಿಟನ್ನಿನ ನೇವಿಲಿ ಸರ್ವ್ ಮಾಡ್ತಿದ್ದ, ಅವರ ನೌಕಾಪಡೆಯಲ್ಲಿ ಏನು ಮಾಡ್ತಿದ್ದ, ಕೆಲಸ ಮಾಡ್ತಿದ್ದ. ಅವನ ಎದುರುಗಡೆ ಜಪಾನಿನ ಆರ್ಮಿ ಸರೆಂಡರ್ ಆಗಿದ್ದು ಆಗಸ್ಟ್ 15, 1945. ನಾಗಸಾಕಿ ಹಿರೋಶಿಮಾ ಮೇಲೆ ಬಾಂಬಿಂಗ್ ಆಯ್ತಲ್ಲ, ಆಗಸ್ಟ್ 6 ಮತ್ತು ಆಗಸ್ಟ್ 9ನೇ ತಾರೀಕು 1945, 2ನೇ ಮಹಾಯುದ್ಧದಲ್ಲಿ. ಅದಾದ ಮೇಲೆ ಆಗಸ್ಟ್ 15ನೇ ತಾರೀಕು ಏನಾಗಿತ್ತು, ಅವನ ಎದುರುಗಡೆ ಅವರು ಸರೆಂಡರ್ ಆಗಿತ್ತು. ಅದು ಆ ದಿನ ಕಂಡ್ರೆ ಅವನಿಗೆ ಬಹಳ ಏನು ಪ್ರೀತಿ. ಅದಕ್ಕಾಗಿ ಆಗಸ್ಟ್ 15ಕ್ಕೆ ಏನಾಗಬೇಕು, ಆಗಬೇಕು ಅಂತ ಯೋಚನೆ ಮಾಡಿ. ಪ್ಲಸ್ ಏನಾಗಿತ್ತು ಅಂತ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ರ ಆಜಾದ್ ಹಿಂದ್ ಫೋರ್ಸ್ ಅಂತಿತ್ತಲ್ಲ, ಆಜಾದ್ ಹಿಂದ್ ಫೌಜ್ ಅಂತಿತ್ತಲ್ಲ, ಅದನ್ನೇನು ಸುಭಾಷ್ ಚಂದ್ರ ಬೋಸ್ರು ಸತ್ರು ಅಂತಾರೆ, ಸಾಯಲಿಲ್ಲ ಅಂತಾರೆ. ಏರ್ ಕ್ರಾಶ್ ಅಲ್ಲಿ ಏನಾದ್ರು ಸತ್ರು ಅಂದ್ರು ಅಥವಾ ಅವ್ರು ಸಿಗ್ಲಿಲ್ಲ. ಅದಾದ ಮೇಲೆ ಅವರ ಟ್ರಯಲ್ ಮಾಡಿದ್ರು. ಅವರ ಆರ್ಮಿಯಲ್ಲಿ ಇದ್ದ ಎಲ್ಲರನ್ನ ಕರ್ಕೊಂಡ್ಬಂದು ನಮ್ಮ ಈಗಿನ ರೆಡ್ ಫೋರ್ಟ್, ಕೆಂಪುಕೋಟೆ ಇದೆಯಲ್ಲ, ಕೆಂಪುಕೋಟೆಯಲ್ಲಿ ಅವರದ್ದು ಏನ್ ಮಾಡಕ್ ಶುರು ಮಾಡಿದ್ರು, ಟ್ರಯಲ್ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಅವ್ರ ಮೇಲೆ ಪ್ರೊಸೀಡಿಂಗ್ಸ್ ಮಾಡಕ್ ಶುರು ಮಾಡಿದ್ರು. ಇದರ ವಿರುದ್ಧ ಬ್ರಿಟಿಷ್ ನೇವಿಯಲ್ಲಿ, ಅಂದ್ರೆ ಅವರ ನೌಕಾಪಡೆಯಲ್ಲಿ ಕೆಲಸ ಮಾಡುತ್ತಿದ್ದ ಭಾರತೀಯರು ಏನ್ ಮಾಡಕ್ ಶುರು ಮಾಡಿದ್ರು, ತಿರುಗಿ ಬೀಳಲಿಕ್ಕೆ ಶುರು ಮಾಡಿದ್ರು. ಆಗ ಇಲ್ಲಿಂದ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲಿಗೆ ಹೋಯ್ತು, ಬ್ರಿಟನ್ನಿಗೆ ಹೋಯ್ತು. ಏನಂತ ಹೇಳಿದ್ರೆ, ಇನ್ನು ಮುಂದೆ ಇದನ್ನ ನಿರ್ವಹಣೆ ಮಾಡೋದೇನು ಕಷ್ಟ, ಸೊ ಇಟ್ ಇಸ್ ಬೆಟರ್ ಟು ಲೀವ್ ಅದು. 2ನೇ ಮಹಾಯುದ್ಧದಲ್ಲಿ ಅವರ ಆರ್ಥಿಕ ಸ್ಥಿತಿ ಸಂಪೂರ್ಣ ಕುಸಿದುಬಿಟ್ಟಿತ್ತು. ಯಾರದು? ಬ್ರಿಟನ್. 2ನೇದವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಭಾರತವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಷ್ಟು ಏನಿರಲಿಲ್ಲ, ಅವ್ರ ಹತ್ರ ಶಕ್ತಿ ಇರಲಿಲ್ಲ. ಗೌರ್ನಮೆಂಟ್ ಬೇರೆ ಚೇಂಜ್ ಆಯಿತು. ಅಟ್ಲೆ ಅವರು ಲೇಬರ್ ಪಾರ್ಟಿಯಿಂದ ಬಂದರು. ಇದೆಲ್ಲ ಒಟ್ಟು ಸೇರಿ ಪ್ಲಸ್ ಈ ಡೇಟು ಸೇರಿ ಏನು ಮಾಡಿದ್ರು, ಕೊಟ್ಟು. ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದು ಒಪ್ಪೋದೋ ಇಲ್ವೋ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಆಗಸ್ಟ್ 15ನೇ ತಾರೀಕು ಸೂಕ್ತ ಒಳ್ಳೆ ಮುಹೂರ್ತ ಅಲ್ಲ, ಆವತ್ತು ಸ್ವಾತಂತ್ರ್ಯ ತಗೊಂಡ್ರೆ ಒಳ್ಳೇದಾಗಲ್ಲ ಅಂತೇನೋ ಜ್ಯೋತಿಷ್ಯ ಹೇಳಿದ್ರಂತೆ. ಆಗ ಭಾರತೀಯ ಕಾಲಮಾನದ ಪ್ರಕಾರ ಏನಾಗುತ್ತೆ ಅಂದ್ರೆ, ಸೂರ್ಯ ಉದಯ ಆದ್ಮೇಲೆ ಸೂರ್ಯ ಅಸ್ತ ಆಗುವವರೆಗೆ ಮಾತ್ರ ದಿನ. ಸೂರ್ಯ ಉದಯ ಆಗಿ ಸೂರ್ಯ ಅಸ್ತ ಆಗುವವರೆಗೆ. ರಾತ್ರಿ 12 ಗಂಟೆಗೆ ಏನಾದ್ರು ಸ್ವಾತಂತ್ರ್ಯ ಕೊಟ್ರೆ ಅದು ಹಿಂದಿನ ದಿವಸಕ್ಕೆ ಬರುತ್ತೆ. ಯಾವುದಕ್ಕೆ ಬರಲ್ಲ? ಮರು ದಿವಸಕ್ಕೆ ಬರಲ್ಲ. ಯಾವುದ್ರ ಕಾಲಮಾನದ ಪ್ರಕಾರ? ಭಾರತೀಯ ಕಾಲಮಾನದ ಪ್ರಕಾರ. ಬಟ್ ಏನು ಮೌಂಟ್ ಬ್ಯಾಟನ್ ಇದ್ದಾನೆ, ಅವನು ಬ್ರಿಟಿಷರು, ಅವನ ಕಾಲಮಾನದ ಪ್ರಕಾರ 12 ಗಂಟೆ ದಾಟಿದ ಕೂಡಲೇ ಏನಾಗುತ್ತೆ, ಅದು ನೆಕ್ಸ್ಟ್ ಡೇ ಬರುತ್ತೆ. ಹಾಗಾದ್ರೆ ಮೌಂಟ್ ಬ್ಯಾಟನ್ಗೆ ಅದು 15ನೇ ತಾರೀಕೆ ಕೊಡಬೇಕು. 12 ಗಂಟೆ 3 ನಿಮಿಷ ಅಥವಾ 2 ನಿಮಿಷ ಕೊಟ್ರೆ ಅದೇನು 15ನೇ ತಾರೀಕು. ಭಾರತೀಯ ಕಾಲಮಾನದ ಪ್ರಕಾರ ಅದೇನು 14ನೇ ತಾರೀಕು. ಹಂಗಾಗಿ ನಿಮಗೆ ರಾತ್ರಿ ಸ್ವಾತಂತ್ರ್ಯ ಕೊಟ್ಟರು ಅಂತ. ರೈಟ್. ಹಾಗಾಗಿ ಎಷ್ಟೊತ್ತಿಗೆ ಕೊಟ್ಟಿದ್ರು? 12 ಗಂಟೆ ಕೊಟ್ಟರು. ಅದಾದ ಮೇಲೆ ನೆಹರು ಅವರು ಏನಾದರೂ ಪ್ರಧಾನಮಂತ್ರಿಗಳಾದ.
ಏನಾದ್ರು ಪ್ರಧಾನಮಂತ್ರಿ ಆದ. ಇವರು ಪ್ರಧಾನಮಂತ್ರಿ ಆದ ಕೂಡಲೇ ಒಂದು ದೊಡ್ಡ ಸವಾಲಿತ್ತು ಭಾರತದಲ್ಲಿ. ಏನು ಸವಾಲಿತ್ತು ಅಂತ ಕೇಳಿದ್ರೆ, ನಮ್ಮಲ್ಲಿ ಆಲ್ಮೋಸ್ಟ್ 85% ಜನ ಅನಕ್ಷರಸ್ಥರಿದ್ರು. ಎಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾರೆಲ್ಲ ಇದ್ರು, ಹೈಯರ್ ಅಪ್ಸ್ ಅಲ್ಲಿ ಅಂತ ಹೇಳಿದ್ರೆ ಉನ್ನತ ಅಧಿಕಾರದಲ್ಲಿ ಇದ್ದವರೆಲ್ಲ ಬ್ರಿಟಿಷರು, ಆಯ್ತಾ, ಮತ್ತೆ ಮಧ್ಯಮ ವರ್ಗದಲ್ಲಿದ್ದವರು, ತಳವರ್ಗದಲ್ಲಿದ್ದವರು ನಾವುಗಳು. ಅದರಲ್ಲೂ ಕೆಲವರು ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಎಲ್ಲಿಗೆ ಹೋದ್ರು? ಪಾಕಿಸ್ತಾನ ಹೋದ್ರು. ಈಗ ಅಡ್ಮಿನಿಸ್ಟ್ರೇಷನ್ ಒಂದು ಸವಾಲು. ಇನ್ನೊಂದು, ಭಾರತದಲ್ಲಿ ಆಗ ಭಾರತ ಇತ್ತಲ್ಲ, ವಿಭಜನೆ ಆಗಕ್ಕಿಂತ ಮುಂಚೆ ಒಂದು ಭಾರತ ಇತ್ತಲ್ಲ, ಅದರಲ್ಲಿ 265 ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು. ಎಷ್ಟಿದು? ರಾಜಾಡಳಿತ ಪ್ರದೇಶಗಳು ಎಷ್ಟಿದ್ದು? 265 ಇತ್ತು. ಅದರಲ್ಲಿ 13 ರಾಜಾಡಳಿತ ಪ್ರದೇಶಗಳು ಪಾಕಿಸ್ತಾನಕ್ಕೆ ಹೋಯ್ತು, ಈಗಿನ ಬಾಂಗ್ಲಾದೇಶನ್ನು ಸೇರಿಸಿ 13 ಅಲ್ಲಿಗೆ ಹೋಯ್ತು. 252 ಎಲ್ಲಿ ಉಳಿತು? ಭಾರತದಲ್ಲಿ ಉಳಿತು. ಅವುಗಳನ್ನು ಒಗ್ಗೂಡಿಸ್ಲಿಕ್ಕೆ ಒಂದು ಮಿನಿಸ್ಟ್ರಿ ಮಾಡಿದ್ವು ನಾವು. ಅದಕ್ಕೆ ಯಾರು ಇನ್ಚಾರ್ಜ್ ಕೊಟ್ಟು? ಸರ್ದಾರ್ ವಲ್ಲಭಾಯ್ ಪಟೇಲ್ ಕೊಟ್ಟು. ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಕೆಲಸನ ಮಾಡಕ್ಕೆ ಶುರು ಮಾಡಿದ್ರು. ಶುರು ಮಾಡುವತ್ತಿಗೆ ಬ್ರಿಟಿಷರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಏನಂತ ಹೇಳಿದ್ರೆ, ನೋಡಿಯಪ್ಪ, ಯಾವುದೇ ಪ್ರಿನ್ಸ್ಲಿ ಸ್ಟೇಟಿನ ರಾಜ ಭಾರತಕ್ಕಾರು ಸೇರ್ಕೋಬಹುದು, ಪಾಕಿಸ್ತಾನಕ್ಕಾರು ಸೇರ್ಕೋಬಹುದು, ಇಲ್ಲ ಇಂಡಿಪೆಂಡೆಂಟ್ ಆಗಿ ಏನ್ ಮಾಡ್ಬೋದು? ಉಳಿಬಹುದು. ಅವನು ಪಾಕಿಸ್ತಾನಕ್ಕೆ ಸೇರಿದ ಅಥವಾ ಇಂಡಿಪೆಂಡೆಂಟ್ ಆಗಿ ಉಳಿದ ಅಂತ ನೀವು ಆಕ್ರಮಣ ಮಾಡಿದ್ರೆ, ಆಗ ಬ್ರಿಟಿಷ್ ಫೋರ್ಸ್ ನಿಮ್ಮನ್ನು ಏನ್ ಮಾಡ್ಬೇಕಾಗತ್ತೆ? ಎದುರಿಸಬೇಕಾಗ್ತದೆ ಅಂತ ಬಹಳ ಸ್ಪಷ್ಟವಾಗಿ ಏನ್ ಮಾಡಿದ್ರು? ಹೇಳಿದ್ರು. ಸರಿ, ಆಯ್ತು, ಏನ್ ಸಮಸ್ಯೆ ಆಗಿಲ್ಲ, ನೀವು ಮೈಸೂರವರೆಲ್ಲ ಅಂತ ತಗೊಂಡೋಗಿ ಕೊಟ್ಬಿಟ್ರಿ, ತಗೊಳ್ಳಿ. ಜಯಚಾಮರಾಜ ಒಡೆಯರ್ ಇದ್ರು, ಆಗ ಇಲ್ಲಿ ಹೋರಾಟ ನಡೀತು, ಯಾವ್ದಕ್ಕೆ ಸೇರ್ಬೇಕು? ಭಾರತ ಒಕ್ಕೂಟಕ್ಕೆ ಸೇರ್ಬೇಕು ಅಂತ ತಗೊಂಡೋಗಿ ಕೊಟ್ರು. ಆಯ್ತು, ತಗೊಳ್ಳಿ ಅಂತ ಕೊಟ್ಬಿಟ್ರು. ಕಾಟ ಕೊಟ್ಟವರು 3 ಜನ. ಕಾಟ ಕೊಟ್ಟವ್ರು ಯಾರು? 3 ಜನ ಪ್ರಮುಖವಾಗಿ. ಒಂದು ಹೈದರಾಬಾದ್, ಇನ್ನೊಂದು ಜುನಾಗಢ್, ಇನ್ನೊಂದು ಕಾಶ್ಮೀರ. ಹೈದರಾಬಾದದ ಕತೆ ನಾನೇನು ಹೇಳೋದು ಬೇಡ, ಯಾಕಂದ್ರೆ ನೀವು ಅದೇ ರೀಜನ್ ಅಲ್ಲಿ ಇದ್ರಿ. ರೈಟ್. ಹೈದರಾಬಾದನ್ನು ಯಾರು ಆಳ್ತಾ ಇದ್ರು? ನಿಜಾಮರು ಆಳ್ತಾ ಇದ್ರು. ನಿಜಾಮರು ಆಳಬೇಕಾದ್ರೆ ಇವರು ಸ್ವಾತಂತ್ರ್ಯಗೊಂಡ ಮೇಲೆ ಇವ್ರಿಗೆ ಒಂದ್ಸರಿ ಏನ್ ಅನಿಸ್ತಂದ್ರೆ ಪಾಕಿಸ್ತಾನಕ್ಕೆ ಸೇರ್ಬೋದು ಅಂತ ಅನಿಸ್ತು, ಮತ್ತೊಂದ್ಸರಿ ಸ್ವಾತಂತ್ರ್ಯವಾಗಿರ್ಬೇಕು ಅಂತ ಅನಿಸ್ತು. ಏನೇನೋ ಯೋಜನೆ ಮಾಡಿದ್ರು. ಇವನ್ ಗೋವಾನ ಪರ್ಚೇಸ್ ಮಾಡುವ ಯೋಜನೆಯೂ ಕೂಡ ಯಾರಲ್ಲಿ ಇತ್ತು? ನಿಜಾಮರಲ್ಲಿ ಇತ್ತು. ಅದಾದ ಮೇಲೆ ಏನಾಯ್ತು ಅಂತ ಕೇಳಿದ್ರೆ, ನೇರ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾವ್ದ್ರ ಮೇಲೆ? ಭಾರತ ಬಂದ್ಬಿಟ್ಟು ಹೈದರಾಬಾದ್ ಮೇಲೆ ಆಕ್ರಮಣ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬ್ರಿಟಿಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೋಗಿ ಇನ್ನೊಬ್ಬರ ಮೇಲೆ ಏನ್ ಮಾಡುವಾಗಿಲ್ಲ? ಆಕ್ರಮಣ ಮಾಡುವಾಗಿಲ್ಲ. ಒಂದ್ ವೇಳೆ ಹೈದರಾಬಾದೇ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ನಾವು ಮಾಡಬೇಕು. ಹೈದರಾಬಾದೇ ಬಂದು ನಮ್ಮ ಮೇಲೆ ಏನ್ ಮಾಡಬೇಕು? ಆಕ್ರಮಣ ಮಾಡಬೇಕು. ಈಗ ಸೆಕ್ಯೂರಿಟಿ ವೈಸ್ ಇದು ಬಹಳ ಇಂಪಾರ್ಟೆಂಟ್. ಮಧ್ಯದಲ್ಲಿದೆ ಹೈದರಾಬಾದ್ ರೀಜನ್. ಈಗ ಈ ರೀಜನ್ ಏನಿದೆ ಭಾರತದ ಮಧ್ಯದಲ್ಲಿದೆ. ಇದು ಪಾಕಿಸ್ತಾನಕ್ಕೆ ಹೋದ್ರು ಡೇಂಜರು, ಇಂಡಿಪೆಂಡೆಂಟ್ ಆಗಿ ಉಳ್ಕೊಂಡ್ರು ಡೇಂಜರ್. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಇದನ್ನ ಏನ್ ಮಾಡೋದು ಅಂತ ಅನ್ಸುತ್ತೆ. ಅಷ್ಟೊತ್ತಿಗೆ ನಿಜಾಮರು ಒಂದು ಹೆಲ್ಪ್ ಮಾಡ್ಯಾರ. ಏನ್ ಮಾಡಿದ್ರು ಅಂತ ಕೇಳಿದ್ರೆ, ರಜಾಕಾರಾಸ್ ಅಂತಿದ್ರು. ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ರೈಲ್ವೆ ಟ್ರ್ಯಾಕ್, ಇಂಡಿಯನ್ ರೈಲ್ವೆ ಟ್ರ್ಯಾಕ್ ಅಂದ್ರೆ ಬ್ರಿಟಿಷರ್ ಬಿಟ್ಟು ಹೋಗಿದ್ರು ಟ್ರ್ಯಾಕ್ ಇತ್ತ, ನಮಗೆ ಕೊಟ್ಟಿದ್ರು ರೈಲ್ವೆ ಡಿಪಾರ್ಟ್ಮೆಂಟ್. ಅದರಲ್ಲಿ ಏನ್ ರೈಲ್ ಹೋಗ್ತಿತ್ತು ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಹಾಗಾಗಿ ಇಂಡಿಯನ್ ಪ್ರಾಪರ್ಟಿ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಏನ್ ಮಾಡಿದ್ರು? ಮಿಲಿಟರಿ ಆಕ್ಷನ್ ಮಾಡಿದ್ರು. ಬಟ್ ಅದನ್ನು ಪೊಲೀಸ್ ಆಕ್ಷನ್ ಅಂತ ಕರೀತಾರೆ. ಏನ್ ಮಾಡಿದ್ರು? ಪೊಲೀಸ್ ಆಕ್ಷನ್ ಅಂತ ಹೇಳಿ ಆಪರೇಷನ್ ಪೋಲೋ ಅಂತ ಮಾಡಿ ಏನ್ ಮಾಡಿದ್ರು? ಕ್ಲೋಸ್ ಮಾಡಿದ್ರು ಪ್ರಕರಣ. ಹಾಗಾಗಿ ಎಲ್ಲರೂ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ರೆ, ಈ ಭಾಗದಲ್ಲಿ ಎಷ್ಟನೇ ತಾರೀಕು ಮಾಡ್ತೀರಿ? ಸೆಪ್ಟೆಂಬರ್. ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಯಾವ ಸಂಭ್ರಮ ಮಾಡ್ತೀರಪ್ಪ? ಇಲ್ಲಿ ಮಾಡೋದೇ ಇಲ್ಲ. ಆಯ್ತಾ? ಅದು ಆಮೇಲೆ ಬಂದಿದ್ದು 48ರಲ್ಲಿ 47 ಬಿಟ್ಟಿದ್ದು. ಸೆಪ್ಟೆಂಬರ್ ಆದ್ಮೇಲೆ ಏನಾಗಿದೆ? ಇಲ್ಲಿ ಬಂದಿದ್ದು ಯಾರು? ಹೈದರಾಬಾದ್ ಕಿಂಗ್ಡಮ್ ಯಾರಿಗೆ ಬಂತು? ಭಾರತಕ್ಕೆ ಬಂತು. ಇನ್ನು ಜುನಾಗಢ ನವಾಬ್ ಹೋಗ್ಬೇಕು. ಅವನು ಏನ್ ಮಾಡಿದ? ಅವನು ಇದೇ ಸ್ಟೋರಿ. ಏನ್ ಮಾಡಿದ ಅಂತ ಹೇಳಿದ್ರೆ, 1947ರಲ್ಲಿ ಪಾಕಿಸ್ತಾನಕ್ಕೆ ಬರ್ಕೊಟ್ಬಿಟ್ಟ, ನಾನು ನಿಮಗೆ ಸೇರ್ತಾ ಇದ್ದೀನಿ ಅಂತ ಬರ್ಕೊಟ್ಮೇಲೆ ಮುಗಿತಾರೆ. ಪ್ರಶ್ನೆ ಏನು? ಕ್ಲೋಸ್. ಬಟ್ ಸಮಸ್ಯೆ ಏನಂತ ಹೇಳಿದ್ರೆ, ಅದನ್ನ ಕಾತೇವಾರ್ ರೀಜನ್ ಅಂತ ಕರೀತಾರೆ. ಗುಜರಾತಿನ ಯಾವುದದು? ಕಾತೇವಾರ್ ರೀಜನ್ ಅಂತ ಕರೀತಾರೆ. ಈಗೆಲ್ಲ ಅದು ಫುಲ್ಲು ಚೇಂಜ್ ಆಗೋಗಿದೆ. ಈಗ ನಾವು ಹೇಳುವ ಮ್ಯಾಪ್ ಜ್ಞಾಪಕ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅವಾಗ ಮನಾವರ, ಮುಂಗ್ರೋಲು ಅಂತೆಲ್ಲ ಪ್ಲೇಸ್ಗಳಿದ್ದು ಪಕ್ಕದಲ್ಲಿ. ಅದರ ಮಧ್ಯೆ ಯಾವುದಿತ್ತು? ಜುನಾಗಢಿನ ನವಾಬ ಏನ್ ಡಿಸೈಡ್ ಮಾಡ್ದ ಅಂತ ಹೇಳಿದ್ರೆ, ನಾನು ಪಾಕಿಸ್ತಾನಕ್ಕೆ ಸೇರ್ತೀನಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಕೊಟ್ಟು. ಬಟ್ ಅವರಿಗೂ ಗವರ್ನರ್ ಜನರಲ್, ನಮಗೂ ಗವರ್ನರ್ ಜನರಲ್ ಯಾರು? ಮೌಂಟ್ ಬ್ಯಾಟನ್ ಅದನ್ನು ಒಪ್ಪಲಿಲ್ಲ. ಯಾವುದನ್ನು ಒಪ್ಪಲಿಲ್ಲ. ಈ ಒಂದು ಒಡಂಬಡಿಕೆಯನ್ನ
ಒಪ್ಪಲಿಲ್ಲ. ಅದ್ರ ಮಧ್ಯದಲ್ಲಿ ನವಾಬ ಏನ್ ಮಾಡ್ದ ಅಂತ ಹೇಳಿದ್ರೆ, ಕಾತೆವಾರ್ ರೀಜನ್ ಅಲ್ಲಿ ಇನ್ನು ಉಳಿದೋರು ಇದ್ರಲ್ಲ, ಮಂಗ್ರೋಲು, ಮುನಾವರ, ಇವರೆಲ್ಲ ಇದ್ರಲ್ಲ, ಇವರೆಲ್ಲ ಆಗ್ಲೇ ಭಾರತಕ್ಕೆ ಬಂದು ಬೆಡ್ಕೊಂತ ಇದ್ರು. ಅವ್ರು ಪಾಕಿಸ್ತಾನಕ್ಕೆ ಹೋದ್ರೆ ನಮ್ಮ ಸೆಕ್ಯೂರಿಟಿಗೆ ಏನಾಗುತ್ತೆ, ತೊಂದರೆ ಆಗುತ್ತೆ ಅಂತ. ಈ ಜಗಳದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವನು ಜುನಾಗಢಿನ ರಾಜ ಹೋಗಿ ಯಾರ ಮೇಲೆ ಆಕ್ರಮಣ ಮಾಡ್ಬಿಟ್ಟ, ಮಂಗ್ರೋಲು, ಮುನಾವರ ಮೇಲೆ ಅಟ್ಯಾಕ್ ಮಾಡಿದ ಅನ್ಕೊಂಡೆ. ಅವರೆಲ್ಲ ಯಾರಿಗೆ ಬಂದು ಸೇರಿದ್ರು, ಭಾರತಕ್ಕೆ ಬಂದು ಸೇರಿದ್ರು. ಹಾಗಾಗಿ ಯಾರ ಮೇಲೆ ಆಕ್ರಮಣ ಮಾಡ್ದಂಗಾಯ್ತು, ಅದು ಭಾರತದ ಮೇಲೆ ಆಕ್ರಮಣ ಮಾಡ್ದಂಗಾಯ್ತು. ಹೋಗಿ ಏನ್ ಮಾಡಿದ್ರು, ಆಕ್ರಮಣ ಮಾಡಿದ್ರು. ಯಾವುದನ್ನ ಒಳಗೆ ತಂದ್ರು, ಜುನಾಗಢ ಅಂತ ತಂದ್ರು. ಆಯ್ತು, ಎರಡೂ ಕಡೆ ಚುನಾವಣೆ ಮಾಡಿದ್ರು. ಹೈದರಾಬಾದ್ ರೀಜನ್ ಅಲ್ಲೂ ಚುನಾವಣೆ ಮಾಡಿದ್ರು. ಈ ತರ ತಗೊಂಡ ಮೇಲೆ ಜನರಿಂದ ಚುನಾವಣೆ ಮಾಡಿಸಿದ್ರು. ಜನ ಎಲ್ಲರೂ ಮೆಜಾರಿಟಿಲಿ ಭಾರತಕ್ಕೆ ಬರ್ತೀವಿ ಅಂತ ಚುನಾವಣೆಯಲ್ಲಿ ಓಟ್ ಹಾಕಿದ್ರು. ಹಾಗಾಗಿ ಅದು ಭಾರತಕ್ಕೆ ಸೇರ್ಕಂತು. ಇದರಲ್ಲೂ ಜುನಾಗಢಲ್ಲೂ ಮತದಾನ ನಡೀತು. ಅಲ್ಲೂ ಕೂಡ ಅವರು ಮೆಜಾರಿಟಿಲಿ ವೋಟ್ ಮಾಡಿದ್ರು. ಜುನಾಗಢ ಏನಾಯ್ತು, ಭಾರತಕ್ಕೆ ಸೇರ್ಕಂತು. ಈಗ ವಿಷಯ ಕಾಶ್ಮೀರದ ಕತೆ ಆಗಲಿಲ್ಲ. ಕಾಶ್ಮೀರದ ಕತೆ ಏನಾಯ್ತು ಅಂತ ಕೇಳಿದ್ರೆ, ಕಾಶ್ಮೀರದ ಒಬ್ಬ ರಾಜ ಹರಿಸಿಂಗ್ ಅಂತಿದ್ರು. ಯಾರಿದ್ದ? ರಾಜ ಹರಿಸಿಂಗ್ ಅಂತಿದ್ರು. ಅಲ್ಲಿ ಗೌರ್ಮೆಂಟ್ ನೌಕರಿ, ಇದು ಯಾವುದೇ ಧರ್ಮದ ಬಗ್ಗೆ ಹೇಳ್ತಿಲ್ಲ, ಅಲ್ಲಿರೋ ಇತಿಹಾಸ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಡೂ ವಿತ್ ದ ರಿಲಿಜನ್ ಬಗ್ಗೆ ಏನೋ ಅಲ್ಲ ಇದು, ಆಯ್ತಾ? ಅಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮುಸಲ್ಮಾನರಿಗೆ ಹೆಚ್ಚು ಇದರಲ್ಲಿ ಉದ್ಯೋಗ ಕೊಡ್ತಾ ಇಲ್ಲ, ಬರೀ ಹಿಂದೂಗಳಿಗೆ ಏನು ಕೊಡ್ತಾ ಇದ್ದಾನೆ, ಉದ್ಯೋಗ ಕೊಡ್ತಾ ಇದ್ದಾನೆ ಅಂತ ಹೇಳಿ ಒಂದು ಇದಿತ್ತು, ಕೂಗಿತ್ತು. ಆಗ ಈಗ ಉಮರ್ ಅಬ್ದುಲ್ಲಾ ಅಂತ ಹೇಳಿ ಕಾಶ್ಮೀರದ ಮುಖ್ಯಮಂತ್ರಿ ಇದ್ದಾರಲ್ಲ, ಗೊತ್ತಾ? ಈಗ ಹೋಗಿ ನೀವು ಗೂಗಲ್ ಮಾಡಿದ್ರೆ ಯಾರಿದ್ದಾರೆ ಈಗ? ಉಮರ್ ಅಬ್ದುಲ್ಲಾ ಇದ್ದಾರೆ. ಇವರಪ್ಪ ಫಾರೂಕ್ ಅಬ್ದುಲ್ಲಾ. ಇವರಪ್ಪ ಅಪ್ಪ ಯಾರು? ಫಾರೂಕ್ ಅಬ್ದುಲ್ಲಾ. ಫಾರೂಕ್ ಅಬ್ದುಲ್ಲನ ಅಪ್ಪ ಶೇಖ್ ಅಬ್ದುಲ್ಲಾ, ಆಯ್ತಾ? ಶೇಖ್ ಅಬ್ದುಲ್ಲಾ ಅವಾಗ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಒಂದು ಇದನ್ನ ಗ್ರೂಪ್ ಕಟ್ಕೊಂಡು, ಆಯ್ತಾ, ನಂತರದಲ್ಲಾಗಿದ್ದ ಹೆಸರು ಇರಲಿ, ಅದನ್ನು ಕಟ್ಕೊಂಡು ಇದರ ವಿರುದ್ಧ ಎಲ್ಲ ಹೋರಾಟ ಮಾಡ್ತಾರೆ. ಯಾವುದ್ರ ವಿರುದ್ಧ? ರೆಪ್ರೆಸೆಂಟೇಷನ್ ಸಿಗಬೇಕು. ಹಾಗಾಗಿ ತುಂಬಾ ಪಾಪ್ಯುಲರ್ ಲೀಡರ್ ಯಾರು? ಶೇಖ್ ಅಬ್ದುಲ್ಲಾ. ಹಾಗಾಗಿ ಕಾಶ್ಮೀರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ರಾಜ ಹರಿಸಿಂಗ್ ಅಕ್ಟೋಬರ್ ತಿಂಗಳಲ್ಲಿ ಪಾಕಿಸ್ತಾನ ಯಾವಾಗ ಆಗಸ್ಟ್ ಅಲ್ಲಿ ಸ್ವಾತಂತ್ರ್ಯ ಕೊಡ್ತು, ಪಾಕಿಸ್ತಾನ ಯೋಚನೆ ಮಾಡಿತು ಏನಂತ ಹೇಳಿದ್ರೆ, ಕಾಶ್ಮೀರನ ಅಟ್ಯಾಕ್ ಮಾಡಿ ನಮ್ಮೊಳಗೆ ಏನ್ ಮಾಡ್ಬಿಡ್ಬೇಕು, ಅದನ್ನ ಸೇರಿಸ್ಕೊಂಡ್ಬಿಡ್ಬೇಕು. ಇದು ರೈಟ್ ಟೈಮ್. ಬಟ್ ಬ್ರಿಟಿಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೋಗಿ ಯಾವುದೇ ರಾಜ್ಯದ ಮೇಲೆ ನೀವು ಏನ್ ಮಾಡುವಂಗಿಲ್ಲ, ಆಕ್ರಮಣ ಮಾಡುವಂಗಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಆ ಬಾರ್ಡರ್ ಏರಿಯಾಗಳಲ್ಲಿ, ಕಾಶ್ಮೀರದ ಬಾರ್ಡರ್ ಏರಿಯಾಗಳು ಏನಿದ್ದಾರೆ, ಅಲ್ಲಿ ಏನು ಟ್ರೈಬಲ್ ಗ್ರೂಪ್ಗಳಿದ್ದು, ಅಫ್ರೀದಿಗಳು ಅವರು ಏನಿದ್ರು, ಆ ಟ್ರೈಬಲ್ ಗ್ರೂಪ್ ಜೊತೆಗೆ ಮಿಲಿಟರಿ ಅವರು ಸೇರ್ಕೊಂಡು ಅದೇ ಡ್ರೆಸ್ ಹಾಕೊಂಡು ಹೋಗಿ ಯಾರ ಮೇಲೆ ಆಕ್ರಮಣ ಮಾಡಿದ್ರು, ಕಾಶ್ಮೀರದ ಮೇಲೆ ಮಾಡಿದ್ರು. ಅದನ್ನು ಎದುರಿಸ್ಲಿಕ್ಕಾಗಲಿಲ್ಲ. ಅದನ್ನ ಏನ್ ಮಾಡಕ್ಕಾಗಲಿಲ್ಲ, ಎದುರಿಸ್ಲಿಕ್ಕಾಗಲಿಲ್ಲ. ಕೊನೆಗೆ ಅಕ್ಟೋಬರ್ 25ನೇ ತಾರೀಕು 1947 ರಾಜ ಹರಿಸಿಂಗ್ ಬಹಳ ಸ್ಪಷ್ಟವಾಗಿ ತನ್ನ ಸೆಕ್ರೆಟರಿ ಕೇಳಿದ್ರು, ನೋಡಪ್ಪ, ಈಗ ಮಧ್ಯಾಹ್ನ ಊಟ ಮಾಡಿ ಮಲಗ್ತಾ ಇದ್ದೀನಿ, ಸಂಜೆ ಒಳಗೆ ಏನಾದರೂ VP ಮೆನಾನ್ ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸೆಕ್ರೆಟರಿ, ಅವರು ಬಂದು ಆಕ್ಸೆಷನ್ ಅಕಾರ್ಡಿಗೆ ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡಿಲ್ಲ ಅಂದ್ರೆ ನಾನು ಏಳಿಸ್ಲು ಬೇಡ, ಕೊಂದುಬಿಡು. ಯಾಕೆಂತ ಹೇಳಿದ್ರೆ ಪೂರ್ತಿ ಏನಾಗೋಗುತ್ತೆ, ನನ್ನ ದೇಶ, ನನ್ನ ರಾಜ್ಯ ಕಂಪ್ಲೀಟ್ ಆಗಿ ಪಾಕಿಸ್ತಾನದ ವಶ ಆಗುತ್ತೆ ಅಂತ. ಪಾಕಿಸ್ತಾನದ ಈ ಟ್ರೈಬಲ್ ಗ್ರೂಪ್ ಒಂದು ಮಿಸ್ಟೇಕ್ ಮಾಡಿದ್ರು. ಏನಂತ ಹೇಳಿದ್ರೆ, ಅವರು ಕಾಶ್ಮೀರದಿಂದ ಸಾಮಾನ್ಯ ಒಂದು 2-3 ಗಂಟೆಯ ದೂರದಲ್ಲಿರೋ ಬಾರಾಮುಲ್ಲಾ ಅನ್ನೋ ಒಂದು ಸಣ್ಣ ಸಿಟಿಲಿ ಅವರು ಲೂಟ್ ಮಾಡಿ ಎಲ್ಲ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಅಲ್ಲಿ ಬಂದ್ರಲ್ಲ, ಅದನ್ನ ಕಾಂಕರ್ ಮಾಡಿದ್ರು, ಆ ಪ್ಲೇಸನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅತ್ಯಾಚಾರ ಮಾಡಿದ್ರು, ಅಲ್ಲಿ ಇರೋ ವಸ್ತುಗಳನ್ನೆಲ್ಲ ಲೂಟಿ ಮಾಡಿದ್ರು. ಅದರಲ್ಲಿ 48 ಗಂಟೆ ಕಳೆದ್ರು. ಆ 48 ಗಂಟೆಯಲ್ಲಿ ಇತಿಹಾಸವೇ ಏನಾಗೋಗ್ಬಿಡ್ತು, ಬದಲಾಯಿತು. ಅಲ್ಲೇನಾಯ್ತು, ರಾಜ ಹರಿಸಿಂಗ್ ಏನಿದ್ದ, ಅವನು ಭಾರತದ ಹೆಲ್ಪ್ ಕೇಳ್ದ. ಭಾರತದವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಆಕ್ಸೆಷನ್ ಅಕಾರ್ಡ್ ಅನ್ನ ಸೈನ್ ಮಾಡಿ ನಮ್ಮ ಜೊತೆಗೆ ಬರ್ದೇನೆ ನಾವು ನಿಮಗೆ ಸಹಾಯ ಮಾಡಕ್ಕೆ ಬರಲ್ಲ ಅಂತ. ಅವನು 25ನೇ ತಾರೀಕು ಆಕ್ಸೆಷನ್ ಅಕಾರ್ಡ್ ಅನ್ನ ಸೈನ್ ಮಾಡಿದ. 26ನೇ ತಾರೀಕು ಅದಕ್ಕೆ ಮೌಂಟ್ ಬ್ಯಾಟನ್ ಏನ್ ಕೊಟ್ಟರು, ಅಪ್ರೂವಲ್ ಕೊಟ್ಟರು. ಇಂಡಿಯನ್ ಆರ್ಮಿ ಎಲ್ಲಿಗೋಯ್ತು, ಕಾಶ್ಮೀರಕ್ಕೆ ಹೋಯ್ತು. ಬಾರಾಮುಲ್ಲಾದಿಂದ ನಾವು ಅವರನ್ನು ಏನ್ ಮಾಡಕ್ ಶುರು ಮಾಡಿದ್ವು, ಹಿಮ್ಮೆಟ್ಟಿಸ್ಲಿಕ್ಕೆ ಶುರು ಮಾಡಿದ್ವು. ಯಾರನ್ನ? ಪಾಕಿಸ್ತಾನನ ಹಿಮ್ಮೆಟ್ಟಿಸ್ಲಿಕ್ಕೆ ಶುರು ಮಾಡಿದ್ವು. ಆಗ ಪಾಕಿಸ್ತಾನ ಇದನ್ನು ಒಪ್ಪಲಿಲ್ಲ. ಆಕ್ಸೆಷನ್ ಅಕಾರ್ಡ್ ಏನು ಕಾಶ್ಮೀರ ಸೈನ್ ಆಗ್ತು ರಾಜ ಹರಿಸಿಂಗ್, ಅದನ್ನ ಏನ್ ಮಾಡಲಿಲ್ಲ, ಒಪ್ಪಲಿಲ್ಲ. ಅದೇನ್ ಹೇಳ್ತು ಅಂತ ಹೇಳಿದ್ರೆ, ಅದು ವೋಟಿಂಗ್ ಮಾಡಿ ಅಥವಾ ಅದನ್ನ ಯಾರಿಗೆ ಕೊಡಿ, ಪಾಕಿಸ್ತಾನ ಕೊಡಿ ಅಂತ ಅವ್ರು ಕೂಗಿಟ್ರು. ಆಗ ಮೌಂಟ್ ಬ್ಯಾಟನ್ ಒಂದು ಸಜೆಷನ್ ಕೊಟ್ಟರು. ಯಾರಿಗೆ? ನೆಹರುಗೆ. ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೋಡು, ಈಗ ಕ್ಲಿಯರ್ ಆಗಿ ಅಟ್ಯಾಕ್ ಮಾಡಿರೋದು ಯಾರು? ಪಾಕಿಸ್ತಾನ. ಯಾರು ಅಟ್ಯಾಕ್ ಮಾಡಿರೋದು? ಪಾಕಿಸ್ತಾನ ಅಟ್ಯಾಕ್ ಮಾಡಿರೋದು. ಹಾಗಾಗಿ ಪಾಕಿಸ್ತಾನ ಅಟ್ಯಾಕ್ ಮಾಡಿರೋದಕ್ಕೆ ಏನಿದೆ, ಪ್ರೂಫ್ ಇದೆ. ಪ್ಲಸ್ ನೀನು ಈಗ ಈ ಮ್ಯಾಟರ್ನ ವಿಶ್ವಸಂಸ್ಥೆಗೆ ತಗೊಂಡು ಹೋಗ್ಬಿಟ್ರೆ, ವಿಶ್ವಸಂಸ್ಥೆಯಲ್ಲಿ ಕೇಸ್ ಯಾರ ಪರ ಆಗುತ್ತೆ?
ನಮ್ಮ ಪರ ಆಗತ್ತೆ. ಆಗ ಇಡೀ ಜಗತ್ತು ಏನ್ ಮಾಡ್ದಂಗೆ ಆಗುತ್ತೆ, ಕಾಶ್ಮೀರ ಭಾರತದ ಭಾಗ ಅಂತ ಒಪ್ಕೊಂಡಂಗೆ ಆಗುತ್ತೆ ಅಂತ ಐಡಿಯಾ ಕೊಟ್ಟು, ರೈಟ್. ಈ ಐಡಿಯಾ ತಗೊಂಡು ಎಲ್ಲಿ ಬಂದು ನಾವು ವಿಶ್ವಸಂಸ್ಥೆ ಹೋದ್ವು. ವಿಶ್ವಸಂಸ್ಥೆಯಲ್ಲಿ ಏನಾಯ್ತು, 1949 ಜನವರಿ 1 ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಒಂದಷ್ಟು ರಾಷ್ಟ್ರಗಳು ನಮ್ಮ ಜೊತೆ ಆಡಿದ್ರು. ಯಾವುದಂತ ಕೇಳಿದ್ರೆ, ಒಂದು ಬೆಲ್ಜಿಯಂ, ಇನ್ನೊಂದು ಬ್ರಿಟನ್, ಇನ್ನೊಂದು ಅಮೆರಿಕ, ಇವರೆಲ್ಲ ಒಟ್ಟಿಗೆ ಸೇರಿ ಒಂದು ಗೇಮ್ ಆಡಿದ್ರು. ಏನ್ ಗೇಮ್ ಆಡಿದ್ರು ಅಂತ ಹೇಳಿದ್ರೆ, ಕ್ಲಿಯರ್ ಕಟ್ ಕೇಸು. ಅವರು ಎಗ್ರೇಷನ್ ಮಾಡಿದ್ದಾರೆ, ಅವರು ರೂಲನ್ನು ಬ್ರೇಕ್ ಮಾಡಿದ್ದಾರೆ, ಹಾಗಾಗಿ ಇದು ಇವರು ಸೈನ್ ಹಾಕಿರೋದ್ರಿಂದ ಇದು ಇವ್ರಿಗೆ ಸೇರ್ಬೇಕಾಗಿತ್ತು ಅಂತ ಕ್ಲಿಯರ್ ಕಟ್ ಕೇಸನ್ನ ಇವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಈಗ ಸೀಸ್ ಫೈರ್ ಮಾಡಿ, ನೀವಿಬ್ರು ಶಾಂತಿ ಪಾಲನೆ ಮಾಡಿ, ವಿಶ್ವಸಂಸ್ಥೆಯ ಪಡೆಯನ್ನ ಮಧ್ಯಕ್ಕೆ ಕಳಿಸ್ತೀವಿ, ಅವರು ನಿಮ್ಮ ನಡುವೆ ನಿಂತ್ಕೊಳ್ತಾರೆ. ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ, ಪಾಕಿಸ್ತಾನವರು ಸಂಪೂರ್ಣ ನಿಮ್ಮ ಆರ್ಮಿನ ತೆಗೆದುಬಿಡಿ, ಭಾರತದವರು ಅಲ್ಲೇನು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆರ್ಮಿನ ಇಡಿ, ನಂತರ ಸೂಕ್ತ ಕಾಲ ನೋಡಿ ಶಾಂತಿ ಬಂದ ಕೂಡಲೇ ನಾವೇನ್ ಕೊಡೋದು, ಏನ್ ಮಾಡ್ತೀವಿ, ಚುನಾವಣೆ ಮಾಡ್ತೀವಿ, ಜನ ಯಾರಿಗೆ ಓಟ್ ಹಾಕ್ತಾರೋ ಅವ್ರನ್ನ ಅವ್ರಿಗೆ ಹೋಗಿ ಕಾಶ್ಮೀರ ಏನಾಗುತ್ತೆ ಸೇರತ್ತೆ ಅಂತ ಒಂದು ಹೊಸ ಕತೆ ಬರೋದು. ಹೊಸ ಕತೆ ಬರೆದು ಕೂಡಲೇ ಸಮಸ್ಯೆ ಶುರುವಾಯಿತು. ಬರೆದ ಕೂಡಲೇ ಏನಾಯ್ತು, ಸಮಸ್ಯೆ ಶುರುವಾಯಿತು. ಶುರುವಾಗಿದ್ದು ಎಲ್ಲಿವರೆಗೆ ಶುರುವಾಯ್ತು ಅಂದ್ರೆ, ಇವತ್ತಿಗೂ ಏನಾಗಲಿಲ್ಲ, ಅದು ಸಾಲ್ವ್ ಆಗಲಿಲ್ಲ. ಇವತ್ತಿಗೂ ಏನಾಯ್ತು, ಉಳ್ಕೊಂಡಿದೆ ಅದು, ರೈಟ್. ನೆಹರುಗದು ಕ್ಲಿಯರ್ ಕಟ್ ಆಗಿ ಒಳಗೆ ಬರುತ್ತೆ ಅಂತ ಅನ್ಕೊಂಡಿದ್ರು, ಅದೇನಾಗಲಿಲ್ಲ, ಬರಲಿಲ್ಲ. ಈಗ ಇಲ್ಲಿ ಬಿಟ್ಟುಬಿಡೋಣ, ಯಾವುದನ್ನ, ಕಾಶ್ಮೀರನ ಇಲ್ಲಿ ಬಿಟ್ಟುಬಿಡೋಣ. ಈಗ ಒಂದು ಸ್ವಲ್ಪ ಮುಂದೋಗೋಣ, ಈಗ ಸ್ವಲ್ಪ ಏನು ಮಾಡೋಣ, ಮುಂದೋಗೋಣ. ನೆಹರು ಅವರ ಕಾಲಘಟ್ಟ, ರೈಟ್. ಸೊ ನಮಗೆ ಸಂವಿಧಾನ ಬಂತು. ಸಂವಿಧಾನ ಬಂದ ಕೂಡಲೇ ನೆಹರು ಅವರು ಚುನಾವಣಾ ಕಮಿಷನ್ ಮಾಡಿದ್ರು, ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಿದ್ರು. ಮಾಡಿಬಿಟ್ಟು ಹೇಳಿದ್ರು, ಚುನಾವಣೆಯನ್ನು ಇಮಿಡಿಯೇಟ್ ಆಗಿ ಮಾಡಿ ಅಂತ. ಅವ್ರು ಹೇಳಿದ್ರು ಆಗಲ್ಲ, ಯಾಕೆಂದ್ರೆ ಎಲ್ಲ ಅದನ್ನ ಏನ್ ಮಾಡಬೇಕು, ಕಾನ್ಸ್ಟಿಟ್ಯೂಯೆನ್ಸಿ ಇದು ಕ್ಷೇತ್ರವಾರು ಏನ್ ಮಾಡಬೇಕು, ವಿಭಜನೆ ಮಾಡಬೇಕು, ಮತದಾರರನ್ನ ಗುರುತಿಸಬೇಕು, ಆ ನಂತರ ನಾವೇನ್ ಮಾಡಬೇಕು, ಮತದಾನ ಮಾಡಬೇಕು ಅಂತ ಹೇಳಿದ್ರು. 1950ರಲ್ಲಿ ಚುನಾವಣಾ ಕಮಿಷನ್ ಬಂದರೂ ಕೂಡ ಚುನಾವಣೆ ನಡೆದಿದ್ದು ಯಾವಾಗ, 1951 ಅಕ್ಟೋಬರ್ ಅಲ್ಲಿ ಶುರುವಾಗಿತ್ತು. ನೀವು ಈಗಲೂ ಯಾವುದೇ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರು, ತುಂಬಾ ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಮ ಚುನಾವಣೆ, ಫಸ್ಟ್ ಚುನಾವಣೆ ನಡೆದಿದ್ದು ಯಾವಾಗ ಅಂದ್ರೆ 1952 ಅಂತ ಕೊಡ್ತಾರೆ, 1952 ಅಂತ. ಬಟ್ ಶುರುವಾಗಿದ್ದು ಯಾವಾಗ, 1951 ಅಕ್ಟೋಬರ್ ಇಂದ 1952 ಮಾರ್ಚ್ ವರೆಗೂ ಏನ್ ನಡೆದಿದೆ, ಚುನಾವಣೆ ನಡೆದಿದೆ. 6 ತಿಂಗಳು ಭಾರತದಲ್ಲಿ ಫಸ್ಟ್ ಚುನಾವಣೆ ನಡೆದಿದೆ. ಅತಿ ಹೆಚ್ಚಿನ ಕ್ಷೇತ್ರಗಳು ಭಾರತದಲ್ಲಿ ಮತದಾನ ಹಾಕಿದ್ದು ಜನವರಿ. ಹಂಗಾಗಿ ಅದೇ ಡೇಟ್ ಅನ್ನ ತಗೊಂಡು ಫಸ್ಟ್ ಚುನಾವಣೆ ಯಾವಾಗ ನಡೆದಿದೆ ಅಂತ ಬರೀತಾರೆ, 1952 ಅಂತ ಬರೀತಾರೆ. ಆಕ್ಚುಲಿ 1951 ಅಕ್ಟೋಬರ್ ಇಂದ 1952 ಮಾರ್ಚ್ ವರೆಗೆ ನಡೀತು. ಇದರಲ್ಲೆಲ್ಲ ಆವಾಗಿನ ಹಳೆ ಫೋಟೋಗಳನ್ನು ನೋಡಿದ್ರೆ, ಹೊಸ ಹೊಸ ಸೀರೆ ಉಟ್ಕೊಂಡು ಹೆಣ್ಮಕ್ಳು ಹೋಗಿ ಓಟ್ ಹಾಕ್ತಿರೋದು, ಆಯ್ತಾ, ಫೋಲ್ ಉರ್ಕೊಂಡು ಹೋಗಿ ಜನ ಏನ್ ಮಾಡ್ತಿರೋದು, ಮತದಾನ ಮಾಡ್ತಿರೋದು, ಬುದ್ಧ ಭಿಕ್ಷುಗಳು ಹೋಗಿ ಏನ್ ಮಾಡಿರೋದು, ಮತದಾನ ಮಾಡ್ತಿರೋದು. ಈ ತರ ಎಲ್ಲ ನಿಮಗೇನು ಸಿಗ್ತವೆ, ಅವಾಗಿಂದ ಹಳೆ ಫೋಟೋಗಳು ಸಿಗ್ತವೆ. ಈ ತರ ಫಸ್ಟ್ ಚುನಾವಣೆಯನ್ನ ನಡೆಸಿದ್ರು. ನಂತರ ಇನ್ನೊಂದು ಕೆಲಸ ಆಯ್ತು, ಏನಂತ ಹೇಳಿದ್ರೆ, ಸ್ವತಂತ್ರ ಪೂರ್ವದಲ್ಲಿ ನೆಹರು ಅವರನ್ನ ಆಗಿನ USSR ಸ್ಟಾಲಿನ್ ಗವರ್ನಮೆಂಟ್ ಇತ್ತು, ಈಗಿನ ರಷ್ಯಾ ಅಂತ ಏನ್ ಕರಿತೀರಿ, ಪೂರ್ತಿ ರಷ್ಯಾ ಅಲ್ಲ, ಆಗಿನ USSR ಏನಿತ್ತು, ಇಲ್ಲಿಗೆ 1929ನಲ್ಲಿ ನೆಹರುನ ಕರೆದಿದ್ರು, ಬನ್ನಿ. ಆಗ ಇವರು ಮಾಸ್ಕೋಗೆ ಏನ್ ಕೊಟ್ಟಿದ್ರು, ಭೇಟಿ ಕೊಟ್ಟು ಸ್ಟಾಲಿನ್ ಜೊತೆ ಚರ್ಚೆ ಅಲ್ಲ, ಸ್ಟಾಲಿನ್ ಅಲ್ಲ, ಇವನು ಯಾರು, ಲೆನಿನ್ ಇದರಲ್ಲಿದ್ದಾಗ, ಏನು ಅಧಿಕಾರದಲ್ಲಿ ಇದ್ದಾಗ ಇವರು ಭೇಟಿ ಕೊಟ್ಟುಬಿಟ್ಟು ಅಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ನೋಡಿದಾಗ ಇಷ್ಟೊಂದು ದೊಡ್ಡ ದೇಶವನ್ನ ನೀವು ಹೇಗೆ ಅಭಿವೃದ್ಧಿ ಪಡಿಸ್ತೀರಿ ಅಂತ ಹೇಳಿದ್ರೆ, ಅವ್ನು ಬಹಳ ಸ್ಪಷ್ಟವಾಗಿ ಹೇಳಿದ ಇವರಿಗೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಅಂತ. ಅವ್ರು ಪಂಚವಾರ್ಷಿಕ ಯೋಜನೆ ಶುರು ಮಾಡಿದ್ರು. ಆಯ್ತಾ, ಆ ಐಡಿಯಾ ತುಂಬಾ ಇಂಪ್ರೆಸ್ ಆಯ್ತು ಯಾರಿಗೆ, ನೆಹರು ಅವರಿಗೆ. ಆಮೇಲೆ ಏನಾಯ್ತು ಅಂತ ಕೇಳಿದ್ರೆ, ನೆಹರು ಅವರು ಸ್ವತಂತ್ರ ಆದ ಕೂಡಲೇ ಒಂದು ಕಮಿಟಿ ಮಾಡಿದ್ರು, ಒಂದು ಸಮಿತಿನ ಏನ್ ಮಾಡಿದ್ರು, ರಚಿಸಿದ್ರು. ಯುರೋಪ್ ಅವರು ಯುದ್ಧ ನಂತರ ಹೇಗೆ ತಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಿಕೊಳ್ಳಿಕ್ಕೆ ಏನೇನು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಏನ್ ಮಾಡಿ, ರಿಪೋರ್ಟ್ ರೆಡಿ ಮಾಡಿ. ಯಾಕೆಂದ್ರೆ ನಮ್ಮ ಸ್ವತಂತ್ರ ದೇಶನು ನಾವು ಅದೇ ರೀತಿಯಾಗಿ ಏನ್ ಮಾಡ್ಬೋದು, ಕಟ್ಬೋದು. ಆ ಸಮಿತಿ, ಸಲಹಾ ಸಮಿತಿಯವರಿಗೆ ಏನ್ ಅಡ್ವೈಸ್ ಮಾಡುತ್ತೆ ಅಂತ ಹೇಳಿದ್ರೆ, ನಮಗೊಂದು ಏನ್ ಬೇಕು, ಪಂಚವಾರ್ಷಿಕ ಯೋಜನೆ ಬೇಕು. ಹಾಗಾಗಿ 1951ರಲ್ಲಿ ನಾವು ಯಾವುದನ್ನು ಶುರು ಮಾಡಿದ್ವು, ಪಂಚವಾರ್ಷಿಕ ಯೋಜನೆಯನ್ನ ಶುರು ಮಾಡಿದ್ವು. ಇದ್ರ ಮಧ್ಯ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಯಾಕೆಂತ ಕೇಳಿದ್ರೆ, ನಮ್ಗೆ ಇನ್ನೊಂದು ದೊಡ್ಡ ಪಕ್ಷ ಹುಟ್ಟಕ್ಕೆ ಮೂಲ ಕಾರಣ ಎಲ್ಲಿ ಅಂತ. ಈಗ ನೀವು BJP ಅಂತ ಒಂದು ಪಕ್ಷ ಕರಿತೀರಲ್ಲ, ಇದು ಹುಟ್ಟಲಿಕ್ಕೆ ಒಂದು ಏನಿದೆ, ಕಾರಣ ಇದೆ. ಏನ್ ಕಾರಣ ಅಂತ ಕೇಳಿದ್ರೆ,
ಜನವರಿ 30, 1948 ಗಾಂಧಿಯ ಹತ್ಯೆ ಆಯಿತು. ಏನಾಯ್ತು? ಗಾಂಧಿ ಹತ್ಯೆ ಆಯಿತು. ಗಾಂಧಿ ಹತ್ಯೆಗೂ ಬಿಜೆಪಿಗೆ ಏನು ಸಂಬಂಧ? ಈಗ ಉಪೇಂದ್ರ ಒಂದು ಸಿನಿಮಾದಲ್ಲಿ ಹೇಳ್ತಾನೆ, ಮೌಂಟ್ ಬ್ಯಾಟನ್ಗೂ ಮಾರಮ್ಮಗೂ ಏನು ಸಂಬಂಧ? ಹಂಗೆ ಆಯ್ತು, ರೈಟ್. ಸೊ ಗಾಂಧಿ ಹತ್ಯೆ ಆಯಿತು. ಗಾಂಧಿ ಹತ್ಯೆ ಆದ್ಕೊಳ್ಳೆ ಏನಾಯ್ತು ಅಂತ ಹೇಳಿದ್ರೆ, ಇದನ್ನ RSS ಮಾಡಿರೋದು ಅಂತ ಆಯ್ತು, ರಾಷ್ಟ್ರೀಯ ಸಂಘೆ ಮಾಡಿರೋದು ಅಂತ. ಯಾಕೆಂದ್ರೆ ಸಾವರ್ಕರ್ ಅದರಲ್ಲಿ ಇದ್ರು, ನಾಥುರಾಮ್ ಗೋಡ್ಸೆ ಕೂಡ ಎಲ್ಲಿಯವರು RSSನವರು. ಬಟ್ ಸಾವರ್ಕರ್ ಹಿಂದೂ ಮಹಾಸಭಾ ಯಾವುದ್ರದ್ದಲ್ಲ, RSSನವರಲ್ಲ ಅಲ್ಲ, ರೈಟ್. ಅದು ಕೊನೆಗೆ ಕೋರ್ಟಲ್ಲಿ ಏನಾಯ್ತು, ತೀರ್ಮಾನ ಆಯ್ತು. ಆಗ ಸರ್ದಾರ್ ವಲ್ಲಭಾಯ್ ಪಟೇಲ್ RSS ಅನ್ನ ಬ್ಯಾನ್ ಮಾಡಿದ್ರು ಫಸ್ಟ್ ಟೈಮ್. ಏನ್ ಮಾಡಿದ್ರು? ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿ ಒಂದು 2-3 ವರ್ಷ ಏನಾಯ್ತು, ಅದು ಬ್ಯಾನ್ ಇತ್ತು. ಅವ್ರ ಮೇಲೆ ಆಕ್ರಮಣಗಳಾದವು, ಅವರ ತುಂಬಾ ನಷ್ಟ ಅನುಭವಿಸಿದ್ರು ಅವರು ಆ ಟೈಮಲ್ಲಿ. ಆಗ RSS ಬಹಳ ಸೀರಿಯಸ್ ಆಗಿ ಆಲೋಚನೆ ಮಾಡಿದ್ರು. ಏನಂತ ಕೇಳಿದ್ರೆ, ನಾವು ಬರೀ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮಾತ್ರ ಈ ಸಮಾಜವನ್ನು ಸಂಘಟನೆ ಮಾಡ್ತೀವಿ ಅಂತ ಹೋದ್ರೆ, ಸರ್ಕಾರ ನಮ್ಮ ಮೇಲೆ ಕ್ರಮ ತಗೊಂಡ್ರೆ ಏನ್ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಎದುರಿಸಲಿಕ್ಕೆ ಶಕ್ತಿ ಇಲ್ಲ. ಹಾಗಾಗಿ ನಾವು ರಾಜಕೀಯವಾಗಿ ಕೂಡ ಏನಾಗಬೇಕು, ಸಂಘಟಿತರಾಗಬೇಕು. ಹಾಗೆ ಒಂದು ಐಡಿಯಾ ಹೊಡೆದು ಅವರು 1951ರಲ್ಲಿ ಜನಸಂಘ ಅಂತ ಕಟ್ಟಿ, ಬಿಜೆಪಿಯ ಮೊದಲ ಹೆಸರೇನು, ಜನಸಂಘ ಅಂತ. ಜನಸಂಘವನ್ನ ಏನ್ ಮಾಡಿದ್ರು, ಅದಲ್ಲೇ ಇರಲಿ ಕತೆ. ಮತ್ತೆ ಇದಕ್ಕೆ ಬರುವಾಗ ಹೇಳುವ, ಯಾಕೆಂದ್ರೆ ಈಗ ನಿಮಗೆ ಸ್ವತಂತ್ರ ಈ 90s ನಂತರ ಬಿಜೆಪಿ ಪವರಿಗೆ ಬಂದಿದ್ದು ಹೆಂಗೆ ಅಂತ ಹೇಳ್ಬೇಕಾದ್ರೆ ಅದು ಎಲ್ಲಿ ಹುಟ್ಟಿತ್ತು ಅಂತ ಗೊತ್ತಾಗುತ್ತೆ. ಅದು ಎಲ್ಲಿ ಹುಟ್ಟಿತ್ತು ಅಂತ ಗೊತ್ತಾಗಬೇಕಲ್ಲ. ಹುಟ್ಟಿದ್ದು ಎಲ್ಲಿ? ಜನಸಂಘ ಅಂತ ಉಟ್ಕೊಂಡಿತ್ತು. ಅವಾಗೆಲ್ಲ 2 ಸೀಟು 3 ಸೀಟು 4 ಸೀಟು ಬರ್ತಿತ್ತು. ಅದೇನು ಬಹಳ ಪ್ರಭಾವವಾಗಿ ಏನೋ ರಾಜಕಾರಣ ಏನೋ ಮಾಡ್ತು ಅಂತ ಇಲ್ಲ ಅವಾಗ, ರೈಟ್. ನೆಹರು ಕಾಲಘಟ್ಟದಲ್ಲಂತೂ ಏನೂ ಆಗಿಲ್ಲ ಆ ಥರದ್ದು. ಇದಾದ ಮೇಲೆ 1954 ಆ ಸಂದರ್ಭದಲ್ಲಿ, ಅಂದ್ರೆ 1950ರಲ್ಲಿ ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, 1949ರಲ್ಲಿ ಚೀನಾ ಸ್ವಾತಂತ್ರ್ಯ. ಸರ್ ಎಲ್ಲ ಮಿಕ್ಸ್ ಮಾಡಬೇಡಿ ಅಂತ ಹೇಳ್ತೀರಿ, ಆದರೂ ನಾನು ಎಳಿಲೇಬೇಕು ಅವರ ಬಗ್ಗೆ ಹೇಳಬೇಕಂದ್ರೆ. 1949ರಲ್ಲಿ ಚೀನಾ ಏನಾಯ್ತು, ಸ್ವತಂತ್ರ ಆಯ್ತು. ಹೆಂಗ್ ಸ್ವತಂತ್ರ ಆಯ್ತು ಅಂತ ಕೇಳಿದ್ರೆ, ಅವರಲ್ಲಿ ಒಂದು ಸಿವಿಲ್ ವಾರ್ ನಡೀತು. ಅವರಲ್ಲಿ ಏನಾಯ್ತು, ಒಂದು ಸಿವಿಲ್ ವಾರ್ ನಡೀತು. ಒಂದು ಮಾವೋವಾದಿ ಗುಂಪು, ಇನ್ನೊಂದು ರಾಷ್ಟ್ರೀಯವಾದಿ ಗುಂಪು. ಮಾವೋವಾದಿ ಗುಂಪವರು ಮತ್ತು ರಾಷ್ಟ್ರೀಯವಾದಿ ಗುಂಪವರು ಏನ್ ಮಾಡಿದ್ರು, ಘರ್ಷಣೆ ಮಾಡಿದ್ರು. ಇದು 1949ರಲ್ಲಿ ಏನಾಯ್ತು, ಡಿಸೈಡ್ ಆಗಿ ಅವರು ಓಡೋದು. ಯಾರು? ರಾಷ್ಟ್ರೀಯವಾದಿ ಗುಂಪವರು ಏನ್ ಮಾಡಿದ್ರು, ಚೀನಾ ಬಿಟ್ಟು ಓಡೋದು. ಮಾವೋ ಏನ್ ಮಾಡಿದ, ಅಧಿಕಾರವನ್ನ ಹಿಡಿದ. ಆಯ್ತಾ? ಆ ಐಲ್ಯಾಂಡ್ ಅನ್ನ ನಾವು ಫಾರ್ಮೋಸಾ ಅಂತ ಕರಿತೀವಿ. ಆಯ್ತಾ? ಫಾರ್ಮೋಸಾ ಸಮೋಸಾ ಅಲ್ಲ ಕಥೆಯಲ್ಲಿ. ಫಾರ್ಮೋಸಾ ಅಂದ್ರೆ ಈಗಿನ ತೈವಾನ್. ಈಗ ತೈವಾನ್ ಜೊತೆಗೆ ಚೀನಾ ಯುದ್ಧ ಮಾಡ್ತಾ ಇರ್ತಲ್ಲ, ನನಗೆ ಬೇಕು ನನ್ನ ಭಾಗ ಅಂತ ಕೂಗಾಡ್ತಾ ಇರ್ತದಲ್ಲ, ಈ ಕಥೆಯ ಮೂಲ ಇರುವುದಲ್ಲಿ 49ರಲ್ಲಿ ಹುಟ್ಟುವತ್ತಿಗೆ. ಆಯ್ತಾ? ಅವಾಗಲೇ ತಗೊಂಡ್ಬಿಡ್ಬೋದಿತ್ತಲ್ಲ, ಅವಾಗಲೇ ಏನ್ ಮಾಡ್ಬಿಡ್ಬೋದಿತ್ತಲ್ಲ, ತಗೊಂಡ್ಬಿಡ್ತಲ್ಲ. ಇಡೀ ಚೀನಾನೇ ತಗೊಂಡ ಮೇಲೆ ಒಂದು ಫಾರ್ಮೋಸಾ ಐಲ್ಯಾಂಡ್ ಅನ್ನ ತಗೊಳಕ್ ಏನು, ಅಥವಾ ಈಗಿನ ತೈವಾನ್ ಅನ್ನ ಕಿತ್ಕೊಳ್ಳಿಕ್ಕೆ ಏನಂತ ಹೇಳಿದ್ರೆ, ಅವ್ರು ಯಾವಾಗ ಅಲ್ಲಿ ಓಡ್ ಬಂದು ಕೂಡಲೇ ಅಮೆರಿಕ ಅವರಿಗೆ ಸಪೋರ್ಟ್ ಕೊಡ್ತು. ಅಮೆರಿಕ ಅವರಿಗೆ ಯಾವ್ದು ರಕ್ಷಣೆ ಕೊಡ್ತು, ಮಿಲಿಟರಿ ರಕ್ಷಣೆ ಕೊಡ್ತು. ಹಾಗಾಗಿ ಮಾವು ಅದನ್ನ ಟಚ್ ಮಾಡಲಿಕ್ಕೆ ಹೋಗಲಿಲ್ಲ, ಆದ್ರೆ ಬಿಡ್ಲಿಲ್ಲ. ಹೀಗೆ ಒಂದು ಚೀನಾ ಅಂತ ಅಸ್ತಿತ್ವಕ್ಕೆ ಬಂದು ಕೂಡಲೇ ನೆಹರು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಏನಂತ ಹೇಳಿದ್ರೆ, ಇದು ಬಹಳ ದೊಡ್ಡದಾದ ರಾಷ್ಟ್ರ, ಬೃಹತ್ತಾದ ರಾಷ್ಟ್ರ. ಇವತ್ತಲ್ಲ ನಾಳೆ ಇದು ನಮಗೇನಾಗುತ್ತೆ, ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ದೇಶದ ಒಟ್ಟಿಗೆ ನಾವೇನಾಗಿರ್ಬೇಕು, ಒಂದು ಶಾಂತಿಯುತ ಮೈತ್ರಿ ಸಂಬಂಧವನ್ನ ಹೊಂದಿರಬೇಕು ಅಂತ ಅವರಿಗೆ ಅನಿಸಿ ಏನ್ ಮಾಡಿದ್ರು, 1954 ಪಂಚಶೀಲ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು, ಪಂಚಶೀಲ ಒಪ್ಪಂದವನ್ನ ಮಾಡ್ಕೊಂಡು. ಮಾಡಿದ್ದಷ್ಟೇ ಅಲ್ಲ, ಚೀನಾ 1949ರಲ್ಲಿ ಸ್ವತಂತ್ರ ಆದರೂ ಜಗತ್ತಿನ ಹೆಚ್ಚಿನ ರಾಷ್ಟ್ರಗಳು ಅದನ್ನ ಗುರುತಿಸಲೇ ಇಲ್ಲ, ಅದೊಂದು ಸ್ವತಂತ್ರ ರಾಷ್ಟ್ರ ಅಂತ. ಐರೋಪ್ಯನ ರಾಷ್ಟ್ರಗಳು ಯಾರು ಏನ್ ಮಾಡಿರಲಿಲ್ಲ, ಗುರುತಿಸಿರಲಿಲ್ಲ. ಅವರು ಗುರುತಿಸುವಂತೆ ಮಾಡಿದ ಪುಣ್ಯಾತ್ಮರ ನಾವೇ. ಏನ್ ಮಾಡಿದ್ರು, 1955ರಲ್ಲಿ ಬಂಡಂಗಲ್ಲಿ ಒಂದು ಕಾನ್ಫರೆನ್ಸ್ ನಡೀತು ಇಂಡೋನೇಷ್ಯಾದಲ್ಲಿ ಏನ್ ನಡೀತು, ಕಾನ್ಫರೆನ್ಸ್ ನಡೀತು. ಆ ಕಾನ್ಫರೆನ್ಸಿಗೆ ಚೀನಾದ ಲೀಡರ್ಗಳನ್ನ ಕರ್ಕೊಂಡು ಹೋಗಿದ್ದೆ ಯಾರು, ನೆಹರು ಅವರು ಕರ್ಕೊಂಡು ಹೋಗಿ ಅಲ್ಲಿರುವ ಆಫ್ರಿಕನ್ ಕಂಟ್ರೀಸು ಇವರಿಗೆಲ್ಲ ಅದನ್ನ ರೆಕಗ್ನೈಸ್ ಮಾಡುವಂತೆ ಏನ್ ಮಾಡಿದ್ರು. ಚೀನಾಕ್ಕೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೊಡಿಸಿದ್ಯಾರು, ನಾವು. ರೈಟ್. ಈಗ ಇಷ್ಟೆಲ್ಲ ಚೆನ್ನಾಗಿತ್ತಲ್ಲ ಸರ್, ಮತ್ತ್ಯಾಕೆ ಸಮಸ್ಯೆ ಆಯ್ತು ಅಂತ ಕೇಳಿದ್ರೆ, ದಲೈ ಲಾಮಾ. ಯಾರು? ದಲೈ ಲಾಮಾ. ಏನ್ ಮಾಡಿದ್ರು ದಲೈ ಲಾಮಾ ಅಂತ ಕೇಳಿದ್ರೆ,
ಟಿಬೇಟ್ ಅಂತ ಒಂದು ಏನಿದೆ ರೀಜನ್ ಇದೆ. ಆ ಟಿಬೇಟ್ನಲ್ಲಿ ಧರ್ಮಗುರುವಾಗಿದ್ದವರು ಯಾರು? ದಲೈ ಲಾಮಾ. ಯಾವಾಗ ಚೀನಾ ಸ್ವತಂತ್ರ ಆಯಿತು, ಟಿಬೇಟನ್ನ ನನ್ನ ಭಾಗ ಅಂತ ಹೇಳಿ ಅದನ್ನ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಆಕ್ರಮಣ ಮಾಡಿ ತನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅವ್ರು ಯಾವಾಗ ಆಕ್ರಮಣ ಮಾಡಿ ಕಂಟ್ರೋಲ್ ಮಾಡಕ್ ಶುರು ಮಾಡಿದ್ರು, ಆಗ ದಲೈ ಲಾಮಾ ಆಗಾಗ ಭಾರತಕ್ಕೆ ಬರೋದು, ಹೆಲ್ಪ್ ಕೇಳೋದು ಮಾಡಕ್ ಶುರು ಮಾಡಿದ್ರು. ನಾವು ಪ್ರತಿ ಸರಿನೂ ಅವ್ರು ಬಂದಾಗೆಲ್ಲ ರಿಕ್ವೆಸ್ಟ್ ಮಾಡೋದು, ವಾಪಸ್ ಹೋಗಿ. ಚೀನಾದವ್ರು ಏನ್ ಮಾಡ್ತಾರೆ? ತಪ್ಪು ತಿಳ್ಕೊಳ್ತಾರೆ. 56ರಲ್ಲೂ ಬಂದಿದ್ರು ಅವರು, ತಪ್ಪು ತಿಳ್ಕೊಳ್ತಾರೆ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸ್ತೀವಿ. ಆದ್ರೆ ಕೊನೆಯಲ್ಲಿ ಅಣ್ಣ ಡಿಸೈಡ್ ಮಾಡಿದ್ರು, ಬಂದೇ ತೀರ್ತೀನಿ ಅಂತ ಡಿಸೈಡ್ ಮಾಡಿ 1959ರಲ್ಲಿ ಸಾವಿರಾರು ಜನ ಅನುಯಾಯಿಗಳನ್ನ ಇಟ್ಟುಕೊಂಡು ಅವರು ನೇಪಾಳದ ಕಾಡಿನ ಮೂಲಕ ಎಲ್ಲಿಗೆ ಬಂದ್ಬಿಟ್ರು? ನಮ್ಮ ಧರ್ಮಶಾಲಾ ಅಂತ, ಈಗ ಹಿಮಾಚಲ್ ಪ್ರದೇಶದಲ್ಲಿ ಒಂದು ಗ್ರೌಂಡ್ ಇದೆ, ಕ್ರಿಕೆಟ್ ಗ್ರೌಂಡ್ ಇದೆಯಲ್ಲ ಧರ್ಮಶಾಲಾ, ಅಲ್ಲಿಗೆ ಬಂದು ನಿಂತ್ಕೊಂಡು ಹೇಳಿದ್ರು, ನೀವು ಬೇಕಾದ್ರೆ ಸಾಯಿಸಿ, ವಾಪಸ್ ಅಂತೂ ನಾನು ಹೋಗಲ್ಲ. ಆಗ ನೆಹರು ಬೇರೆ ದಾರಿ ಇರಲಿಲ್ಲ. ಏನು ಮಾಡಿದ್ರು? ಆಯ್ತು ಬನ್ನಿ ಅಂತ ಹೇಳಿ ಏನು ಮಾಡಿದ್ರು? ಒಳಗೆ ಬಿಟ್ಟರು. ಇದನ್ನ ಚೀನಾ ಏನು ಕನ್ಸಿಡರ್ ಮಾಡ್ತಾ ಅಂತ ಹೇಳಿದ್ರೆ, ಒಳಗೆ ಏನು ಮಾಡ್ತಾ ಇದ್ದೀರಿ ನೀವು? ನನ್ನ ವಿರುದ್ಧ ತಿರುಗಿ ಬೀಳ್ತಾ ಇದ್ದೀರಿ, ನನ್ನ ಶತ್ರುಗಳಿಗೆ ಏನು ಕೊಡ್ತಾ ಇದ್ದೀರಿ ನೀವು? ಆಶ್ರಯ ಕೊಡ್ತಾ ಇದ್ದೀರಿ. ಇಲ್ಲಿಂದ ಶುರುವಾಯಿತು. ಇಲ್ಲಿಂದ ಏನಾಯ್ತು? ಶುರುವಾಯಿತು. ಚೀನಾದವ್ರದ್ದು ಇನ್ನೊಂದು ಬೇಡಿಕೆ. ಏನು ಬೇಡಿಕೆ ಅಂತ ಹೇಳಿದ್ರೆ, ಮಾವ ಒಂಥರ ವ್ಯಕ್ತಿ. ಹೆಂಗೆ ಅಂತ ಕೇಳಿದ್ರೆ, ಚೀನಾದ ಬಲಗೈ ಅಂತೆ. ಬಲಗೈಗೆ 5 ಬೆರಳುಗಳು. ಆ ಬೆರಳುಗಳು ಯಾವುದು ಅಂತ ಕೇಳಿದ್ರೆ, ಒಂದು ಲಡಾಖ್, ಇನ್ನೊಂದು ನೇಪಾಳ, ಇನ್ನೊಂದು ಭೂತಾನ್, ಅರುಣಾಚಲ್ ಪ್ರದೇಶ, ಸಿಕ್ಕಿಂ. ಈ 5 ಬೆರಳುಗಳಂತೆ. ಹಾಗಾಗಿ ಅದು ಚೀನಾಕ್ಕೆ ಸೇರಿತು. ಈಗ ನಾನು ಹೇಳೋದು, ಬೆಳಿಗ್ಗೆ ಎದ್ಬಿಟ್ಟು ಹೇಳೋದು ಏನಂತ ಹೇಳಿದ್ರೆ, ಇದು ಭಾರತದ ಕೈ, ಇದು ಪಾಕಿಸ್ತಾನ, ಇದು ಚೀನಾ, ಇದು ಭೂತಾನ್, ಇದು ಬಾಂಗ್ಲಾದೇಶ, ಇದು ಶ್ರೀಲಂಕಾ, ಇದೆಲ್ಲ ನಮಗೆ ಸೇರಿತು. ಹೆಂಗೆ ಹೇಳ್ತೀಯ ಅಂತ ಕೇಳಿದ್ರೆ, ಅವ್ರ ಲಾಜಿಕ್ ಭಾಳ ಚೆನ್ನಾಗಿದೆ. ಏನಂತ ಕೇಳಿದ್ರೆ, ಟಿಬೇಟ್ ಯಾರಿಗೆ ಸೇರಿದ್ದು? ಭಾಳ ಹಳೇದ್ರಲ್ಲಿ ನಿಮ್ಮ ಗುರುಗಳು ರಿಸರ್ಚ್ ಮಾಡಿದ್ದು ಅದ್ರ ಮೇಲೆ. ಟಿಬೇಟು ಯಾವುದಕ್ಕೆ ಸೇರಿದ್ದು? ಚೀನಾಕ್ಕೆ ಸೇರಿದ್ದು. ಹಿಂದೆ ನಾವೇ ಆಳಿದ್ದು. ಟಿಬೇಟಿನ ಸಾಮಂತ ಪ್ರದೇಶಗಳು, ಅಂದ್ರೆ ಟಿಬೇಟಿನ ಆಳ್ವಿಕೆ ಕೆಳಗಡೆ ಇದ್ದು ಯಾವುದಿದ್ದು? ಟಿಬೇಟ್ ಬಿದ್ದಿತ್ತು, ಯಾವುದು? ಲಡಾಖ್ ಇತ್ತು, ಆಮೇಲೆ ಸಿಕ್ಕಿಂ ಇತ್ತು, ಅರುಣಾಚಲ ಪ್ರದೇಶ ಇತ್ತು, ಭೂತಾನ್ ಇತ್ತು, ನೇಪಾಳ ಇತ್ತು. ಹಾಗಾಗಿ ಇವೆಲ್ಲ ನನಗೆ ಸೇರಿದ್ದು ಅಂತ ಕ್ಲೈಮ್ ಮಾಡಿದ. ಏನು ಮಾಡಿದ? ಕ್ಲೈಮ್ ಮಾಡಿದ. ಇಲ್ಲಿಗೆ ಸಮಸ್ಯೆಗೆ ಸಿಕ್ಕಾಕಟ್ಟೆ. ಇಲ್ಲಿಗೆ ನಾನು ಸಮಸ್ಯೆಗೆ ಸಿಕ್ಕಾಕಟ್ಟೆ. ಈ ಗಲಾಟೆ ಆಗ್ತಾ ಇರಬೇಕಾದ್ರೆ ಚುವೆಂಗ್ ಲೈ, ಅಲ್ಲಿಯ ಪ್ರೀಮಿಯರ್, ಚೀನಾದ ಪ್ರೈಮ್ ಮಿನಿಸ್ಟರ್, ಅವನೇನು ಮಾಡಿದ? ಭಾರತಕ್ಕೆ ಬಂದು ಒಂದು ಆಫರ್ ಕೊಟ್ಟ. ಏನು ಆಫರ್ ಅಂತ ಹೇಳಿದ್ರೆ, ಒಳ್ಳೆ ಆಫರ್. ಏನು ಗೊತ್ತಾ? ಲಡಾಖ್ ನಮಗೆ ಕೊಟ್ಬಿಡಿ, ಅರುಣಾಚಲ್ ಪ್ರದೇಶ ನಿಮಗೆ ಕೊಟ್ಬಿಡ್ತೀವಿ. ಲಡಾಖು ನಮಗೆ ಕೊಡಿ, ಅರುಣಾಚಲ್ ಪ್ರದೇಶನ ಬೇಕಾದ್ರೆ ನಿಮಗೆ ಬಿಟ್ಕೊಟ್ಬಿಡ್ತೀವಿ. ಎಂತ ಆಫರ್! ನಿಮ್ಮ ಮನೆಗೆ ಬಂದ್ಬಿಟ್ಟು ಈ ರೂಮ್ ನಮ್ಗೆ ಬಿಟ್ಕೊಟ್ಬಿಡಿ, ಮನೆಯೆಲ್ಲ ನಾನು ನಿಮಗೆ ಬಿಟ್ಕೊಟ್ಬಿಡ್ತೇನೆ, ಹಂಗೆ ಹೇಳೋದಂಗೆ ಆಯ್ತು. ಆಯ್ತಾ? ಇವರು ಒಪ್ಪಲಿಲ್ಲ. ಕೊನೆಗೆ 1962ರಲ್ಲಿ ಅವ್ರು ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ, ಬಾರ್ಡರ್ ಏರಿಯಾದಲ್ಲೆಲ್ಲ ಕನ್ಸ್ಟ್ರಕ್ಷನ್ ಶುರು ಮಾಡಿದರು. ಚೀನಾದ ಮಿಲಿಟರಿ ಪ್ರೆಸೆನ್ಸು ಜಾಸ್ತಿ ಆಗಕ್ಕೆ ಶುರುವಾಯಿತು. ಆಗ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಕೃಷ್ಣ ಮೆನನ್ ಅವರು ಒಂದು ಪಾಲಿಸಿ ಮಾಡಿದರು. ಏನಂತ ಹೇಳಿದ್ರೆ, ಫಾರ್ವರ್ಡ್ ಪಾಲಿಸಿ ಅಂತ. ಫಾರ್ವರ್ಡ್ ಪಾಲಿಸಿ ಅಂದರೆ ಏನಂದರೆ, ನಮ್ಮ ಸೈನಿಕರೆಲ್ಲ ಗನ್ಗಿನ್ನೆಲ್ಲ ಹಿಡ್ಕೊಂಡು ಹೋಗೋದು, ಬಾರ್ಡರ್ ಏರಿಯಾಕ್ಕೆ ಹೋಗೋದು, ಒಂದಷ್ಟು ಶೂಟ್ ಮಾಡೋದು, ಅಲ್ಲೊಂದಷ್ಟು ನಿಂತ್ಕೊಳ್ಳೋದು, ವಾಪಸ್ ಬರೋದು. ಯುದ್ಧ ಏನು ಮಾಡೋದು? ಒಂದು ನಾವಿದ್ದೀವಿ ಅಂತ ತೋರಿಸ್ಬಾರ್ದು. ಅವರು ಇದನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಮೇಲಿನ ಆಕ್ರಮಣ ಅಂತ ಡಿಸೈಡ್ ಮಾಡಿದ್ರು. ಡಿಸೈಡ್ ಮಾಡಿ 1962ರಲ್ಲಿ ಒಂದು ಏನೇ ಮಾಡಿದ್ರು? ಯುದ್ಧ ಮಾಡಿದ್ರು. ಯುದ್ಧ ಅಂದರೆ ಯುದ್ಧ ಅಲ್ಲ, ಅದು 15 ದಿವಸ ನಡೆದ ಒಂದು ಸಂಘರ್ಷ. ಆದರೆ ಆ ಸಂಘರ್ಷಕ್ಕೆ ಎಷ್ಟು ಕೆಟ್ಟದಾಗಿತ್ತು ಅಂತ ಕೇಳಿದ್ರೆ, ಅರುಣಾಚಲ ಪ್ರದೇಶದ ಮೇಲೆ ಬಂದು ಆಕ್ರಮಣ ಮಾಡಿದಾಗ ನಮ್ಮ ಡಿಫೆನ್ಸ್ ಫೋರ್ಸಸ್ ಯಾರು ಅವರನ್ನು ಎದುರಿಸ್ತಿಲ್ಲ. ಆರಾಮಾಗಿ ಏನು ಮಾಡಿದ್ರು? ಅವರು ವಾಕ್ ಮಾಡಿ ನಮ್ಮ ಅರುಣಾಚಲಿಗಳಿಗೆ ಹೇಳಿದರು, ನೋಡಿ ನಿಮ್ಮನ್ನು ಅವ್ರು ಏನು ಮಾಡಲಿಲ್ಲ, ಡಿಫೆಂಡೇ ಮಾಡಲಿಲ್ಲ, ಹಾಗಾಗಿ ಎಲ್ಲಿಗೆ ಬಂದು ಸೇರ್ಕೊಳ್ಳಿ, ಚೀನಾಕ್ಕೆ ಬಂದು ಸೇರ್ಕೊಳ್ಳಿ ಅಂತ. ಬಟ್ ಅರುಣಾಚಲ ಪ್ರದೇಶದಲ್ಲಿರೋ ಬುದ್ಧಿಸ್ಟಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು, ಹಿಂದೂಗಳಿಗೆ ಬುದ್ಧಿಸ್ಟ್ರಿಗೆ ಏನು ಗೊತ್ತಿತ್ತು ಅಂತ ಹೇಳಿದ್ರೆ, ಟಿಬೇಟಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ ಗೊತ್ತಿತ್ತು ಅವರಿಗೆ. ಅದಕ್ಕೆ ಅವರು, ಅಣ್ಣ ನಾವು ಇಂಡಿಯಾ ಜೊತೆನೇ ಇರ್ತೀವಿ, ನಿಮ್ಮ ಸವಾಸ ಬೇಡ, ನೀವು ಬೇಡವೇ ಬೇಡ ಅಂತ. ಆ ಟೈಮಲ್ಲಿ ಅವರು ತುಂಬ ಪ್ರದೇಶನ ಏನು ಮಾಡಿದರು, ಸಾವಿರಾರು ಕಿಲೋಮೀಟರ್ಗಳಷ್ಟು ಪ್ರದೇಶನ ಏನು ಮಾಡಿದರು, ಆಕ್ರಮಣ ಮಾಡಿದರು. ಆಗ ಈಗಿನ ನಮ್ಮ ಲಡಾಖ್ ರೀಜನಲ್ಲಿ ಏನು ಕರಿತೀವಿ ಫಿಂಗರ್, ಈಗ ಆಲ್ಮೋಸ್ಟ್ ಫಿಂಗರ್ 8ವರೆಗೆ ನಾವು ಏನು ಮಾಡ್ತಾ ಇದ್ವಿ, ಅಲ್ಲಿ ಗುಡ್ಡುಗಳಿದ್ದಾವೆ, ಆ ಗುಡ್ಡಕ್ಕೆಲ್ಲ ಹೆಸರಿಟ್ಟಿದ್ವಿ ನಾವು, ಫಿಂಗರ್ 8, ಫಿಂಗರ್ 7, ಫಿಂಗರ್ 6 ಅಂತೆಲ್ಲ. ಫಿಂಗರ್ 8ವರೆಗೆ ನಾವು ಏನು ಮಾಡ್ತಿದ್ವಿ, ಮತ್ತು ಗಸ್ತು ತಿರ್ಗಕ್ಕೆ ಹೋಗ್ತಿದ್ವಿ. ಈಗ ಆಲ್ಮೋಸ್ಟ್ ಫಿಂಗರ್ 2, ಫಿಂಗರ್ 3ವರೆಗೆ ಮಾತ್ರ ಏನು ಮಾಡ್ತೀವಿ, ಗಸ್ತು ತಿರ್ಗಕ್ಕೆ ಹೋಗ್ತೀವಿ. ಆಚೆಗೆ ಏನು ಪ್ರದೇಶ ಇತ್ತು ಅದೆಲ್ಲ ಯಾರಿಗೆ ಹೋಯ್ತದು, ಚೀನಾಕ್ಕೆ ಹೋಯ್ತು. ರೈಟ್. ಈ ಯುದ್ಧ ಆದ ಮೇಲೆ ಪರಿಸ್ಥಿತಿ ಏನಾಯ್ತು ಅಂತ ಕೇಳಿದ್ರೆ,
ಅಲ್ಲಿವರೆಗೆ ನೆಹರು ಜಾಗತಿಕವಾಗಿ ತುಂಬ ಗುರುತಿಸ್ಕೊಂಡಿದ್ರು ನೈತಿಕತೆಯಲ್ಲಿ, ಆಮೇಲೆ ಅಲಿಪ್ತ ನೀತಿಯಲ್ಲಿ, ಇದರಲ್ಲಿ ಜಾಗತಿಕವಾಗಿ ತುಂಬ ಏನಾಗಿದ್ರು ಗುರುತಿಸ್ಕೊಂಡಿದ್ರು. ಯಾವಾಗ 62ರಲ್ಲಿ ಯುದ್ಧ ಆಯಿತು, ಭಾರತ ಸೋಲ್ತು, ಆಯ್ತಾ, ಅದು ಚೀನಾ ಒಂದು ದಿವಸ ಸಡನ್ ಆಗಿ ಏನು ಮಾಡಿದೆ ಅಂದ್ರೆ ಯುದ್ಧ ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಿದ್ದು ಅಂತ ಕೇಳಿದ್ರೆ ಶಾಂತಿ ಸಾಕು. ಎಲ್ಲರಿಗೂ ಆಶ್ಚರ್ಯ ಆಗ್ಬೇಕು, ಯಾಕೆ ಶಾಂತಿ ಅಂತ, ಯಾಕೆ ಶಾಂತಿ ಅಲ್ಲಾಗಿದ್ದೇನಂತ ಕೇಳಿದ್ರೆ ಜಾನ್ ಎಫ್ ಕೆನಡಿ ಅಮೆರಿಕದಲ್ಲಿ ಅಧ್ಯಕ್ಷರು, ಅವ್ರಿಗೆ ಭಾರತದ ಮೇಲೆ ಸ್ವಲ್ಪ ಏನು ಒಲವು. ಅವರಿಗೆ ಲೆಟರ್ ಬರೆದ್ರು ಯಾರು, ನೆಹರು, ಏನಂತ ಹೇಳಿದ್ರೆ ನಿಮ್ಮ ಏರ್ಫೋರ್ಸು ಮತ್ತು ನಿಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಎಲ್ಲ ನಮಗೆ ಬೇಕು, ಚೀನಾದವ್ರು ಏನು ಮಾಡಿದ್ದಾರೆ ಆಕ್ರಮಣ ಮಾಡಿದ್ದಾರೆ ಅಂತ. ದಟ್ ಟೈಮ್ ಕೆನಡಿ ಸೆಡ್ ಎಸ್, ನಾನು ನಿಮಗೆ ಏನು ಮಾಡ್ತೀವಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಚೀನಾಕ್ಕೆ ಈ ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಾಯ್ತು, ಏನಂತ ಹೇಳಿದ್ರೆ ಯುದ್ಧ ಏನಾಗುತ್ತೆ ದೊಡ್ಡದಾಗ್ತದೆ, ಹಾಗಾಗಿ ಅವರು ಶಾಂತಿ ಅಂತ ಹೇಳಿದ್ರು. ಆಯ್ತಾ, ಈಗ ಇನ್ನೊಂದು ಕೆಲಸ ಮಾಡಿದ್ದು ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಯುದ್ಧ ಮಾಡ್ತಿದ್ವಿ ನಾನು, ಇದೆಲ್ಲ ಭೂಮಿ ಹೋಯ್ತು ಅಂತ ನಾನು ಬಡ್ಕೊಂತ ಇದೀವಲ್ಲ, ಇದೇ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನಿದೆ, ಆ ಸೆಕ್ಯೂರಿಟಿ ಕೌನ್ಸಿಲ್ ಚೀನಾಕ್ಕೆ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡಬೇಕು ಅಂತ ನಾವು ಹಠ ಕೂತ್ವಿ. ಇಲ್ಲಿ ಯುದ್ಧ ಮಾಡ್ತಾ ಇದೀವಿ, ಇಲ್ಲಿ ಯುದ್ಧ ಮಾಡ್ತಾ ಇದ್ವಿ, ಅಲ್ಲಿ ಏನ್ ಕೊಡಿ ಅಂತ ಕೇಳ್ತಾ ಇದ್ವಿ, ಚೀನಾಕ್ಕೆ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡಿ ಅಂತ ವಾದ ಮಾಡಿದ್ವಿ. ನೋಡ್ರಿ, ಅವ್ರನ್ನ ಗುರ್ಸಿದ್ ನಾವು, ಇಂಟರ್ನ್ಯಾಷನಲ್ ಲೆವೆಲ್ ಗುರ್ಸುವಂಗ್ ಮಾಡಿದ್ ನಾವು, ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಮೆಂಬರ್ಶಿಪ್ ಕೊಡ್ಸಿದ್ ನಾವು. ಆಯ್ತಾ, ಎನಿಮಿ ಮೇಲೆ ಸ್ವಲ್ಪ ದೊಡ್ಡದಾಗಿ ಬೆಳಿಬೇಕು. ಸಣ್ಣ ಸಣ್ಣ ಚಿಕ್ಕವ್ರ ಜೊತೆ ನಾವೇನ್ ಮಾಡಲ್ಲ, ಮಾಡ್ತೀವಿ ನಾವು. ಗಾಂಧಿ ಪುಂಜಗಳ ಹತ್ರ ಎಲ್ಲ ಏನ್ ಮಾಡಲ್ಲ, ಹೋರಾಟ ಮಾಡಲ್ಲ. ಎನಿಮಿನ ಬೆಳೆಸಿ ಏನ್ ಮಾಡ್ತೀವಿ ನಾವು, ಅದು ನಮ್ಮ ಇಂಡಿಯಾ ಲೆವೆಲ್. ರೋಡ್ ಸೈಡ್ ಅಲ್ಲಿ ಹೋಗೋರ ಹತ್ರ ಎಲ್ಲ ಏನ್ ಮಾಡಲ್ಲ. ಒಂದು ಡಾನ್ ಅಂದ್ರೆ ಅವನು ಈ ಯಶ್ ಹೇಳ್ತಾನಲ್ಲ, ಡಾನ್ ಅಂದ್ರೆ ಯಾರೋ ಅಲ್ಲಿ ಇರೋರಿಗೆ ಹೊಡೆದೋನಲ್ಲ, ಯಾರು ಹೊಡ್ಕೊಂಡು ರಾಜ್ಯಭಾರ ಮಾಡ್ತಿದ್ದಾರೋ ಅಂಥವ್ರನ್ನ ಹೊಡೆದೋನಾದ್ರಿಂದ ನಾನೇನು ಡಾನ್ ಅಲ್ಲ. ಹಂಗೆ ನಾವು ಆ ಶೈಲಿ ಮಾಡಿಸಿದ್ ನಾವು. ಆಯ್ತಾ, ರೈಟ್. ಇದಾದ ಮೇಲೆ ನೆಹರು ಇಂಟರ್ನ್ಯಾಷನಲ್ ಸ್ಟ್ಯಾಂಡಿಂಗ್ ಅಂತ ಕರಿತೀವಲ್ಲ, ಅದೆಲ್ಲ ಏನಾಗ್ಬಿಡ್ತು, ಕುಸ್ತೋಗ್ಬಿಡ್ತು. ಯಾಕೆ ಕುಸಿತು ಅಂತ ಕೇಳಿದ್ರೆ, ಇಂಟರ್ನ್ಯಾಷನಲ್ ಹೇಳಿದ್ರು ಪ್ರಾಕ್ಟಿಕಲಿ ನೀವು ಸೋತು ಬಿಟ್ರಿ, ಈಗೇನು ನಮಗೆ ನೈತಿಕತೆ ಪಾಠ ಮಾಡ್ತೀರಿ. ಹಾಗಾಗಿ 64ರಲ್ಲಿ ನೆಹರು ಏನಾದ್ರು ತೀರ್ಕೊಂಡ ಮೇಲೆ ಈಗ ಇಂಡಿಯನ್ ಪೊಲಿಟಿಕ್ಸ್ನ ಆಟ ಶುರು. ಇಲ್ಲಿವರೆಗೆ ಅವರೇ ಅಣ್ಣ ಅಗ್ರಮಾನ್ಯ, ಈಗ ಶುರು. ಏನಾಯ್ತು ಅಂತ ಕೇಳಿದ್ರೆ, ಕಾಂಗ್ರೆಸ್ ಪಾರ್ಟಿಲಿ ಕಾಮರಾಜ್ ಅಂತ ಇದ್ರು, ಮೊರಾರ್ಜಿ ದೇಸಾಯಿ ಇದ್ರು, ಇವರೆಲ್ಲ ಇದ್ರು. ಇವರಿಬ್ಬರಿಗೂ ಪೈಪೋಟಿ ಇತ್ತು, ಯಾರು ಪ್ರೈಮ್ ಮಿನಿಸ್ಟರ್ ಆಗೋಣ, ಯಾರು ಪ್ರೈಮ್ ಮಿನಿಸ್ಟರ್ ಆಗೋಣ. ಅದು ಡಿಸೈಡ್ ಆಗುವವರೆಗೆ, ಈಗ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆಯಲ್ಲ ಅದೇ ತರ ಡಿಸೈಡ್ ಆಗುವವರೆಗೆ ಒಬ್ರು ಕೂತಿರ್ಬೇಕಲ್ಲ ಅಲ್ಲಿ ಪ್ರೈಮ್ ಮಿನಿಸ್ಟರ್ಶಿಪ್ ಅಲ್ಲಿ. ಹಾಗಾಗಿ ಗುರ್ಜಾರಿ ಲಾಲ್ ನಂದಾ ಅಂತ ಕರ್ಕೊಂಬಂದು ಕೂರಿಸಿದ್ರು. ನನಗೆ ಹೇಳಿ, ನೀನು ಟೆಂಪರರಿ ಕೂತ್ಕೊ, ಚೇರಲ್ಲಿ ಕೂತ್ಕೊ. ಇವರಿಬ್ರದ್ದು ಫುಲ್ ಗಲಾಟೆ. ಯಾರ್ದು, ಕಾಮರಾಜ್ ಮತ್ತು ಮೊರಾರ್ಜಿ ದೇಸಾಯಿಗೆಲ್ಲ ಒಳಗಡೆ ಗಲಾಟೆ. ಕೊನೆಗೆ ಇಬ್ಬರಿಗೂ ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಆದ್ರೂ ಪರವಾಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇಬ್ರು ಆಗಕ್ಕಾಗಲ್ಲ, ಯಾರಾದ್ರೂ ಏನಾಗಬೇಕು, ನ್ಯೂಟ್ರಲ್ ಕ್ಯಾಂಡಿಡೇಟ್ ಅಂದ್ರೆ ಹೆಂಗಿರ್ಬೇಕು, ಪಾಪ ಹಸು ತರ ಇರ್ಬೇಕು. ಯಾರದು, ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರದು, ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಾರಿ ಒಳ್ಳೆ ಮನುಷ್ಯ. ಕರ್ಕೊಂಬಂದ್ರು, ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಕರ್ಕೊಂಬಂದು ಏನ್ ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಈಗಿರೋದು ಆಟ. ನಿಮ್ಮ ಪ್ರಕಾರ ನಮ್ಮ ದೇಶ ಕಂಡ ಅತಿ ಸ್ಟ್ರಾಂಗ್ ಪ್ರೈಮ್ ಮಿನಿಸ್ಟರ್ ಯಾರು? ಅತಿ ವೀಕ್ ಪ್ರೈಮ್ ಮಿನಿಸ್ಟರ್. ಯಾಕೆ ಅಂತ ಕೇಳಿದ್ರೆ, ಅವ್ರ ಅಧಿಕಾರಕ್ಕೆ ಬಂದಲ್ಲ. ಅಧಿಕಾರಕ್ಕೆ ಬಂದಾಗ ಪಾರ್ಟಿ ಕಾಮರಾಜ್ ಕೈಯಲ್ಲಿ, ಕಾಮರಾಜ್ ಅಂತ ಅವರು ಇದರಲ್ಲಿ ಮುಖ್ಯಮಂತ್ರಿ ಬೇರೆ ಆಗಿದ್ರು ತಮಿಳುನಾಡಲ್ಲಿ, ಅವ್ರ ಕೈಯಲ್ಲಿತ್ತು. ಅವ್ರ ಕಂಟ್ರೋಲಲ್ಲೇ ಎಲ್ಲ ಇದ್ದಿದ್ದರಿಂದ ಶಾಸ್ತ್ರಿ ಅವ್ರದ್ದೇನು ನಡೀತಿರಲಿಲ್ಲ. ಇನ್ನು ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ, ಮೊರಾರ್ಜಿ ದೇಸಾಯಿ ಅವರು ಯಾರಾದ್ರೂ ಯಾವ್ದ್ರಲ್ಲಿದ್ರು, ಕ್ಯಾಬಿನೆಟ್ ಅಲ್ಲಿ. ಇಂದಿರಾ ಗಾಂಧಿ ಅವರು ಇದ್ರು. ಇಂದಿರಾ ಗಾಂಧಿ ಅವರು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ರು. ಯಾರ ಕ್ಯಾಬಿನೆಟ್ ಅಲ್ಲಿ? ಶಾಸ್ತ್ರಿ ಕ್ಯಾಬಿನೆಟ್ ಅಲ್ಲಿ. ಆದ್ರೆ ಅವ್ರು ಅಷ್ಟು ಪವರ್ಫುಲ್ ಇರಲಿಲ್ಲ ಅವಾಗ. ಆಯ್ತಾ, ಸೊ ಕ್ಯಾಬಿನೆಟ್ ಅಲ್ಲೂ ಡಿಸಿಷನ್ ತಗೊಳಕ್ಕಾಗಲ್ಲ, ಇದ್ರಲ್ಲೂ ತಗೊಳಕ್ಕಾಗಲ್ಲ, ಯಾವ್ದ್ರಲ್ಲಿ ಪಾರ್ಟಿಲೂ ತಗೊಳಕ್ಕಾಗಲ್ಲ. ಆ ತರದ ಪರಿಸ್ಥಿತಿಯಲ್ಲಿ ಪಾಪ ಅವರು ಇದ್ರು. ಅವ್ರನ್ನ ಸ್ಟ್ರಾಂಗ್ ಲೀಡರ್ ಯಾರು ಮಾಡಿದ್ರು ಅಂದ್ರೆ ಅಣ್ಣ ಪಾಕಿಸ್ತಾನ. ಹೆಂಗ್ ಮಾಡಿದ್ರು ಅಂತ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಕ್ಯಾಲ್ಕುಲೇಷನ್. ಏನ್ ಕ್ಯಾಲ್ಕುಲೇಷನ್? ಇಂಡಿಯಾದ ಸ್ಟ್ರಾಂಗೆಸ್ಟ್ ಒಳ್ಳೆ ಪ್ರೈಮ್ ಮಿನಿಸ್ಟರ್ ಯಾರಿದ್ರು? ನೆಹರು ಇದ್ರು. ಈಗ ಅಲ್ಲಿ ಯಾರು ಕಂಟ್ರೋಲ್ ಮಾಡಕ್ಕಿಲ್ಲ, ಅಲ್ಲಿ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲ. ಅವರು 1962ರಲ್ಲಿ ಚೀನಾ ಜೊತೆ ಏನ್ ಮಾಡಿದ್ದಾರೆ, ಯುದ್ಧ ಸೋತಿದ್ದಾರೆ. ಹಾಗಾಗಿ ಅವರ ಮಿಲಿಟರಿಯ ಮೊರಾಲ್ ಅಂತ, ಕಾನ್ಫಿಡೆನ್ಸ್ ಅಂತ ಕರಿತೀವಲ್ಲ, ಅದು ಏನಾಗಿದೆ, ಕಡಿಮೆ ಆಗಿದೆ. ಮೂರನೇದು ಅವ್ರಿಗೆ ಅನ್ಸಿದ್ದು ಏನಂತ ಕೇಳಿದ್ರೆ, ಹೆಂಗಿದ್ರು ಪೊಲಿಟಿಕಲ್ ಇನ್ನೂ ಸ್ಟ್ರಾಂಗ್ ಇಲ್ಲ ಭಾರತ. ಈಗ ಆಕ್ರಮಣ ಮಾಡಿ ಯಾವುದನ್ನು ತಗೊಂಡ್ಬಿಡ್ಬೇಕು, ನಾವು ಕಾಶ್ಮೀರನ ತಗೊಂಡ್ಬಿಡ್ಬೇಕು. ಆಗ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, 1965ರಲ್ಲಿ ಅದ್ರ ಮಧ್ಯೆ ಅವರು ಒಪ್ಪಂದ ಮಾಡ್ಕೊಂಡ್ರು. ಅದು ಇನ್ನೊಂದು ಒಪ್ಪಂದ, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದ್ರೆ ಇದೆ. ಏನ್ ಮಾಡಿದ್ರು ಅಂತ ಕೇಳಿದ್ರೆ, 1962ರಲ್ಲಿ ಚೀನಾ ಯುದ್ಧ ಮುಗಿದಾದ್ಮೇಲೆ ಆಲ್ಮೋಸ್ಟ್ 61 ಎಂಡಿಂದ ಶುರುವಾಗುತ್ತೆ, 65ವರೆಗೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ,
ಚೀನಾ ಜೊತೆ ಮಾತುಕತೆ ನಡೆಸಿ ಕಾಶ್ಮೀರದಲ್ಲಿ ಅವರಿಗೆ ಸೇರಿದ ಭಾಗ ಕಾರಾಕೋರಂ ಹೈವೇ ಅಂತೆಲ್ಲ ಕರಿತೀವಿ, ಅದರಲ್ಲಿ 5,000 ಕಿಲೋಮೀಟರ್ನ ಗಿಫ್ಟ್ ಕೊಟ್ಟರು. ಯಾರಿಗೆ? ಚೀನಾಗೆ. ಈಗ ನೀವೇನು ಕಾಶ್ಮೀರ ಅಂತ ಕರಿತೀರಿ, ಅದರಲ್ಲಿ ಬರೀ ಪಾಕಿಸ್ತಾನ ಭಾರತದ ಭಾಗ ಮಾತ್ರ ಇಲ್ಲ, ಭಾರತ ಮತ್ತು ಪಾಕಿಸ್ತಾನದ ಭಾಗ ಇಲ್ಲ. ಯಾರದ ಭಾಗ ಉಂಟು? ಚೀನಾದ ಭಾಗನೂ ಉಂಟು. ಕಾರಾಕೋರಂ ಹೈವೇ ಅಂತ ಕರಿತೀರಿ, ಸಕ್ಷಮ್ ವ್ಯಾಲಿ ಅಂತ ನೀವು ನೋಡಿದ್ರೆ ಮ್ಯಾಪಲ್ಲಿ ಕಾಣುತ್ತೆ. ಅದನ್ನು ಯಾರಿಗೆ ಕೊಟ್ಬಿಟ್ರು? ಗಿಫ್ಟ್ ಆಗಿ ಚೀನಾ ಕೊಟ್ಟರು. ಹಾಗಾಗಿ ಅವರ ಸಂಬಂಧ ಏನಾಗಿತ್ತು? ಚೆನ್ನಾಗಿತ್ತು. ಸೊ ಗಿಫ್ಟ್ ಬೇರೆ ತಗೊಂಡಿದ್ರು. ಸೊ ಚೀನಾ ನಮ್ಗೆ ಹೆಲ್ಪಿಗೆ ಬರುತ್ತೆ. ಚೀನಾ ಯಾರಿಗೆ ಬರುತ್ತೆ? ನಮ್ಗೆ ಹೆಲ್ಪಿಗೆ ಬರುತ್ತೆ. ಸೊ ಯುದ್ಧ ಮಾಡೋಣ ಅಂತ ಇದು ಶುರು ಮಾಡಿದ ಕೂಡಲೇ ನಾವು ಮಾಡಲೇಬೇಕು, ಬೇರೆ ದಾರಿ ಇರಲಿಲ್ಲ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡಿದ್ರು? ಜೈ ಜವಾನ್ ಜೈ ಕಿಸಾನ್ ಅಂತ ನಾರಾ ಕೊಟ್ಟರು. ಆಯ್ತಾ? ಈಗಲೂ ಕೆಲವು ಕಡೆಯಲ್ಲಿ ಸೋಮವಾರ ಉಪವಾಸ ಮಾಡುತ್ತೆ ತುಂಬ ಜನ ಮನೆಯಲ್ಲಿ. ಆ ಸೋಮವಾರ ಉಪವಾಸ ಶಿವನಿಗೋ ಇವರಿಗೋ ಅಲ್ಲ, ಅದು ದೇಶಕ್ಕೋಸ್ಕರ. ಯಾಕೆಂದ್ರೆ ಅವಾಗ ಆಹಾರಕ್ಕೆ ಏನಿತ್ತು? ಸಮಸ್ಯೆ ಇತ್ತು. ನೀವು ಒಂದೊತ್ತಿನ ಆಹಾರ ಬಿಟ್ಟರೆ ಅಷ್ಟು ಯಾರಿಗೆ ಅನುಕೂಲ ಆಗುತ್ತೆ? ನಮ್ಮ ದೇಶಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಯಾವುದೋ ಅನ್ನಪೂರ್ಣೇಶ್ವರಿ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ನೋಡಿದಾಗ ಒಂದು ಬೋರ್ಡ್ ಹಾಕಿದ್ರು. ಏನಂತ ಹೇಳಿದ್ರೆ, ನೀವು ಆಹಾರವನ್ನು ಹಾಳು ಮಾಡಿದರೆ ನಿಮಗೂ ನಷ್ಟ ಅಲ್ಲ, ನಮಗೂ ನಷ್ಟ ಅಲ್ಲ, ದೇಶಕ್ಕೆ ನಷ್ಟ ಅಲ್ಲ. ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಡೈಲಾಗ್ ಅದು. ಅಂದರೆ ನೀವು ಅಷ್ಟು ಉಳಿಸಿದ್ರೆ ಏನಾಗುತ್ತೆ? ದೇಶಕ್ಕೆ ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ. ಸೊ ಜೈ ಜವಾನ್ ಜೈ ಕಿಸಾನ್ ಅಂತ ನಾರಾ ಕೊಟ್ಬಿಟ್ಟು, ಅದು ಹೆಂಗಿತ್ತು ಪಾಕಿಸ್ತಾನ ಸ್ಥಿತಿ ಅಂತ ಹೇಳಿದ್ರೆ, ನಾವು ನಮ್ಮ ಸ್ಥಿತಿನೇ ಅಮೆರಿಕ ಇದರಿಂದೆಲ್ಲ ಬೇಡ್ಕತ್ತಿದ್ರು ಯಾವುದನ್ನ? ಆಹಾರ ಇದನ್ನ. ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಮ ಪ್ಲೇಟಲ್ಲಿ ಎಲ್ಲರೂ ತೂತಿದ್ರು ಅಲ್ಲಿ ತಗೋಬೋದ ಅಂತ ನೋಡ್ತಿದ್ರು. ಆಯ್ತಾ? ನಮ್ಮ ಎಕ್ವಿಪ್ಮೆಂಟ್ಸೇ ಹಂಗಿದ್ದು, ಅವ್ರದ್ದು ಇನ್ನೂ ಖರಾಬಾಗಿತ್ತು. ಹಾಗಾಗಿ ಯಾರು ಸೋಲ್ಬೇಕಾಯ್ತು? ಚೀನಾ ಎಂಟ್ರಿ ಆಗಲಿಲ್ಲ, ಪಾಕಿಸ್ತಾನ ಸೋಲ್ಬೇಕಾಯ್ತು. ಪಾಕಿಸ್ತಾನ ಯುದ್ಧನ ಸೋಲ್ಬೇಕಾಯ್ತು. ಯಾವಾಗ ಒಬ್ಬ ಲೀಡರ್ ಯುದ್ಧ ಗೆಲ್ತಾನೋ ಅವನು ಸ್ಟ್ರಾಂಗೆಸ್ಟ್ ಲೀಡರ್ ಆಗ್ತಾನೆ. ಅವನೇನಾಗ್ತಾನೆ? ಸ್ಟ್ರಾಂಗೆಸ್ಟ್ ಲೀಡರ್ ಆಗ್ತಾನೆ. ಅಲ್ಲಿವರೆಗೆ ವೀಕ್ ಅಂತ ಕರೆದವರು ಸ್ಟ್ರಾಂಗೆಸ್ಟ್ ಲೀಡರ್ ಆಗ್ಬಿಟ್ರೆ ಅಣ್ಣ, ಸ್ಟ್ರಾಂಗೆಸ್ಟ್ ಲೀಡರ್. ಉತ್ತುಂಗದಲ್ಲಿ ಇರ್ಬೇಕಾದ್ರೆ ರಿಟೈರ್ ಆಗ್ಬೇಕಂತ. ಸೊ ಇದಾದ್ಮೇಲೆ ರಷ್ಯಾ ಇಬ್ರು ಕರೆದ್ಬಿಟ್ಟು, USSR ಇಬ್ರು ಕರೆದ್ಬಿಟ್ಟು ಏನ್ ಮಾಡ್ತೀನಿ? ಶಾಂತಿ ಒಪ್ಪಂದ ಮಾಡ್ತೀನಿ ಅಂತ ಹೇಳಿ ತಾಷ್ಕೆಂಟ್ಗೆ ಕರೆದು ಒಪ್ಪಂದ ಮಾಡಕ್ ಹೋಯ್ತು. ಅಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳ್ತಾರೆ. ವಿಷ ಕೊಟ್ಟರು, ಅದು ಇದು ಅಂತಾರೆ. ಬಟ್ ಹಾರ್ಟ್ ಅಟ್ಯಾಕ್ ಆಯ್ತು. ಅವ್ರೇನಾದ್ರು ತೀರ್ಕೊಂಡು ಆಯ್ತು. ಈಗ ಮತ್ತೆ ಹಳೆ ಕೇಸ್ ಯಾರ ನಡುವೆ? ಕಾಮರಾಜ್ ಮತ್ತು ಮೊರಾರ್ಜಿ ದೇಸಾಯಿ ನಡುವಿನ ಹಳೆ ಕೇಸ್. ಮತ್ತೇನಾಯ್ತು? ಈಗ ಗಲಾಟೆ ಶುರುವಾಯ್ತು. ಮತ್ತೆ ಗುರ್ಜಾರಿಲಾಲ್ ನಂದನ್ ಕರೆದು, ಪರಮ ಕೂತ್ಕೊಂಡು. ಆಯ್ತು, ಅವನು ಸುಮ್ಮನೆ ಪಾಪ 2 ಸರಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು ಕೂತ್ಕೊಂಡು, ಇಂಟ್ರಿ ಪೀರಿಯಡಲ್ಲಿ ಕೂತ್ಕೊಂಡು ಕೂಡಲೇ ಇವ್ರಿಗೀಗ ಸೆಟ್ಲ್ ಆಗಬೇಕು. ಇವ್ರಿಗೇನಾಗಬೇಕು? ಸೆಟ್ಲ್ ಆಗಬೇಕು. ಆಗ ಕಾಮರಾಜ್ ಒಂದು ಒಳ್ಳೆ ಐಡಿಯಾ ಹೊಟ್ಟಿದ್ರು. ಏನಂತ ಹೇಳಿದ್ರೆ, ಅಣ್ಣ ಇದೇ ಆಡ್ತಿಲ್ಲ, ನಾನೀಗ ಒಂದು ದಾಳ ಉದುರಿಸ್ತೀನಿ, ಅದ್ರ ಎದುರುಗಡೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ, ಆಟನೇ ಆಡೋಕ್ಕಾಗಲ್ಲ. ಏನಂತ ಹೇಳಿದ್ರೆ, ಇಂದಿರಾ ಗಾಂಧಿನ ಕರ್ಕೊಂಬಂದು ಏನು ಮಾಡ್ತೀನಿ? ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ. ಇಂದಿರಾ ಗಾಂಧಿನ ಕರ್ಕೊಂಬಂದ್ರೆ ಅದು ಯಾರು? ನೆಹರು ಮಗಳು. ಹಾಗಾಗಿ ಕಾಂಗ್ರೆಸ್ಸಿನ ಏನಿರ್ತದೆ ಅಲ್ಲಿ ಸಪೋರ್ಟ್ ಇರ್ತದೆ. ಅದಕ್ಕೋಸ್ಕರ ನಿನಗೆ ನನ್ನ ವಿರುದ್ಧ ಏನು ಮಾಡೋಕ್ಕಾಗಲ್ಲ. ಅವಳಿಗೆ ತೀರಾ ರಾಜಕೀಯವಾಗಿ ಆಟ ಆಡುವಷ್ಟು ಏನಿಲ್ಲ, ಅವಳು ಸಮರ್ಥರಲ್ಲ. ಅವಳು ನಿನ್ಕೊಂಡು ನಾನು ಆಟ ಆಡ್ತೀನಿ ಅಂತ ಕರ್ಕೊಂಡು ಬಂದು ಅಕ್ಕ 66 ಬಂದರು. ಎಲ್ಲಿ ಬಂದರು? ಪ್ರೈಮ್ ಮಿನಿಸ್ಟರ್ ಆಗಿ ಬಂದರು. ಗುರ್ಜಾರಿಲಾಲ್ ನಂದ ಕಾಟ ಹೇಳಿದ್ರು, ಇವ್ರು ಬಂದು ಕೂಡಲೇ ಇವ್ರದ್ದು ಸೇಮ್ ಪರಿಸ್ಥಿತಿ. ಯಾರ ಪರಿಸ್ಥಿತಿ ತರ? ಲಾಲ್ ಬಹದ್ದೂರ್ ಶಾಸ್ತ್ರಿ ತರ. ಪಾರ್ಟಿಲೂ ಮಾತಾಡಂಗಿಲ್ಲ, ಕ್ಯಾಬಿನೆಟಲ್ಲೂ ಮಾತಾಡಂಗಿಲ್ಲ. ಇವ್ರು ಕಾಯ್ತಿದ್ರು ಒಂದು ಆಪರ್ಚುನಿಟಿ ಸಿಗಲಿ. ಆ ಥರದ ಆಪರ್ಚುನಿಟಿ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ, ವೈಸ್ ಪ್ರೆಸಿಡೆಂಟ್ ವಿ ಗಿರಿ. ಆಗ ಉಪರಾಷ್ಟ್ರಪತಿಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾನು ರಾಷ್ಟ್ರಪತಿ ಸ್ಥಾನಕ್ಕೆ ನಿಲ್ತೀನಿ ಅಂತ. ಆಗ ಅಲ್ಲಿ ರಾಷ್ಟ್ರಪತಿ ಸ್ಥಾನ ಖಾಲಿ ಇತ್ತು, ನಾನು ನಿಲ್ತೀನಿ. ಬಟ್ ಕಾಮರಾಜು, ನಮ್ಮ ನಿಜಲಿಂಗಪ್ಪ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಆಗ ಪಾರ್ಟಿಲಿ ನಿಜಲಿಂಗಪ್ಪ ಅವರು, ಆಮೇಲೆ ಇವರು ನೀಲಂ ಸಂಜೀವ ರೆಡ್ಡಿ, ಇವರೆಲ್ಲ ಸೇರಿ ಏನು ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ, ನೀಲಂ ಸಂಜೀವ ರೆಡ್ಡಿನ ಏನು ಮಾಡೋದು? ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಮಾಡೋದು. ಅವ್ರು ಏನಾಗ್ತಾರೆ? ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಕಾಂಗ್ರೆಸ್ಸಿಂದ. ರೈಟ್. ಅದರಲ್ಲಿ ಏನಾಗುತ್ತೆ ಅಂದರೆ, ಪ್ರೆಸಿಡೆಂಟಿಗೆ ವೋಟ್ ಹಾಕೋಕ್ಕೆ ಲೋಕಸಭೆ ರಾಜ್ಯಸಭೆ ಎರಡೂ, ಪ್ಲಸ್ಸು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅಲ್ಲ, ವಿಧಾನಸಭೆ ಏನು ಮಾಡ್ಬೋದು? ಮತದಾನ ಮಾಡ್ಬೋದು. ಹಾಗಾಗಿ ಪ್ರತಿ ಕಡೆನೂ ಹೋಗಿ ನೀವು ಕ್ಯಾನ್ವಾಸ್ ಮಾಡಬೇಕು ಅವರಿಗೆ. ಸೊ ಇಂದಿರಾ ಗಾಂಧಿ ಅಕ್ಕ ಹೋದ್ರು, ಎಲ್ಲ ಕಡೆಗೆ ಏನು ಮಾಡಬಹುದು? ಕ್ಯಾನ್ವಾಸ್ ಮಾಡಕ್ ಹೋದ್ರು. ಯಾರಿಗೆ ಮಾಡಬೇಕಾಗಿದ್ದವರು? ನೀಲಂ ಸಂಜೀವ ರೆಡ್ಡಿ ಮಾಡಬೇಕಾಗಿತ್ತು. ಅವ್ರು ಹೋದಲ್ಲೆಲ್ಲ ಒಂದು ಮಾತು ಹೇಳಿ ಬಂದರು. ಏನಂತ ಹೇಳಿದ್ರೆ, ನಿಮ್ಮ ಆತ್ಮಕ್ಕೆ ಯಾವುದು ಸರಿ ಅಂತ ಅನ್ನಿಸ್ತದೋ ಅವರಿಗೆ ಮತದಾನ ಮಾಡಿ ಅಂತ ಹೇಳಿ. ರೈಟ್ ಅಕಾರ್ಡಿಂಗ್ ಟು ಕಾನ್ಷಿಯಸ್ ಅಂತ, ವೋಟ್ ಅಕಾರ್ಡಿಂಗ್ ಟು ಕಾನ್ಷಿಯಸ್ ಅಂತ ಅದು ಅಮೆರಿಕದಲ್ಲಿದೆ.
ನೀವು ಯಾವ ಪಾರ್ಟಿಲಿದ್ರು ಯಾವ ಪಾರ್ಟಿಗೆ ಬೇಕಾದ್ರೂ ಏನು ಮಾಡ್ಬೋದು, ವೋಟ್ ಹಾಕ್ಬೋದು. ಇವ್ರುಗಳು ಇಲ್ಲಿದ್ದ ಎಮ್ ಎಲ್ ಎಗಳು ಎಂ ಪಿಗಳಿಗೆ ಇವ್ರ ಕಾನ್ಷಿಯಸ್ ಏನು ಹೇಳ್ತಾ ಇದೆ ಅಂತ ಗೊತ್ತಾಗಿಲ್ಲ, ಅಕ್ಕನ ಕಾನ್ಷಿಯಸ್ ಏನು ಹೇಳ್ತಾ ಇದೆ ಅಂತ ಕರೆಕ್ಟಾಗಿ ಏನಾಯ್ತು ಗೊತ್ತಾಯ್ತು. ಎಲ್ಲ ಹೋಗಿ ವಿವಿಗಿರಿಗೆ ಗೊತ್ತಿದ್ರು, ವಿವಿಗಿರಿಗೆ ಗೊತ್ತಿದ್ರು. ಒತ್ತೋ ಟೈಮಲ್ಲಿ ಏನಾಗಿತ್ತು ಅಂದ್ರೆ ನಮಗೂ ಕರ್ನಾಟಕಕ್ಕೂ ಅದಕ್ಕೂ ಒಂದು ಕಲೆಕ್ಷನ್ ಇದೆ. ಏನಂತ ಹೇಳಿದ್ರೆ, ಈ ಪ್ರಕರಣ ನಡೆಯೋಕ್ಕಿಂತ ಮುಂಚೆ ನಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ನಿಜಲಿಂಗಪ್ಪ ಅವ್ರನ್ನ ರಾಷ್ಟ್ರೀಯ ಕಾಂಗ್ರೆಸ್, ಈಗ ಖರ್ಗೆ ಅವರು ಕೂತಿದ್ದಾರಲ್ಲ ಅದೇ ಸ್ಥಳಕ್ಕೆ ಅವರನ್ನ ಪ್ರೆಸಿಡೆಂಟ್ ಆಗಿ ಏನು ಮಾಡಿದ್ರು, ಆಯ್ಕೆ ಮಾಡಿದ್ರು. ಹಾಗಾಗಿ ಇವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಎಲ್ಲಿಗೆ ಹೋದ್ರು, ಡೆಲ್ಲಿಗೆ ಹೋದ್ರು. ಆಗ ಇಲ್ಲಿ ವೀರೇಂದ್ರ ಪಾಟೀಲ್ರನ್ನ ಕೂರಿಸುವರು. ನಿಜಲಿಂಗಪ್ಪ ಅವರ ಶಿಷ್ಯ ವೀರೇಂದ್ರ ಪಾಟೀಲ್ ಅವರನ್ನು ಕೂರಿಸಿ ಹೊರಟರು. ಇಲ್ಲಿ ವೀರೇಂದ್ರ ಪಾಟೀಲ್ ಏನಾದ್ರು ಮುಖ್ಯಮಂತ್ರಿ ಆದರು, ಅವರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು. ಈಗ ಇಂದಿರಾ ಗಾಂಧಿ ಅವರು ಪಕ್ಷದ ರೂಲನ್ನು ವೈಲೇಷನ್ ಮಾಡಿದ್ರೋ ಇಲ್ವೋ? ಮಾಡಿದರು. ಅದಕ್ಕೇನು ಶಿಕ್ಷೆ? ನಿಜಲಿಂಗಪ್ಪ ಅವರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಂದಿರಾ ಗಾಂಧಿಯನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದರು, ಕಿತ್ತಾಕಿದರು. ಏನು ಮಾಡಿದರು? ಕಿತ್ತಾಕಿದರು. ಏನು ಸರ್, ಕಾಂಗ್ರೆಸ್ ಪಕ್ಷದಿಂದ ಇಂದಿರಾ ಗಾಂಧಿನೇ ಕಿತ್ತಾಕಿರ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಂದಿರಾ ಗಾಂಧಿನೇ ಏನು ಮಾಡಿದ್ರು? ಕಿತ್ತಾಕಿದ ಕೂಡ ಏನಾಯ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಎರಡು ಭಾಗ ಆಯಿತು. ಒಂದು ಕಾಂಗ್ರೆಸ್ ಓ, ಮತ್ತೊಂದು ಕಾಂಗ್ರೆಸ್ ಆರ್. ಒಂದು ರಿವಿಷನಿಸ್ಟು, ಇನ್ನೊಂದು ಆರ್ಗನೈಸೇಷನ್ ಎಲ್ಲ ಹಳಗಳು. ಯಾರು? ಕಾಮರಾಜು, ನಿಜಲಿಂಗಪ್ಪ, ಆಮೇಲೆ ನೀಲಂ ಸಂಜೀವ ರೆಡ್ಡಿ, ಇವರುಗಳು. ಈ ಕಡೆ ಇಂದಿರಾ ಗಾಂಧಿ ಅವ್ರದ್ದು ಕಾಂಗ್ರೆಸ್ ಆರ್. ಅವಳು ಕರೆ ಕೊಟ್ಟರು, ಯಾರೆಲ್ಲ ಎಂ ಪಿಗಳು ಎಮ್ ಎಲ್ ಎಗಳು ಇದ್ದೀರಿ, ನನ್ನ ಪರ ಯಾರಿದ್ದೀರಿ ಎಲ್ಲ ನನ್ನ ಕಡೆ ಬನ್ನಿ, ಇಲ್ಲಂದ್ರೆ ಎಲ್ಲಿ ಉಳ್ಕೊಳ್ಳಿ, ಒರಿಜಿನಲ್ ಕಾಂಗ್ರೆಸ್ಸಲ್ಲಿ ಉಳ್ಕೊಳ್ಳಿ ಅಂತ. 60-70% ಜನ ಆಚೆ ಕಡೆಯಿಂದ ಎಲ್ಲಿಗೆ ಬಂದ್ಬಿಟ್ರು? ಇಂದಿರಾ ಗಾಂಧಿ ಕಡೆಗೆ ಬಂದರು. ನೆಕ್ಸ್ಟು ಎಲೆಕ್ಷನಲ್ಲಿ ಯಾರು ಸೋಲ್ಬೇಕಾಯ್ತು? ಕಾಂಗ್ರೆಸ್ ಓ ಹೋಯ್ತು, ಕಾಂಗ್ರೆಸ್ ಆರ್, ಅಕ್ಕನ ಕಾಂಗ್ರೆಸ್ ಏನಾಯಿತು? ಸ್ಟ್ರಾಂಗ್ ಆಯಿತು. ಈಗ ಅಕ್ಕಗೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಂತ ಕೇಳಿದ್ರೆ, ಈಗ ಪಾರ್ಟಿ ಬಲ ಸಿಕ್ತು. ಯಾಕೆಂದ್ರೆ ಇವಳ ಮೇಲೆ ನಂಬಿಕೆ ಇರೋರೇ ಬಂದಿರೋದು. ಈಗ ಎಮ್ ಎಲ್ ಎಗಳು ಎಂ ಪಿಗಳೆಲ್ಲ ಯಾರಿಗೆ ಇವಳ ಮೇಲೆ ನಂಬಿಕೆ ಇತ್ತು ಅವರೇ ಬಂದಿರೋದು. ಈಗ ಜನರಿಂದ ಏನು ಬೇಕು? ಮಾನ್ಯತೆ ಬೇಕು, ಜನನಾಯಕಿ ಆಗಬೇಕು. ಜನರು ಏನು ಕೊಡಬೇಕು? ಒಪ್ಪಿಗೆ ಕೊಡಬೇಕು. ಅದಕ್ಕಾಗಿ ಆಗ ಶುರು ಮಾಡಿದ್ವಿ. ಏನಂತ ಹೇಳಿದ್ರೆ, ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳೆಲ್ಲ ಯಾವುದಿದ್ದು ಅದನ್ನೆಲ್ಲ ರಾಷ್ಟ್ರೀಕರಣ ಮಾಡಿದ್ದು. ರಾಜರಿಗೆ ಏನು ಇದನ್ನು ಕೊಡ್ತಾ ಇದ್ರು, ಪ್ರಿವಿ ಪರ್ಸ್ ಅಂತ ಕರಿತೀವಿ, ಕಿಂಗ್ಸಿಗೆಲ್ಲ ಏನು ಕೊಡ್ತಾ ಇದ್ರು, ದುಡ್ಡು ಕೊಡ್ತಿದ್ರಲ್ಲ, ಅದನ್ನ ನಿಲ್ಲಿಸಿದ್ದು. ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅಂತ ತಂದು, ಉಳುವವನೇ ಭೂಮಿಯ ಒಡೆಯ, ಭೂಮಿಗೆ ಏನಿರಬೇಕು? ಮಿತಿ ಇರಬೇಕು ಅಂತ. ಆಯ್ತು. ಈ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಒಬ್ಬ ನಾಯಕನಾಗಿ ಹುಟ್ಟಿಕೊಂಡವನು ದೇವರಾಜ ಅರಸ್. ಇಂದಿರಾ ಗಾಂಧಿಯ ಕಾಂಗ್ರೆಸ್ಸಿನಿಂದ ಅಲ್ಲಿವರೆಗೂ ಕಾಂಗ್ರೆಸ್ ಯಾರ ಗ್ರಿಪ್ಪಲ್ಲಿತ್ತು? ನಿಜಲಿಂಗಪ್ಪ ಅವರ ಗ್ರಿಪ್ಪಲ್ಲಿತ್ತು. ಈಗ ನಿಜಲಿಂಗಪ್ಪನೇ ಕಾಂಗ್ರೆಸ್ಸಿಂದ ಏನಾಗಬೇಕಾಯ್ತು? ಹೋಗಬೇಕಾಯ್ತು. ಈಗ ಇಂದಿರಾ ಗಾಂಧಿಯ ಕಾಂಗ್ರೆಸ್ ಅನ್ನು ಹಿಡ್ಕೊಂಡು ಕರ್ನಾಟಕದಲ್ಲಿ ತಳವೂರಿ ನಾಯಕತ್ವವನ್ನು ಹಿಡಿದವರು ಯಾರು? ದೇವರಾಜ ಅರಸ್. ಇಂದಿರಾ ಗಾಂಧಿಯವರ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಏನಿತ್ತು, ಉಳುವವನೇ ಭೂಮಿಯ ಒಡೆಯ, ಭೂಮಿಗೆ ಮಿತಿ ಇರಬೇಕು, ಅದನ್ನು ಕರ್ನಾಟಕದಲ್ಲಿ ಒಂದು ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡಿದ ಕೀರ್ತಿ ಯಾರಿಗೆ ಹೋಗ್ತದೆ? ದೇವರಾಜ ಅರಸಿಗೆ ಹೋಗ್ತದೆ. ದೇವರಾಜ ಅರಸು ಏನಾದರೂ ಅಲ್ಲಿ ಇವರು ಶಿಷ್ಯ ಯಾರು? ವೀರೇಂದ್ರ ಪಾಟೀಲ್ರು ಯಾರ ಶಿಷ್ಯ? ನಿಜಲಿಂಗಪ್ಪ ಅವರ ಶಿಷ್ಯ. ಈಗ ಗುರುವೇ ಎಲ್ಲಿಂದ ಹೋಗ್ಬಿಟ್ಟಿದ್ದಾರೆ? ಕಾಂಗ್ರೆಸ್ಸಿಂದ ಹೋಗಿದ್ದಾರೆ. ಹಾಗಾಗಿ ಶಿಷ್ಯ ಏನು ಮಾಡಬೇಕು? ರಾಜೀನಾಮೆ ಕೊಡಬೇಕು. ಶಿಷ್ಯ ಏನು ಕೊಡಬೇಕು? ರಾಜೀನಾಮೆ ಕೊಡಬೇಕು. ಗುರುವಿನಂತೆ ಗುರುವಿಗಾಗಿ ಏನು ಕೊಟ್ಟರು? ರಾಜೀನಾಮೆ ಕೊಟ್ಟರು. ನಮ್ಮ ಸಂತೋಷತರ ಶಿಷ್ಯ ಅವರು ಗುರುಗಳು ಹೇಳಿದಂತೆ ಏನು ಮಾಡಿದ್ರು? ವಾರಂಟರ್ ಬೇಡ, ಸವಸನೆ ಬೇಡ ಅಂತ ವಾರಂಟರ್ ಯಾರು ಬಂದರು? ದೇವರಾಜ ಅರಸು ಬಂದರು. ದೇವರಾಜ ಅರಸು ಈ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿ ಇವತ್ತಿಗೂ ದೇವರಾಜ ಅರಸು ಹೆಸರು ಏನಾಗಿರೋದು? ಉಳಿದಿರೋದು. ಆಯ್ತಾ? ಅವರ ಪ್ರಭಾವದ ಇವರೇ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಅರಸು ಹೆಸರು ಆಗಾಗ ಹೇಳ್ತಿರ್ತಾರಲ್ಲ, ಇವರೇ ರೈಟ್. ಅವಾಗೆಲ್ಲ ಆ ಕಾಲಘಟ್ಟದವರು, ಆ ಕಾಲಘಟ್ಟದಲ್ಲಿ ಏನಾಗಿದ್ದವರು? ಇನ್ಫ್ಲುಯೆನ್ಸಿಗೆ ಒಳಗಾದ ರೈಟ್. ಇಂದಿರಾ ಗಾಂಧಿಯವರು ಈ ಥರದ ಪಾಪ್ಯುಲರ್ ಪಾಲಿಸಿಗಳನ್ನು ತರಕ್ಕೆ ಶುರು ಮಾಡಿ ಜನರ ಏನನ್ನು ತಗೋಬೇಕು? ಮಾನ್ಯತೆ ತಗೋಬೇಕು. ಇವುಗಳನ್ನು ಹೈಯೆಸ್ಟ್ ಹಂತದ ನಾಯಕಿಯಾಗಿ ಮಾಡಿದ ಕ್ರೆಡಿಟ್ ಮತ್ತೆ ಯಾರಿಗೆ ಸೇರಬೇಕು? ಪಾಕಿಸ್ತಾನಕ್ಕೆ ಸೇರಬೇಕು. ಅಂತ ಸರ್ ಎಷ್ಟು ಸರಿ ಬರೋದು ಪಾಕಿಸ್ತಾನ? ಅವ್ರು ಬರ್ತಾ ಇರ್ತಾರೆ, ನಮ್ಮ ಸ್ಟೋರಿಲಿ ಏನಾಗ್ತಿರ್ತಾರೆ? ಬರ್ತಾ ಇರ್ತಾರೆ. ಯಾಕೆ ಬರ್ತಾರೆ ಅಂತ ಅವರಿಗೂ ಗೊತ್ತಿಲ್ಲ. ಅವ್ರನ್ನ ಹೇಳಿದ್ರೆ ನಾವು ಮುಂದೋಗಬೇಕು ಆಗಲ್ಲ. ಇಲ್ಲೇನಾಯಿತು ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದೆ ಪಾಕಿಸ್ತಾನ ಸೃಷ್ಟಿಯಾಗಿತ್ತು. ಈಗಿನ ಬಾಂಗ್ಲಾದೇಶ ಇರಲಿಲ್ಲ ಅವಾಗ. ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಅಂತ ಇತ್ತು. ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ. ಆಯ್ತಾ? ಈಗ ಬೆಂಗಾಲ್ ಇದೆಯಲ್ಲ, ವೆಸ್ಟ್ ಬೆಂಗಾಲ್ ಅಂತ ಕರಿತೀರಲ್ಲ, ವೆಸ್ಟ್ ಬೆಂಗಾಲ್ ಅಂದರೆ ಅದನ್ನು ಕನ್ನಡದಲ್ಲಿ ತರ್ಜಮೆ ಮಾಡಿದ್ರೆ ಏನಾಗುತ್ತೆ? ಪಶ್ಚಿಮ ಬಂಗಾಳ ಆಗುತ್ತೆ. ಆಯ್ತಾ?
ಅದು ಪಶ್ಚಿಮ ದಿಕ್ಕಲ್ಲಿದೆಯಾ ಪೂರ್ವ ದಿಕ್ಕಲ್ಲಿದೆಯಾ? ಪೂರ್ವ ದಿಕ್ಕು. ಪಶ್ಚಿಮ ಬಂಗಾಳ ಪೂರ್ವ ದಿಕ್ಕಲ್ಲಿದೆಯೋ ಪಶ್ಚಿಮ ದಿಕ್ಕಲ್ಲಿದೆಯೋ? ಪೂರ್ವ ದಿಕ್ಕಿನಲ್ಲಿ. ಪೂರ್ವ ದಿಕ್ಕಲ್ಲಿ. ಪೂರ್ವ ದಿಕ್ಕಲ್ಲಿದೆ ಪಶ್ಚಿಮ ಬಂಗಾಳ ಅಂತ ಹೆಂಗೆ ಕರೀತೀವಿ? ಭಾರತದಿಂದ ಪೂರ್ವ ಕಡೆಯಿಂದ ಆಸ್ಟ್ರೇಲಿಯಾ ಕಡೆ ಆದ್ರೆ ಪಶ್ಚಿಮ ಅಲ್ಲಿ ನಿಂತ್ಕೊಂಡು ನೋಡ್ಬೇಕು ನಾವು. ಐ ಲವ್ ದಿಸ್ ಆನ್ಸರ್ ಸರ್. ಬಾಂಗ್ಲಾದೇಶಕ್ಕೆ ಹೋಗಿ ನಿಂತ್ಕೊಂಡು ನೋಡಿ, ಅವಾಗ ಅದೇನು ಕಾಣುತ್ತೆ? ಪಶ್ಚಿಮ. ಕರೆಕ್ಟ್ ಅಲ್ವಾ? ಬಂಗಾಳ ಏನಾಯ್ತಲ್ಲ ಸರ್, ಬಂಗಾಳ ರೀಜನ್ ಡಿವೈಡ್ ಮಾಡಿದೆ ಸರ್ 1905 ಅವಾಗ ಪೂರ್ವದಂದ್ರೆ ಬಾಂಗ್ಲಾದೇಶ ಇತ್ತು ಸರ್, ಪಶ್ಚಿಮ ಬಂಗಾಳ ಅಂತಂದ್ರೆ ಅದೇ. ಅದು ಬಂಗಾಳ, ಅಖಂಡ ಬಂಗಾಳ ಇತ್ತಲ್ಲ, ಅಖಂಡ ಬಂಗಾಳ ಅಂತ ಇತ್ತಲ್ಲ, ಅದನ್ನ 1905 ಒಂದು ಸರಿ ಆಯಿತು. ಆಮೇಲೆ 1911 ಅದನ್ನು ಮತ್ತೇನು ಮಾಡಿದ್ರು? ಕೂಡಿಸಿದ್ರು. ಅದಾದಮೇಲೆ 1947 ಏನು ಮಾಡಿದ್ರು? ಡಿವೈಡ್ ಮಾಡಿದ್ರಲ್ಲ. ಡಿವೈಡ್ ಮಾಡಿದಾಗ ಏನಾಯ್ತು ಅಂತ ಕೇಳಿದ್ರೆ, ಈಗಿನ ಬಾಂಗ್ಲಾದೇಶ ಇತ್ತಲ್ಲ ಅದನ್ನ ಪೂರ್ವ ಪಾಕಿಸ್ತಾನ ಅಂತ ಹೇಳೋದು. ಅದನ್ನೇನು ಕರೋದು? ಪೂರ್ವ ಪಾಕಿಸ್ತಾನ. ಅವಾಗ ಇದೇನಾಗುತ್ತೆ? ಪಶ್ಚಿಮ ಭಾಗ. ಹಾಗಾಗಿ ಇದು ಪಶ್ಚಿಮ ಬಂಗಾಳ ಅಂತ ಉಳ್ಕೊಳ್ತಾ ಅಷ್ಟೇ. ಆಯ್ತಾ? ನಮ್ಮ ಹುಡುಗರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ, ಮೇಷ್ಟ್ರುಗಳು ಇವತ್ತಿನವರೆಗೂ ಪಶ್ಚಿಮ ಬಂಗಾಳ ಅಂತ ಪಾಠ ಮಾಡಿದ್ರೆ ಒಬ್ಬರೂ ಕೂಡ ಕೇಳಲ್ಲ, ಸರ್ ಅದು ಪೂರ್ವದಲ್ಲಿರೋದು ಪಶ್ಚಿಮ ಬಂಗಾಳ ಹೆಂಗಾಗತ್ತೆ? ಎಷ್ಟು ಒಳ್ಳೆ ಹುಡುಗರು. ಕರೆಕ್ಟ್. ಅದು ಆ ಕಾರಣಕ್ಕೋಸ್ಕರ ವಿಭಜನೆ ಆಗಿ ಪೂರ್ವ ಪಾಕಿಸ್ತಾನ ಆ ಕಡೆ ಹೋಗಿರೋದ್ರಿಂದ ಈ ಕಡೆ ಉಳಿದಿರೋ ಭಾಗ ಏನಿತ್ತು ಅದು ಏನಾಯ್ತು? ಪಶ್ಚಿಮ ಬಂಗಾಳ ಆಯ್ತು. ಸರಿ. ಅಲ್ಲಿಗೂ ಚುನಾವಣೆ ಮಾಡಿದರು ಅವರು. ಪಾಕಿಸ್ತಾನದವರು ಸಂವಿಧಾನ ಪಾಕಿಸ್ತಾನದಲ್ಲಿ 4 ಜನ ಡಿಕ್ಟೇಟರ್ಸ್, ಮಿಲಿಟರಿ ಡಿಕ್ಟೇಟರ್ಸು 4 ಜನ ಬಂದಿದ್ದಾರೆ. ಒಂದು ಯಾಯೂಬ್ ಖಾನು, ಇನ್ನೊಂದು ಯಹ್ಯಾ ಖಾನು, ಇನ್ನೊಂದು ಜಿಯಾವುಲ್ ಹಕ್ಕು, ಮತ್ತೊಂದು ಪರ್ವೇಜ್ ಮುಷರಫ್. ಆಯ್ತಾ? ಈಗ ಆಸಿಮ್ ಮುನಿಯರು ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾರೆ. ಅಣ್ಣ ಇನ್ನೇನು ಸುಮ್ಮನೆ ಗೌರ್ಮೆಂಟ್ ಅಂತ ಒಂದು ಇದೆ. ಆಯ್ತಾ? ಇವ್ರ ಹೆಸರು ನೆನಪಿರಲಿ ಅಷ್ಟೇ. ಯಾರು? ಯಾಯೂಬ್ ಖಾನು, ಯಹ್ಯಾ ಖಾನು, ಜಿಯಾವುಲ್ ಹಕ್ಕು ಮತ್ತು ಪರ್ವೇಜ್ ಮುಷರಫ್. ರೈಟ್. ಸೊ ಇಲ್ಲೇನಾಯ್ತು ಅಂತ ಕೇಳಿದ್ರೆ, ಈ 2 ಕಡೆ ಚುನಾವಣೆ ನಡೀತು. ಚುನಾವಣೆ ನಡೆದಾಗ ಏನಾಯ್ತು ಅಂತ ಹೇಳಿದ್ರೆ, ಈ ಪೂರ್ವ ಪಾಕಿಸ್ತಾನ ಇತ್ತಲ್ಲ, ಈಗಿನ ಬಾಂಗ್ಲಾದೇಶ ಏನಿತ್ತು, ಇಲ್ಲಿ ಮುಜಿಬುರ್ ರೆಹಮಾನ್ ಅಂತ ಅವಾಮಿ ಲೀಗ್ ಅಂತ, ಈಗ ಅವ್ರ ಮಗಳು ನಮ್ಮ ಭಾರತಕ್ಕೆ ಓಡ್ ಬಂದು ಕೂತಿದಾರಲ್ಲ, ಇವ್ರ ಅಪ್ಪ ಅವರು ಮುಜಿಬುರ್ ರೆಹಮಾನ್. ಶೇಖ್ ಹಸೀನಾ ಓಡ್ಕೊಂಡ್ಬಂದು ಕೂತಿದಾರಲ್ಲ, ಈಗ ಇವ್ರ ಅಪ್ಪ ಯಾರು? ಮುಜಿಬುರ್ ರೆಹಮಾನ್. ಮುಜಿಬುರ್ ರೆಹಮಾನ್ ಅಲ್ಲಿ ಅವಾಮಿ ಲೀಗಲ್ಲಿ ಏನು ತಗೊಂಡ್ರು? ಸೀಟನ್ನ ಹೈಯೆಸ್ಟ್ ತಗೊಂಡ್ರು ಪೂರ್ವ ಪಾಕಿಸ್ತಾನದಲ್ಲಿ. ಆಯ್ತಾ? ಈ ಕಡೆ ಪಶ್ಚಿಮ ಪಾಕಿಸ್ತಾನ ಇತ್ತಲ್ಲ, ಇಲ್ಲೇನಾಗ್ಬಿಡ್ತು ಅಂತ ಹೇಳಿದ್ರೆ PPP ಅಂತ ಪಾರ್ಟಿ ಇದೆ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅಂತ ಹೇಳಿ. ಅದರಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಅಂತ, ಬೆನಜೀರ್ ಭುಟ್ಟೋ ಅಂತ ಹೆಸರು ಕೇಳಿದ್ರೇನು? ಸರ್ ನಾವು ಪಾಕಿಸ್ತಾನ ಸಾಹಸಕ್ಕೆ ಹೋಗಲ್ಲ ಸರ್, ಇಲ್ಲೇ ಇರ್ತೀವಿ. ಆಯ್ತಾ? ಬೆನಜೀರ್ ಭುಟ್ಟೋ ಅಂತ ಒಬ್ಳು ಕೊಲೆ ಆದ್ರು, ಅವಳ ಅಪ್ಪ ಯಾರು? ಜುಲ್ಫಿಕರ್ ಅಲಿ ಭುಟ್ಟೋ. ಜುಲ್ಫಿಕರ್ ಅಲಿ ಭುಟ್ಟೋ ಪಾರ್ಟಿ PPP ಅಲ್ಲೇನಾಯ್ತು? ಮೆಜಾರಿಟಿ ತಗೊಂಡು. ಇಲ್ಲೊಂದು ಈ ಭಾಗದಲ್ಲಿ ಒಂದು ಪಾರ್ಟಿ ಮೆಜಾರಿಟಿ ತಗೊಂಡು, ಈ ಭಾಗದಲ್ಲಿ ಇನ್ನೊಂದು ಪಾರ್ಟಿ ಮೆಜಾರಿಟಿ ತಗೊಂಡು. ಏನಪ್ಪ ಮಾಡೋದು? ಜುಲ್ಫಿಕರ್ ಅಲಿ ಭುಟ್ಟೋ ಯಹ್ಯಾ ಖಾನ್ ಹಿಡ್ಕೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಮುಜಿಬುರ್ ರೆಹಮಾನ್ ಪಾರ್ಟಿಗೆ ಏನು ಗೆದ್ದಿತ್ತು, ಈಗಿನ ಬಾಂಗ್ಲಾದೇಶ ಏನಿತ್ತು, ಇಲ್ಲಿಗೆ ಮಿಲಿಟ್ರಿ ಕಳಿಸಿದ್ರು. ಮಿಲಿಟ್ರಿ ಅವರು ಜನರನ್ನ ಏನು ಮಾಡಕ್ಕೆ ಶುರು ಮಾಡಿದ್ರು? ಹತ್ತಿಕ್ಕೆ ಶುರು ಮಾಡಿದ್ರು. ಅವಾಮಿ ಲೀಗ್ ಅವರನ್ನೆಲ್ಲ ಏನು ಮಾಡಕ್ಕೆ ಶುರು ಮಾಡಿದ್ರು? ಅರೆಸ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಆಗ ನಿಮ್ಮ ಥರ ಹುಡುಗರು, ಲಾಯರ್ಸ್ಗಳು, ಡಾಕ್ಟರ್ಗಳು, ಜಡ್ಜಸ್ಗಳು ಎಲ್ಲ ಹೋರಾಟ ಮಾಡಿದ್ರು ಅದ್ರ ವಿರುದ್ಧ. ಧಿಕ್ಕಾರ ಅಂತ ಕೂಗಕ್ಕೆ ಶುರು ಮಾಡಿದ್ರು. ಅದನ್ನು ನಾವು ಮುಕ್ತಿವಾಹಿನಿ ಗ್ರೂಪ್ ಅಂತ, ಬೆಂಗಾಲಿಗಳು ಅದನ್ನು ಮುಕ್ತಿವಾಹಿನಿ ಅಂತಾರೆ, ಅವರಿಗೆ ಮುಕ್ತಿವಾಹಿನಿ ಬರಲ್ಲ, ಹಂಗಾಗಿ ಅದು ಮುಕ್ತಿವಾಹಿನಿ ಗ್ರೂಪ್ ಅಂತ ಒಂದು ಸಂಘಟನೆ ಕಟ್ಕೊಂಡು ಹೋರಾಟ ಮಾಡಿದೆ. ಇವು ಹೋರಾಟ ಮಾಡೋತ್ತಿಗೆ ಏನಾಯ್ತು ಅಂತ ಕೇಳಿದ್ರೆ, ಲಕ್ಷಾಂತರ ಜನ ಎಲ್ಲಿಗೆ ಬರಕ್ಕೆ ಶುರು ಮಾಡಿದ್ರು? ಬಾಂಗ್ಲಾದೇಶಿಗಳು. ಆವಾಗ ಬಾಂಗ್ಲಾದೇಶ ಅಲ್ಲ, ಎಲ್ಲಿಗೆ ಬರಕ್ಕೆ ಶುರು ಮಾಡಿದ್ರು? ಭಾರತಕ್ಕೆ ಬರಕ್ಕೆ ಶುರು ಮಾಡಿದ್ರು. ಇಂದಿರಾ ಗಾಂಧಿ ತುಂಬ ಟೆನ್ಷನ್ ಆಯಿತು. ಏನು ಮಾಡಿದ್ರು? ಇದನ್ನು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಕೊನೆಗೆ ಅವ್ರು ಡಿಸೈಡ್ ಮಾಡಿದ್ರು, ಮಿಲಿಟ್ರಿ ಆ್ಯಕ್ಷನ್ ತಗೊಳ್ತೀವಿ. ಏನು ತಗೊಳೋದು? ಮಿಲಿಟ್ರಿ ಆ್ಯಕ್ಷನ್ ತಗೊಳ್ಳೋದು. ರೈಟ್. ಹಾಗಾಗಿ ಆರ್ಮಿಯ ಹೆಡ್ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಇದ್ರು. ಮಾಣಿಕ್ ಶಾನ ಕರೆದು ಬಿಟ್ಟು ಹೇಳಿದರು, ಆ್ಯಕ್ಷನ್ ತಗೋ. ಏಪ್ರಿಲ್ ತಿಂಗಳು ಆ್ಯಕ್ಷನ್ ತಗೊಂಡು. ಯಾವಾಗ ಹೇಳಿದ್ದು? ಏಪ್ರಿಲಲ್ಲಿ. ಯಾರಿಗೆ ಹೇಳಿದ್ದು? ಮಿಲಿಟ್ರಿ ಹೆಡ್ಡಿಗೆ, ಜನರಲಿಗೆ ಹೇಳಿದ್ದು. ಯಾರು ಹೇಳಿದ್ದು? ಪ್ರೈಮ್ ಮಿನಿಸ್ಟರ್ ಹೇಳಿದ್ದು. ಆಯ್ತು. ಅಕ್ಟೋಬರ್ ತಿಂಗಳು ಬಂತು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ಬಂತು. ಆಗ ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದ್ಬಿಟ್ಟು ಪ್ರಾಬ್ಲಮ್ ಸಿಕ್ಕಾಬಟ್ಟೆ ದೊಡ್ಡದಾಗ್ಬಿಟ್ಟಿತ್ತು. ಜನ ಬರೋದು ಸಿಕ್ಕಾಬಟ್ಟೆ ಏನಾಗ್ತಾ ಇತ್ತು? ಜಾಸ್ತಿ ಆಗ್ತಾ ಇತ್ತು. ಆವಾಗ ಕೇಳಿದ್ರು, ನಿನಗೇನು ಹೇಳಿದೆ, ಏನು ಮಾಡಿದೆ? ಆವಾಗ ಭಾಳ ಒಬ್ಬ ಇಂಗ್ಲೀಷ್ ಆಥರ್ ಬರೀತಾನೆ, ಇಡೀ ಕ್ಯಾಬಿನೆಟಲ್ಲಿ ಒಬ್ಬಳೆ ಗಣಿಸಿದ್ದಾರೆ. ಅದು ಯಾರಂದ್ರೆ ಇಂದಿರಾ ಗಾಂಧಿ. ಹೋದವರೆಲ್ಲ ಸುಮ್ಮನೆ ಇರ್ತಿದ್ರಂತೆ, ಸುಮ್ಮನೆ ಬರೀತಾನವ. ರೈಟ್. ಇಮಿಡಿಯೇಟ್ ಇವನು ಯಾರು?
ಇವನು ಜನರಲ್ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಒಂದು ಲೆಟರ್ ಕೊಡ್ತಾನೆ. ಏನು ಲೆಟರ್ ಅಂತ? ರೆಸಿಗ್ನೇಷನ್ ಲೆಟರ್. ಯಾಕೆ? ನಾನು 4 ತಿಂಗಳಿಂದ ಏನಾದ್ರು ಮಾಡಿಲ್ಲ ಅಂದ್ರೆ ನೀವು ಬಿಡ್ತೀಯ? ನಾನು ಹೋಗ್ಬೇಕು ಅಂದ್ರೆ ಹೋಗ್ತೀನಿ. ಆಟ ಆಡ್ಬೇಡ, ಯಾಕೆ ಮಾಡಲಿಲ್ಲ ಅಂತ ಹೇಳಿ ಆವಾಗ ಅವ್ನು ಹೇಳ್ತಾನೆ ಏನಂತ ಹೇಳಿದ್ರೆ, ಯಯಾಕಾನು ಸಿಕ್ಕಾಪಟ್ಟೆ ಯಾವುದನ್ನು ಟ್ರಿಕ್ ಮಾಡಿದ್ದಾನೆ, ಚೀನಾಗಿ ಟ್ರಿಕ್ ಮಾಡಿದ್ದಾನೆ. ಈಗ ನಾವು ಏನಾದರೂ ಹೋಗಿ ಈಗಿನ ಬಾಂಗ್ಲಾದೇಶ ಏನಿದೆ ಅದರ ಮೇಲೆ ಆಕ್ರಮಣ ಮಾಡಿದರೆ ಚೀನಾದವರು ಏನು ಮಾಡೋ ಸಾಧ್ಯತೆ ಇದೆ, ಅವರಿಗೆ ಸಪೋರ್ಟ್ ಕೊಡೋಕ್ಕೆ ಸಾಧ್ಯತೆ ಇದೆ. ಆಗ ಯುದ್ಧ ಏನಾಗುತ್ತೆ, ದೊಡ್ಡದಾಗ್ತದೆ. ಈಗ ನಾವು ಅಕ್ಟೋಬರು, ನವಂಬರು, ಡಿಸೆಂಬರ್ ತಿಂಗಳಲ್ಲಿ ನಾವು ಹೋಗಿ ಆಕ್ರಮಣ ಮಾಡಿದರೆ ಏನಾಗುತ್ತೆ ಅಂದರೆ ಹಿಮ ಬೀಳುತ್ತೆ. ಹಿಮ ಬಿದ್ದರೆ ಏರೋಪ್ಲೇನ್ ಓಡಿಸೋಕ್ಕಾಗಲ್ಲ, ಅಲ್ಲಿಂದ ಸೋಲ್ಜರ್ಸು ಏನು ಮಾಡೋಕ್ಕಾಗಲ್ಲ, ಮೂವ್ ಮಾಡೋಕ್ಕಾಗಲ್ಲ. ಒಂದು 10 ದಿನ ಕೊಟ್ಕೊಡಕ್ಕ, 1 ವಾರ ಆಪ್ರೇಷನ್ನ ಕ್ಲೋಸ್ ಮಾಡ್ತೀವಿ. ಕರೆಕ್ಟ್, ಐಡಿಯಾ ಚೆನ್ನಾಗಿದೆ, ರೈಟ್, ಆಯಿತು. ಅಲ್ಲಿವರೆಗೂ ಪಾಕಿಸ್ತಾನಿಗಳು ಶೂಟ್ ಮಾಡಿದರೆ ಜನ ಹಂಗಂಗೆ ರೋಡಲ್ಲಿ ಸತ್ತೋಗೋರು. ಈಗ ಕ್ಲೀನಾಗಿ ಏನು ಮಾಡೋಕ್ಕೆ ಶುರು ಮಾಡಿದರು, ವಾಪಸ್ ಶೂಟ್ ಮಾಡೋಕ್ಕೆ ಶುರು ಮಾಡಿದರು. ಯಾರು? ಮುಕ್ತಿವಾಹಿನಿ ಗ್ರೂಪ್ ಅವರು. ಫುಲ್ ಟೆನ್ಷನ್ ಆಗ್ಬಿಡ್ತು ಪಾಕಿಸ್ತಾನಕ್ಕೆ, ಆರ್ಮಿಗೆ. ಇಷ್ಟು ದಿವಸ ಸುಮ್ಮನೆ ಹೊಡೆದ್ರೆ ಹಂಗೆ ಸತ್ತೋಗೋರು. ಈಗ ನೀಟಾಗಿ ರಿವರ್ಸಲ್ಲಿ ಹೊಡಿತಾ ಇದ್ದಾರೆ. ಹೆಂಗೆ ಹೊಡಿತಾ ಇದ್ದೀರಿ ಅಂತ ನೋಡಿದರೆ ಇವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ತು. ಇಂಡಿಯನ್ ಆರ್ಮಿಯವರು ವೇಷ ಬದಲಿಸ್ಕೊಂಡು ಎಲ್ಲಿ ಬಂದಿದ್ದಾರೆ, ಮುಕ್ತಿವಾಹಿನಿ ಗ್ರೂಪಿಗೆ ಸೇರ್ಕೊಂಡಿದ್ದಾರೆ, ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಈ UNOದಲ್ಲಿ ಅಮೆರಿಕಾದಲ್ಲಿ ಎಲ್ಲ ಹೋಗಿ ಬಡ್ಕೊಂಡು ಓ ಇವರೆಲ್ಲ ಬಂದ್ಬಿಟ್ರು, ಹಿಂಗಾಯ್ತು ಅಂತ. ನಮ್ಮ ಪ್ರೂಫ್ ಕೊಡಿ. ನಾವೆಲ್ಲ ನಾವು ಇನ್ನೊಬ್ಬರ ದೇಶಕ್ಕೆ ನಾವು ಮುಟ್ತಾ ಇದ್ದೇವೆ, ನಮಗದಕ್ಕೂ ಏನಿಲ್ಲ ಸಂಬಂಧ ಇಲ್ಲ. ಆಗ ಅಮೆರಿಕ ಒಂದು ಎಶ್ಯೂರೆನ್ಸ್ ಕೊಡ್ತು. ಏನು ಎಶ್ಯೂರೆನ್ಸ್ ಕೊಡ್ತು ಅಂತ ಹೇಳಿದ್ರೆ, ನಾನು ಸಬ್ಮೆರಿನನ್ನು ಕಳಿಸ್ತೀನಿ. ಏನು ಕಳಿಸ್ತೀನಿ? ಜಲಾಂತರ್ಗಾಮಿನ ಕಳಿಸಿ ಭಾರತದ ಇದಕ್ಕೆ ಕಳಿಸ್ತೀನಿ, ರೆಡಿ ಇರಿ. ಇದು ಸಣ್ಣ ವಾರ ಆಗಲ್ಲ. ಈಗ ಈ ಟೈಮಲ್ಲಿ ಏನಾಗಿತ್ತು ಅಂದರೆ 1971ರಲ್ಲಿ ಇಂದಿರಾ ಗಾಂಧಿ ಅವರು ಇನ್ನೊಂದು ಕೆಲಸ ಮಾಡಿದ್ರು. ಈ ಥರದಲ್ಲಿ ಏನೋ ಬರುತ್ತೆ ಅಂತ ಯೋಚನೆ ಮಾಡಿದ್ರೇನ, ರಷ್ಯಾ USSR ಜೊತೆಗೆ ಹೋಗಿ, ಆಗಿನ USSR ಈಗಿನ ರಷ್ಯಾ, ಅದ್ರ ಜೊತೆಗೆ ಹೋಗಿ ಒಂದು ಫ್ರೆಂಡ್ಶಿಪ್ ಟ್ರೀಟಿ ಒಪ್ಪಂದ ಮಾಡ್ಕೊಂಡಿದ್ರು. ಅವ್ರ ಹತ್ರ ಹೆಲ್ಪ್ ಕೇಳಿದ್ರು, ಈ ಥರ ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಾ ಇದೆ, ಯಾವ್ದು ಬರ್ತಾ ಇದೆ ಅಂತೇಳಿ. ಅಮೆರಿಕಾದ ಜಲಾಂತರ್ಗಾಮಿ ಬರ್ತಾ ಇದೆ, ಸಬ್ಮೆರಿನ್ ಬರ್ತಾ ಇದೆ ಅಂತ. ಅದಕ್ಕೆ ರಷ್ಯಾದವ್ರು ಏನು ಮಾಡಿದ್ರು, ಅಥವಾ USSR ಅವ್ರು ಏನು ಮಾಡಿದ್ರು ಅಂದರೆ ಅವರ ಜಲಾಂತರ್ಗಾಮಿನೂ ಕಳಿಸಿದ್ರು. ಕಳಿಸಿದಾಗ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಮೆರಿಕಾದ ಜಲಾಂತರ್ಗಾಮಿ ಇದೆಯಲ್ಲ, ಅಂದರೆ ಸಬ್ಮೆರಿನ್ ಇದೆಯಲ್ಲ, ಅದು 48 ಗಂಟೆ ಮುಂಚೆ ಬರುತ್ತೆ. ಎಲ್ಲಿಗೆ? ಢಾಕಾಕ್ಕೆ. ಯಾವುದಕ್ಕಿಂತ ಮುಂಚೆ ಬರುತ್ತೆ? ರಷ್ಯಾ ಕಳಿಸಿರೋದಕ್ಕಿಂತ ಮುಂಚೆ ಬರುತ್ತೆ ಅಂತ. ಏನಪ್ಪ ಮಾಡೋದು? ಆಗೊಂದು ಆ್ಯಕ್ಷನ್ ಇದೆ. ಏನು ಮಾಡಿದ್ರು ಅಂತ ಕೇಳಿದ್ರೆ, ಜನರಲ್ ಮಾಣಿಕ್ ಶಾ ಅವ್ರಿಗೆ ಮನೆಗೆ ನಂತರದಲ್ಲಿ ಫೀಲ್ಡ್ ಮಾರ್ಷಲ್ ಪಟ್ಟ ಕೊಡ್ತಾರೆ. ಏನು ಮಾಡಿದ್ರು ಅಂತ ಹೇಳಿದ್ರೆ, ತನ್ನ ಸೋಲ್ಜರ್ಸಿಗೆ ಹೇಳಿದ್ರಂತೆ, ಢಾಕಾದಲ್ಲಿ, ಅಂದರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಏನಿದೆ, ಇಲ್ಲಿ ಎಲ್ಲೆಲ್ಲಿ ಪೆಟ್ರೋಲು, ಸೀಮೆಣ್ಣೆ, ಉರಿಯೋ ವಸ್ತು ತರುತ್ತೆ ಅದನ್ನೆಲ್ಲ ತಗೊಂಬಂದ್ಬಿಟ್ಟು ಇಡೀ ಪೋರ್ಟ್ ಇತ್ತಲ್ಲ, ಬಂದರಿತ್ತಲ್ಲ, ಅದಷ್ಟು ಸುರಿದು ಬೆಂಕಿ ಕೊಟ್ಬಿಡ್ಲೆ ಏನಾಯ್ತು ಅಂತ ಹೇಳಿದ್ರೆ, ಇದಕ್ಕೆ ಹತ್ರ ತರಕ್ಕಾಗಲ್ಲ. ಯಾವ್ದು ಹತ್ರ ತರಕ್ಕಾಗಲ್ಲ? ಬೆಂಕಿ ಹತ್ರ ತರಕ್ಕಾಗಲ್ಲ, ಅದು ಇದಾಗಲ್ಲ. ದೂರದಲ್ಲೇ ಏನು ಮಾಡಿದ್ರು ಅವರು, ವೆಯ್ಟ್ ಮಾಡಿದ್ರು. ಯಾವ್ದು ಹೋಗಿ ನಾವು ಒಂದು ವೆಯ್ಟ್ ಮಾಡಿಬಿಟ್ಟು ಯಾವುದ್ರ ಮೇಲೆ ಅಟ್ಯಾಕ್ ಮಾಡೋಣ, ಇದ್ರ ಮೇಲೆ ಅಟ್ಯಾಕ್ ಮಾಡೋಣ. ಅದು ಆಲ್ಮೋಸ್ಟ್ 48 ಗಂಟೆಗಳ ಕಾಲ ಉಳಿಸಿದ್ರು ಅಂತ ಹೇಳುತ್ತೆ ಫ್ಯಾಕ್ಟ್. ಆಯ್ತಾ? ಆಮೇಲೆ ಯಾಕೆ ಎಲ್ಲ ಬಗೆ ಆಡಿದ ಮೇಲೆ ಯಾಕೋ ನೋಡ್ತಾರೆ, ಎದುರುಗಡೆ ಇನ್ನೊಂದು ಜಲಾಂತರ್ಗಾಮಿ ನಿಂತಿದೆ. ಯಾರದ್ದು? ಟಾಟಾ, ಬೈ ಬೈ. ಇವ್ರು ಆ ಕಡೆ ಹೋದ್ರು, ಅವ್ರು ಆ ಕಡೆ. ಒಳಗಡೆನೇ ಏನಾಗೋಯ್ತು, ಮುಗಿದು ಹೋಯ್ತು. ಅಟ್ಯಾಕ್ ಆಗಲಿಲ್ಲ, ಏನೂ ಆಗಲಿಲ್ಲ. ಸೀಕ್ರೆಟ್ ಆಗಿ ಒಂದು ಆಪರೇಷನ್ ನಡೆದು ಏನಾಯಿತು, ಮುಗೀತು. 1971ನಲ್ಲಿ ಏನಾಗೋಗ್ಬಿಡ್ತು, ಇಂಡಿಯಾ ಸಕ್ಸಸ್ಫುಲ್ ಆಗಿ ಬಾಂಗ್ಲಾದೇಶನ ಏನು ಮಾಡ್ಬಿಡ್ತು, ಕ್ರಿಯೇಟ್ ಮಾಡಿಬಿಡ್ತು. ಇದು ಇಂದಿರಾ ಗಾಂಧಿ ಅವರನ್ನ ಮಹಾನ್ ನಾಯಕಿಯಾಗಿ ಕೂರಿಸ್ತು. ಮೇಲೆ ಹೋದ್ಮೇಲೆ ಕೆಳಗೆ ಬರಲೇಬೇಕು, ರೈಟ್? ಅದು ಇತಿಹಾಸ. 72ರಿಂದ ಏನಾಗಕ್ಕೆ ಶುರುವಾಯ್ತು ಅಂದರೆ, ನಮ್ಮ ದೇಶದಲ್ಲಿ ಬರಗಾಲ ಶುರುವಾಯಿತು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಶುರುವಾಯಿತು, ಇದು ಶುರುವಾಯಿತು. ಜನ ದಂಗೆ ಹೇಳಕ್ಕೆ ಶುರು ಮಾಡಿದ್ರು. ಬಿಹಾರದಲ್ಲಿ, ಗುಜರಾತಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡೋಕ್ಕೆ ಶುರು ಮಾಡಿದರು, ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಹೋರಾಟ ಸುಮ್ಮನೆ ಮಾಡಿದರೆ ಜನ ಕೇಳಲ್ಲ. ಯಾರ್ದಾರ ಏನು ಬೇಕು, ನಾಯಕತ್ವ ಬೇಕು. ಆ ನಾಯಕತ್ವ, ಈಗ ಯಾರೋ ಒಬ್ಬ ಹೊಸ ಹುಡುಗನ ಹಾಕೊಂಡು ಸಿನಿಮಾ ತೆಗೆಯೋದು ಒಳ್ಳೆಯದು, ಅಥವಾ ಸುದೀಪ್, ಯಶೋ, ದರ್ಶನ್ ಹಾಕೊಂಡು ಸಿನಿಮಾ ತೆಗೆಯೋದು ಒಳ್ಳೆಯದು? ಯಾರನ್ನ ಹಾಕೊಂಡು ತೆಗೆಯೋದು ಒಳ್ಳೆಯದು? ಯಾಕೆ ಅಂತ ಹೇಳಿದ್ರೆ, ಅವ್ನು ನೋಡೋಕ್ಕಾದ್ರೂ ಜನ ಬಂದರೂ ದುಡ್ಡು ಬರುತ್ತೆ ಅಂತ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಸಿನಿಮಾ ಕ್ಲಿಕ್ ಆದರೆ ಕ್ಲಿಕ್, ಇಲ್ಲದ್ರೆ ಇದೆ. ಈಗ ರಿಷಬ್ ಶೆಟ್ಟಿನ ಅಷ್ಟೆಲ್ಲ ಕುಣಿತಿರಲ್ಲಪ್ಪ, ರಿಷಬ್ ಶೆಟ್ಟಿ ಫಸ್ಟ್ ಸಿನಿಮಾ ತೆಗೆದಾಗ ಥಿಯೇಟ್ರಿಗೆ ಬಂದವರಿಗೆ ಒಳಗೋಗಿ ನಾವೇ ದುಡ್ಡು ಕೊಡ್ತೀವಿ ಅಂದ್ರೂ ಹೋಗ್ಲಿಲ್ಲ ಜನ. ಬನ್ನಿ ಸರ್ ದಯವಿಟ್ಟು ಒಳಗೆ ಏನು ಮಾಡಿ ಬನ್ನಿ, ಫ್ರೀಯಾಗಿ ಕೊಡ್ತೀವಿ ಅಂದ್ರು ಹೋಗ್ಲಿಲ್ಲ. ಯಾಕೆಂದ್ರೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಂತ. ಹಂಗೆ ಇಲ್ಲೇನಾಯ್ತು ಅಂತ ಕೇಳಿದ್ರೆ, ಒಬ್ರು ಬೇಕು, ಲೀಡರ್ ಬೇಕು.
ಲೀಡರ್ ಯಾರು ಹುಡುಕೋದು ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟದಲ್ಲಿ ಒಬ್ರು ಗಾಂಧಿವಾದಿ ಒಬ್ರು ಹೋರಾಟ ಮಾಡ್ಕೊಂಡಿದ್ರು. ಯಾರಂತ ಕೇಳಿದ್ರೆ ಜಯಪ್ರಕಾಶ್ ನಾರಾಯಣ್. ಇವರು ಬಿಹಾರದಲ್ಲಿ ಆರಾಮ ಮಲಗಿದ್ರು. ಹೋಗಿ ಹುಡುಗರೆಲ್ಲ ಎಬ್ಸ್ಬಿಟ್ಟು ಅಣ್ಣ ನೀವು ನಮಗೆ ನಾಯಕತ್ವ ವಹಿಸ್ಬೇಕು. ನಾನು ರಾಜಕಾರಣ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಏನಾಯ್ತು ಈಗ ಮತ್ತೆ ಹೊಸದಾಗಿಂದ ಶುರು ಮಾಡೋಣ ಬನ್ನಿ ಹಂಗೆ ಹೇಳಿದ್ರು. ಆದರೆ ಬರೀ ಇದು ಹೋರಾಟ ಬರೀ ಇದ್ಯಾವುದು ಬಿಹಾರಕ್ಕೆ ಸೀಮಿತ, ಗುಜರಾತಿಗೆ ಸೀಮಿತ ಅಂತೆಲ್ಲ ಆಗಬಾರ್ದು. ರಾಷ್ಟ್ರೀಯ ಏನಾಗಬೇಕು, ಹೋರಾಟ ಆಗಬೇಕು, ಶಾಂತಿಯುತ ಹೋರಾಟ ಆಗಬೇಕು ಅಂತ. ರೈಟ್. ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಯಾವ ಶುರುವಾಯಿತು? ರಾಷ್ಟ್ರೀಯ ಹೋರಾಟ ಶುರುವಾಯಿತು. ವಿದ್ಯಾರ್ಥಿಗಳು ಇವರು ಸೇರಿ ಯಾರ ವಿರುದ್ಧ ಹೋರಾಟ? ಇಂದಿರಾ ಗಾಂಧಿಯ ವಿರುದ್ಧ ಏನಾಯಿತು? ಹೋರಾಟ ಶುರುವಾಯಿತು. ರೈಟ್. ಇದು 75ಕ್ಕೆ ಬರುವತ್ತಿಗೆ ಉತ್ತುಂಗಕ್ಕೆ ಹೋಗುತ್ತೆ. ಶುರುವಲ್ಲಾಯಿತು. ಇದ್ರ ಮಧ್ಯ ಇಂದಿರಾ ಗಾಂಧಿ ಅವರು ಒಂದು ಡಿಸೈಡ್ ಮಾಡಿ ಏನಂತ ಹೇಳಿದ್ರೆ, ಒಂದು ನ್ಯೂಕ್ಲಿಯರ್ ಬಾಂಬನ್ನು ಏನು ಮಾಡಿಬಿಡೋಣ, ಎಕ್ಸ್ಪೆರಿಮೆಂಟ್ ಮಾಡಿಬಿಡೋಣ. ಯಾಕೆಂದರೆ ಇಲ್ಲಿದ್ರೆ ಚೀನಾದವರು ನಮಗಿಂತ ಸ್ಟ್ರಾಂಗ್ ಆಗ್ತಾರೆ, ಪಾಕಿಸ್ತಾನದವರಿಗೆ ಒಂದು ನಮ್ಮ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ 1974 ಮೇ 18ನೇ ತಾರೀಕು ಪೋಖ್ರಾನಲ್ಲಿ ಫಸ್ಟ್ ಟೈಮ್ ನಾವೇನು ಮಾಡಿದ್ವು, ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅದು ವೆಪನ್ ಗ್ರೇಡಿನ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟ್ ಅಲ್ಲ ಅಂತ ಒಂದು ರಿಪೋರ್ಟ್ ಇದೆ. ಅಂದರೆ ಅದನ್ನು ಇಟ್ಕೊಂಡು ನೀವು ಒಂದು ಸಬ್ಮೆರೀನಿಗೆ ಬೇಕಾದ ಒಂದು ಇದನ್ನು ಮಾಡ್ತೀರಿ, ಯಾವುದು ಮಿಸೈಲ್ ಮಾಡ್ತೀರಿ, ಅಥವಾ ಅದನ್ನೊಂದು ಬಾಂಬಾಗಿ ಬಳಸ್ತೀರಿ ಅನ್ನೋ ಲೆವೆಲಿಗೆ ಏನಾಗಿರಲಿಲ್ಲ, ಇನ್ನು ಆಗಿರಲಿಲ್ಲ ಅಂತ ಒಂದು ರಿಪೋರ್ಟ್ ಇದೆ. ಏನಾರಾಗಲಿ ಅಂತೂ ಎಕ್ಸ್ಪೆರಿಮೆಂಟು ಆಯಿತು. ನಮ್ಮ ಮೇಲೆಲ್ಲ ಸ್ಯಾಂಕ್ಷನ್ಸ್ ಹಾಕಿದ್ರು. ಆಯಿತು 75 ಬಂದ್ಬಿಡ್ತು. ಬಂದ ಕೂಡಲೇ ಜೂನ್ ತಿಂಗಳಲ್ಲಿ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬಿಡ್ತು ಅಂತ ಕೇಳಿದ್ರೆ, ಇಂದಿರಾ ಗಾಂಧಿ ಅವರ ವಿರುದ್ಧ ಒಂದು ರಾಷ್ಟ್ರೀಯ ಏನಾಯಿತು, ಹೋರಾಟ ಶುರುವಾಯಿತು. ಆಗ ಫಕ್ರುದ್ದೀನ್ ಅಲಿ ಅನ್ನೋರು ಪ್ರೆಸಿಡೆಂಟ್ ಆಗಿದ್ರು. ಇಂದಿರಾ ಗಾಂಧಿ ಅವರು ಹೇಳಿದರು, ಯಾವುದನ್ನು ಡಿಕ್ಲೇರ್ ಮಾಡುವ, ಎಮರ್ಜೆನ್ಸಿನ ಡಿಕ್ಲೇರ್ ಮಾಡುವ. ಈ ಎಮರ್ಜೆನ್ಸಿ ಪ್ರೊವಿಷನ್ನ ನಾವು ಜರ್ಮನಿಯಿಂದ ತಗೊಂಬಂದಿತ್ತು. ಸೊ ಏನನ್ನ ಡಿಕ್ಲೇರ್ ಮಾಡಿದರು, ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರು. ಡಿಕ್ಲೇರ್ ಮಾಡಿದ ಕೂಡಲೇ ಒಂದು ವಿಚಿತ್ರ ಘಟನೆ ನಡೀತು ಇಂಡಿಯಾದಲ್ಲಿ. ಏನಂತ ಹೇಳಿದ್ರೆ, ಜನಸಂಘದಂಥ ಬಲಪಂಥೀಯ ಪಕ್ಷಗಳು, CPIM ಎಡಪಂಥೀಯ ಪಕ್ಷಗಳು, ಮಧ್ಯೆ ಇದ್ದವರು ಎಲ್ಲ ಒಟ್ಟು ಸೇರಿ, ಎಲ್ಲರೂ ಒಟ್ಟು ಸೇರಿ ಇವರ ಐಡಿಯಾಲಜಿಗಳನ್ನೆಲ್ಲ ಬಿಟ್ಬಿಟ್ರು. ಎಲ್ಲ ಒಟ್ಟು ಸೇರಿ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಏನು ಮಾಡಿದರು, ಹೋರಾಟ ಮಾಡಿದರು. 1977 ಮಾರ್ಚಲ್ಲಿ ಇಂದಿರಾ ಗಾಂಧಿ ಅವರು ಡಿಸೈಡ್ ಮಾಡಿದರು, ಎಮರ್ಜೆನ್ಸಿನ ಏನು ಮಾಡ್ತಾ ಇದ್ದೀನಿ, ನಾನು ತೆಗಿತಾ ಇದ್ದೀನಿ. ರೈಟ್. ತೆಗೆದ ಮೇಲೆ ಈಗ ಆಲ್ಟರ್ನೇಟಿವ್ ಆಗಿ ಎಲೆಕ್ಷನ್ ನಡೆದ್ರೆ ಒಂದು ಪಕ್ಷ ಇರಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಜನತಾ ಪಕ್ಷ ಅಂತ ಒಂದು ಕಟ್ಟಿದ್ರು. ಏನು ಕಟ್ಟಿದ್ರು? ಜನತಾ ಪಕ್ಷ ಅಂತ ಕಟ್ಟಿದ್ರು. ಅದಕ್ಕೆ ಮೊರಾರ್ಜಿ ದೇಸಾಯಿ ಅವರು ನಾಯಕತ್ವ ವಹಿಸಿದ್ರು. ಯಾಕೆಂದರೆ ಜಯಪ್ರಕಾಶ್ ನಾರಾಯಣ್ ಗಾಂಧಿ ಥರ ಯಾವ್ದು ಬೇಡ, ಅಧಿಕಾರ ಬೇಡ ಅಂದರು. ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಯಾವುದು ಬಂತು, ಜನತಾ ಪಕ್ಷ ಬಂತು, ನಿಂತುಕೊಳ್ತು. ಇಂದಿರಾ ಗಾಂಧಿ ಅವರು ಹೀನಾಯ ಸೋಲನ್ನು ಉಂಡ್ರು. ಎಲ್ಲ ಒಂದಲ್ಲ ಒಂದು ಘಟನೆಗಳೆಲ್ಲ ಏನಾಯಿತು, ನಡೀತು. ಆಮೇಲೆ ಯಾವುದು ಅಧಿಕಾರಕ್ಕೆ ಬಂತು, 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಬಂದರೆ ಇದು ಚೌಚೌ ಪಕ್ಷ. ಬಲಪಂಥೀಯರು ಇದ್ದಾರೆ, ಎಡಪಂಥೀಯರು ಇದ್ದಾರೆ, ನಡುಪಂಥೀಯರು ಇದ್ದಾರೆ. ಯಾರ್ಯಾರು ಇದ್ದಾರೆ ಅಂತ ಇವರಿಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಆಯ್ತು. ಸೊ ಸದಾ ಗಲಾಟೆ ಪಕ್ಷದೊಳಗೆ ಏನಾಗಿರ್ತಿತ್ತು, ಗಲಾಟೆ ಇದ್ದೇ ಇರ್ತಿತ್ತು. ಆಯ್ತು. 1979 ಕೊನೆಯ ಹಂತಕ್ಕೆ ಬರುವತ್ತಿಗೆ ಚರಣ್ ಸಿಂಗ್ ಮತ್ತು ಜಗಜೀವನ್ ರಾಮ್ ಇಬ್ಬರು ಉಪ ಪ್ರಧಾನಿಗಳು ಯಾವ ಪೀರಿಯಡಲ್ಲಿ, ಮೊರಾರ್ಜಿ ದೇಸಾಯಿ ಪ್ರೆಸಿಡೆಂಟ್ ಆದಾಗ, ಪ್ರೈಮ್ ಮಿನಿಸ್ಟರ್ ಆದಾಗ, ಜಗಜೀವನ್ ರಾಮ್ ಮತ್ತು ಚೌಧರಿ ಚರಣ್ ಸಿಂಗ್ ಇವರಿಬ್ಬರು ಏನು ಉಪ ಪ್ರಧಾನಿಗಳು. ಅದರಲ್ಲಿ ಚರಣ್ ಸಿಂಗ್ಗೆ ಇಂದಿರಾ ಗಾಂಧಿ ಒಂದು ಆಫರ್ ಕೊಟ್ಟರು. ಏನಂತ ಹೇಳಿದ್ರೆ, ನೀನು ಯಾಕೆ ನಿನ್ನವರನ್ನು ಕರ್ಕೊಂಡು ಹೊರಗೆ ಬರಬಾರ್ದು, ನಿನ್ನನ್ನು ಯಾಕೆ ನಾವು ಪ್ರಧಾನಮಂತ್ರಿ ಮಾಡಬಾರ್ದು. ಆಫರ್ ಚೆನ್ನಾಗಿತ್ತು, ಆಫರ್ ವಾಸ್ ಗುಡ್. ರೈಟ್. ಹಾಗಾಗಿ ಮೊದಲು ಒಂದು ಗಲಾಟೆನೂ ಇತ್ತು, ಅದ್ರ ಜೊತೆಗೆ ಇವರಿಗೊಂದು ಆಫರು ಸಿಕ್ತು. ಇವ್ರು ಏನು ಮಾಡಿದ್ರು, ಹೊರಗೆ ಬಂದು ಕೂಡ ಸರ್ಕಾರ ಏನಾಗೋಯ್ತು, ಬಿತ್ತು. ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಯಾರಾದರೂ ಸಂಸತ್ತಿಗೆ ಹೋಗಿ ತನ್ನ ಮೆಜಾರಿಟಿನ ಪ್ರೂವ್ ಮಾಡದೇನೆ ರಾಜೀನಾಮೆ ಕೊಟ್ಟ, ಸಂಸತ್ತಿಗೆ ಹೋಗದೇನೆ ರಾಜೀನಾಮೆ ಕೊಟ್ಟ ಏಕೈಕ ಪ್ರಧಾನಿ ಯಾರು ಇದ್ದರೆ ಅದು ಚೌಧರಿ ಚರಣ್ ಸಿಂಗ್. ಯಾಕೆಂದರೆ ಕಾಂಗ್ರೆಸ್ಸಿನ ಬೆಂಬಲ ಇಟ್ಟುಕೊಂಡು ನಾನು ಪ್ರೂವ್ ಮಾಡ್ತೀನಿ ಅಂತ ಹೋದ್ರು. ಕೊನೆಗೆ ಅವ್ರಿಗೆ ಗೊತ್ತಾಯ್ತು ಇದನ್ನು ಇಟ್ಕೊಂಡು ಪ್ರೂವ್ ಮಾಡೋಕ್ಕೆ ಆಗಲ್ಲ ಅಂತ. ಅವ್ರು ಏನು ಕೊಟ್ಟರು, ರಾಜೀನಾಮೆಯನ್ನು ಚರಣ್ ಸಿಂಗ್ ಅವರು ಕೊಟ್ಟರು. ಅಲ್ಲಿಗೆ ಏನಾಯಿತು, ಸರ್ಕಾರ ಬಿದ್ದೋದ ಮೇಲೆ 80ರ ದಶಕದಲ್ಲಿ ಮತ್ತೆ ಏನು ಶುರುವಾಯಿತು, 80ರಲ್ಲಿ ಚುನಾವಣೆ ಶುರುವಾಯಿತು. ನಮ್ಮ ದೇಶದ ಜನತೆ ಹೆಂಗೆ ಅಂತ ಕೇಳಿದರೆ, 75ರಿಂದ 77ರವರೆಗೆ ಎಮರ್ಜೆನ್ಸಿ ಇದ್ದಾಗ ಇಂದಿರಾ ಗಾಂಧಿನ ತೆಗಿಲೇಬೇಕು ಅಂತ ಹೇಳಿ ತೆಗೆದ್ರು. 80ರಲ್ಲಿ ಅದೇ ಅಕ್ಕ ಬಂದು ತಪ್ಪಾಯಿತು, ನಾನು ಮಾಡಿದ ತಪ್ಪಾಯಿತು, ನೀವು ಕ್ಷಮಿಸಿ ನಂಗೆ ಇನ್ನೊಂದ್ಸರಿ ಅಧಿಕಾರ ಕೊಡಬೇಕು ಅಂದರು, ಕೊಟ್ಟರು. ಗ್ರೇಟ್ ಅಲ್ಲ? ಒಂದ್ಸರಿ ಕಿತ್ತಾಕಿದ್ದು ಇವರೇ, ಜನಗಳೇ ಕಿತ್ತಾಕಿದವರು. ಮತ್ತೊಂದ್ಸರಿ ಬಂದು ಸಾರಿ ಅಂತ ಹೇಳಿದ ಕೂಡಲೇ ಸಾರಿ ಕೇಳ್ದಲ್ಲ, ಏನು ಕೊಡೋಣ
ಕೆಲಕೊಳ್ಳ ನಮ್ಮ ದೇಶ ಚಂದ, ಅಲ್ಲಿನೂ ಅನಕ್ಷರಸ್ಥ ದೇಶ ಹಂಗೆ ಹಿಂಗೆ ಅಂತೀವಿ. ನಮ್ಮ ಥರ ಆಟ ಆಡಿದವ್ರು ಯಾರಿದ್ದಾರೆ? ಬಟ್ ನಾವೇ ತರಬೇಕು, ಯಾರು ತರ ಎಷ್ಟು ಹೇಳಿದಾಗ ನಮ್ಮ ಕಟೌಟ್ ನಾವೇ ಹಾಕವು. 80ರ ದಶಕದಲ್ಲಿ 80ರಲ್ಲಿ ಚುನಾವಣೆ ನಡೀತು, ಇಂದಿರಾ ಗಾಂಧಿ ಏನಾದರೂ ಪಟ್ಟಕ್ಕೆ ಬಂದು. ಈಗ ಒಂದು ಡೆವಲಪ್ಮೆಂಟ್ ನಡೀತು. ಏನಂತ ಹೇಳಿದ್ರೆ, ಜನಸಂಘ ಜನತಾ ಪಕ್ಷದೊಟ್ಟಿಗೆ ಸೇರ್ಕೊಂಡಿದ್ರಿಂದ ಜನಸಂಘ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತು. ಈಗ ಹೊಸದಾಗಿ ಒಂದು ಪಕ್ಷ ಹುಟ್ಟಾಕಬೇಕಾಗಿತ್ತು. ಅದಕ್ಕೆ ಇಬ್ಬರು ಮಿತ್ರರು ಒಟ್ಟಾಗಿ, ಒಂದು ಲಾಲಕೃಷ್ಣ ಅಡ್ವಾಣಿ, ಇನ್ನೊಂದು AB ವಾಜಪೇಯಿ, ಇವರಿಬ್ಬರು ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಏನು ಮಾಡಿದ್ರು, ಹುಟ್ಟಾಕಿದರು. ಸೊ ಇವತ್ತು ಮೋದಿ ಬರಲಿಕ್ಕೆ ಅಲ್ಲಿ ಕಾರಣ, ಅಲ್ಲಿ ಪಕ್ಷ ಏನಾಯಿತು ಹುಟ್ಕೊಳ್ತು. ಅಲ್ಲಿವರೆಗೆ ಅದು ಜನಸಂಘ ಅಂತಿತ್ತು. ಎಮರ್ಜೆನ್ಸಿ ಪೀರಿಯಡಲ್ಲಿ ಜನಸಂಘವನ್ನು ಯಾವುದ್ರ ಜೊತೆ ವಿಲೀನ ಮಾಡಿದ್ರು, ಜನತಾ ಪಕ್ಷದ ಜೊತೆಗೆ ವಿಲೀನ ಮಾಡಿದ್ರು. ಆನಂತರ 77ರಲ್ಲಿ ಅದು ಅಧಿಕಾರ ಕಳ್ಕೊಂಡಾದ ಮೇಲೆ, 79ರಲ್ಲಿ ಅಧಿಕಾರ ಕಳ್ಕೊಂಡಾದ ಮೇಲೆ ಯಾವುದನ್ನು ಹುಟ್ಟಾಕಿದ್ರು, ಭಾರತೀಯ ಜನತಾ ಪಾರ್ಟಿಯನ್ನು ಹುಟ್ಟಾಕಿದ್ರು. ಇಂದಿರಾ ಗಾಂಧಿ ಏನಾದ್ರು ಅಧಿಕಾರಕ್ಕೆ ಬಂದು ಲಾಸ್ಟ್ ಪಾರ್ಟು ಮನಮೋಹನ್ ಸಿಂಗ್ ಬಂದ್ಮೇಲೆ ಭಾರಿ ಫಾಸ್ಟ್ ಮಾಡ್ತೀವಿ. ಯಾಕಂದ್ರೆ ಅವೆಲ್ಲ ಆಗಿರೋದು ನಿಮ್ಮ ಕಾಲಘಟ್ಟದಲ್ಲಿ, ಅದೆಲ್ಲ ಆಗಿರೋದು ನಿಮ್ಮ ಕಾಲಘಟ್ಟದಲ್ಲಿ. ನಾನು ಏನು ಹೇಳಬೇಕಾಗಿಲ್ಲ, ಗೊತ್ತಿದೆ. ಈ ಘಟನೆಗಳು ಕೆಲವು ಏನಿರಲ್ಲ, ಗೊತ್ತಿಲ್ಲ. ರೈಟ್. ಇದು ಹೇಗಾಗಬೇಕು, ಈಗ ನಿಮ್ಮನ್ನೆಲ್ಲ ಕೂತಿದ್ದು ನೋಡಿದ್ರೆ ನಂಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಈ ನಾಸಾ ಅಂತ ಒಂದು ಸಂಸ್ಥೆ ಇದೆ ಎಲ್ಲಿ ಅಮೆರಿಕಾದಲ್ಲಿ, ಅಲ್ಲೊಂದು ರಾಕೆಟನ್ನು ಲಾಂಚ್ ಮಾಡ್ಬೇಕಂತಿದ್ರಂತೆ. ಒಂದು ರಾಕೆಟನ್ನು ರೆಡಿ ಮಾಡಿದ್ರು, ಲಾಂಚ್ ಮಾಡಬೇಕು. ಇನ್ನೇನು ಬಟನ್ ಹೊತ್ಬೇಕು, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಬಟನ್ ಹೊತ್ಬೇಕು, ರಾಕೆಟ್ ಲಾಂಚ್ ಆಗಿಲ್ಲ. ರಾಕೆಟ್ ಏನಾಗಿಲ್ಲ, ಲಾಂಚ್ ಆಗಿಲ್ಲ. ಲಾಂಚ್ ಆಗಬೇಕು ಕೂಡಲೇ ಟೆನ್ಷನ್ ಆಯಿತು. ಸೈಂಟಿಸ್ಟ್ಗಳೆಲ್ಲ ಬಂದು ನೋಡಿದ್ರು, ಏನಂದ್ರೂ ಏನಾಗಲಿಲ್ಲ, ಸಮಸ್ಯೆ ಪರಿಹಾರ ಆಗಲಿಲ್ಲ. ಎಲ್ಲರೂ ಒಳಗಿದ್ದವ್ರು ಎಲ್ಲ ಟೆಕ್ನಿಷಿಯನ್ಸು, ಸೈಂಟಿಸ್ಟು, ಡೈರೆಕ್ಟರ್ಸು, ಯಾರ್ಯಾರಿದ್ರು ಎಲ್ಲರೂ ಬಂದು ನೋಡಿದ್ರು, ರಿಪೇರಿ ಮಾಡೋಕ್ಕೆ ಆಗ್ತಿಲ್ಲ. ಕೊನೆಗೆ ಆ ಮ್ಯಾಟ್ರ್ ಪ್ರೆಸಿಡೆಂಟಿಗೆ ಹೋಗು, ಅಮೆರಿಕದ ಪ್ರೆಸಿಡೆಂಟಿಗೆ ಏನಾಗಬೇಕು, ಹೋಗಲೇಬೇಕು. ಹೋಯ್ತು. ಪ್ರೆಸಿಡೆಂಟು ಏನು ಮಾಡಿದ, ಬಂದುಬಿಟ್ಟು ಕೇಳ್ದ, ಎಲ್ಲ ನೋಡಿದ್ರ, ಇರೋರು ಎಲ್ಲರೂ ಏನು ಮಾಡಿದ್ದೀವಿ, ನೋಡಿದ್ದೀವಿ, ಏನು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪ್ರೆಸಿಡೆಂಟ್ ಕೇಳಿದ, ಇನ್ನು ಯಾರನ್ನಾರು ಬಿಟ್ಟಿದ್ದೀರಾ ಹೋಗಿ, ಈಗ ಎಲ್ಲರೂ ನೋಡಿದ್ರಿ ಅಂತ ಹೇಳಿದ್ರಲ್ಲ, ಇನ್ನು ಯಾರನ್ನಾರು ಬಿಟ್ಟಿದ್ದೀರಾ? ಅದಕ್ಕೆ ಅವ್ರು ಹೇಳಿದ್ರಂತೆ, ಅಲ್ಲಿ ಹೊರಗಡೆ ನಮ್ಮದು ನಾಸಾ ಗೇಟ್ ಇದೆಯಲ್ಲ, ಅದ್ರ ಹೊರಗಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ ಇಂಡಿಯಾದವನು, ಅವ್ನು ಬಿಟ್ಟು ಎಲ್ಲರೂ ಏನು ಮಾಡಿದ್ರೆ ನೋಡಿದ್ದಾರೆ. ಅವನೊಂದು ಯಾಕೆ ಬಿಡ್ತಿದ್ರು, ಅವನು ಕರ್ಕೊಂಬಂದು ಒಂದ್ಸರಿ ಏನು ಮಾಡ್ಬಿಟ್ಟು ತೋರಿಸಿ, ಅವ್ನು ಬಂದ್ಬಿಟ್ಟು ಅವನು ಸಹ ನಂಗೆ ಹೆಂಗೆ ಗೊತ್ತು ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿರ್ತೀನಿ, ನಾನು ಗೊತ್ತಿಲ್ಲ ಸರ್, ನಿಜ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಲ್ಲ ಕಣ, ಏನೋ ಗೊತ್ತಿದ್ದೇನೋ ಮಾಡೋ, ಏನೋ ಒಂದು ಈಗ ಇವರೆಲ್ಲ ಮಾಡಿದ್ರು, ಇವ್ರಿಗೇನೋ ಗೊತ್ತಿದ್ದಿದ್ರೆ ಅದು ಹಾಕ್ತಿದ್ರು, ಇವರಿಗೂ ಗೊತ್ತಿಲ್ಲ ತಾನೆ, ನೀನು ಏನಾದ್ರು ಒಂದು ಮಾಡೋ ಅಂದ್ರೆ ಏನು ಹೇಳಿದ್ರು ಬಿಡ್ತಿಲ್ಲ. ಕೊನೆಗೆ ಒಂದ್ಸರಿ ರಾಕೆಟನ್ನು ಸೀರಿಯಸ್ ಆಗಿ ನಿಂತ್ಕೊಂಡು ನಿಮಗೆ ನೋಡಿದ್ನಂತೆ. ನೋಡ್ಬಿಟ್ಟು ಒಂದು ಕೆಲಸ ಮಾಡಿ ಸರ್, ಏನು ಈ ರಾಕೆಟ್ ಇದೆಯಲ್ಲ ಸರ್, ಅದನ್ನೊಂದು 45 ಡಿಗ್ರೀಸ್ ಬೆಂಡ್ ಮಾಡಿ ಸರ್. ಆಯ್ತು, ಆ ರಾಕೆಟ್ ಹಿಂಗೆ ಇದ್ದಿದ್ದನ್ನು 45 ಡಿಗ್ರೀಸ್ ಹಿಂಗೆ ಏನು ಮಾಡಿರುತ್ತೆ, ಬೆಂಡ್ ಮಾಡಿ. ಈಗ ಸ್ಟ್ರೈಟ್ ಮಾಡಿ ಸರ್, ಎಲ್ಲ ಕರೆಕ್ಟ್ ಆಯ್ತಾ ಸರ್ ಅನ್ನೋದು. ಈಗ ಬಟನ್ ಒತ್ತಿ ಸರ್, ಬಟನ್, ರಾಕೆಟ್ ಲಾಂಚ್ ಆಗುತ್ತೆ. ಪ್ರೆಸಿಡೆಂಟಿಗೆ ಫುಲ್ ಖುಷಿ, ನೀನು ಚೀಫ್ ಸೈಂಟಿಸ್ಟ್ ಆಗಿರ್ಬೇಕಾಗಿತ್ತು, ಐಡಿಯಾ ನಾವೆಷ್ಟೆಲ್ಲ ಟೆಕ್ನಿಕಲ್ ಇದ್ದಿದ್ರು ನಮ್ಮ ಕೈಲಿ ಆಗಿಲ್ಲ, ನೀನು ಮಾಡಿಬಿಟ್ಟೆ, ನೀನು ಗ್ರೇಟ್ ಅಂತ. ಅದಕ್ಕೆ ಅವ್ರು ಹೇಳಿದಂತೆ, ಸರ್ ದೇವರಾಣೆ ನಂದು ಏನೂ ಟೆಕ್ನಿಕಲ್ ಸ್ಕಿಲ್ ಇಲ್ಲ, ಭಾರತದಲ್ಲಿ ಬಜಾಜ್ ಸ್ಕೂಟರ್ ಸ್ಟಾರ್ಟ್ ಆಗದಿದ್ರು ನಾವು ಎಲ್ಲರಿಗೂ ಜೀವ ಬಂತಲ್ಲ, ನಿಮ್ಮನ್ನು ಹಂಗೆ ಒಂದ್ಸರಿ ಬೆಂಡ್ ಮಾಡಿ ಕೂರ್ಸೋಣ ಅಂತ. ನಮ್ಮಲ್ಲಿ ಬಜಾಜ್ ಸ್ಕೂಟ್ರು ಹಂಗೆ ಏನು ಮಾಡೋದು, ಸ್ಟಾರ್ಟ್ ಮಾಡೋದು, ಒಂದ್ಸರಿ ಬೆಂಡ್ ಮಾಡಿ ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಆಯ್ತು, ಅದರಲ್ಲಿ ಏನೋ ಸೈಂಟಿಫಿಕ್ ಸ್ಕಿಲ್ ಏನಿಲ್ಲ, ಬೆಂಡ್ ಮಾಡಿ ಬ್ರೇಕ್ ಮಾಡಿದ್ದಲ್ಲ ರೈಟ್. ಸೊ ಅಕ್ಕ ಇಂದಿರಾ ಗಾಂಧಿ ಇದು ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್. 66ರಲ್ಲಿ ಬಂದವರು ಅಧಿಕಾರ ಬಿಟ್ಟಿದ್ದು 75ರಲ್ಲಿ. ಈಗ ಮತ್ತೆ ಎರಡನೇ ಇನ್ನಿಂಗ್ಸಿಗೆ 80ರಲ್ಲಿ ಏನು ಮಾಡಿದ್ದಾರೆ, ಬಂದಿದ್ದಾರೆ. ಬಂದಾಗ ಭಾರಿ ಸೈಲೆಂಟ್, ಮೊದಲಿಂದ ವೈಲೆಂಟ್ ಆಗಿರಲಿಲ್ಲ ಅಕ್ಕ. 70ರಲ್ಲಿ ಬಂದಾಗ ನಡೆದಿದ್ದು ಮೇಜರ್ 2 ಇನ್ಸಿಡೆಂಟ್. ಒಂದೇನು ಮಾಡಿದ್ರು ಅಂತ ಹೇಳಿದ್ರೆ, ಅಲಿಪ್ತ ನೀತಿಯ ಸಭೆಯನ್ನು ಭಾರತದಲ್ಲಿ ಕರೆದ್ರು. ಅದಕ್ಕೆ ಕ್ಯೂಬಾದ ಅಧ್ಯಕ್ಷರಾದ ಫಿಡೆಲ್ ಕ್ಯಾಸ್ಟ್ರೋ ಅವರು ಬಂದಿದ್ರು. ಅಲಿಪ್ತ ನೀತಿಯ ಸಭೆ 3 ದಿವಸ ಎಲ್ಲಿ ನಡೀತು, ಭಾರತದಲ್ಲಿ ನಡೀತು. ಇದು ಒಂದು ರೀತಿಯಲ್ಲಿ ಅಮೆರಿಕ ಕೊಟ್ಟ ಕೌಂಟ್ರು, ಆ ಕಾಲಘಟ್ಟದ ಒಂದು ಏನು ಕೌಂಟ್ರು. ಇನ್ನೊಂದು 1984ರಲ್ಲಿ, 83ರಲ್ಲಿ ಇದು ನಡೀತು. 84ರಲ್ಲಿ ಏನು ನಡೀತು ಅಂದರೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ನಡೀತು. ಏನು ಆಪರೇಷನ್ ಬ್ಲೂ ಸ್ಟಾರ್ ಅಂತ ಹೇಳಿದ್ರೆ, ಪಂಜಾಬಲ್ಲಿ ಬಿಂದ್ರನ್ವಾಲೆ ಅಂತ ಒಬ್ಬ ಇದ್ದ. ಯಾರಿದ್ದ? ಬಿಂದ್ರನ್ವಾಲೆ. ಅವನಿಗೊಂದು ಆಸೆ ಏನಂತ ಕೇಳಿದ್ರೆ,
ಒಂದು ಖಲಿಸ್ತಾನ ಅಂತ ಒಂದು ಹೊಸ ದೇಶನ ಕಟ್ಟಬೇಕು. ಯಾವುದರೊಳಗೆ? ಈಗ ಪಂಜಾಬ್ ಪ್ರಾಂತ್ಯ ಇದೆಯಲ್ಲ, ಇನ್ಕ್ಲೂಡಿಂಗ್ ಪಾಕಿಸ್ತಾನದಲ್ಲೂ ಪಂಜಾಬ್ ಇದೆ. ಪಂಜಾಬ್ ಭಾರತದಲ್ಲಿ ಒಂದೇ ಅಲ್ಲ, ಪಾಕಿಸ್ತಾನದಲ್ಲೂ ಏನಿದೆ, ಪಂಜಾಬ್ ಇದೆ. ಅದರಲ್ಲಿರುವ ಎಲ್ಲ ಸಿಖ್ರನ್ನ ಒಟ್ಟುಗೂಡಿಸಿ ಯಾವುದನ್ನು ಕಟ್ಟಬೇಕು? ಖಲಿಸ್ತಾನ ಕಟ್ಟಬೇಕು ಅಂತ. ಇದು ಯಾವ ಮಟ್ಟಕ್ಕೆ ಹೋಯಿತು 1984ರಲ್ಲಿ ಅಂತ ಹೇಳಿದ್ರೆ, ಇನ್ನೊಂದು ವಾರ ಬಿಟ್ಟರೆ ಪರಿಸ್ಥಿತಿ ಕೈಮೀರಿ ಹೋಗುವ ಸ್ಥಿತಿಗೆ ಬಂತು. ಆಗ ಇಂದಿರಾ ಗಾಂಧಿ ಅಗೇನ್ ಕಾಲ್ಡ್ ಫಾರ್ ಎ ಮಿಲಿಟರಿ ಆಕ್ಷನ್. ಇದ್ರ ಮೇಲೆ ಏನಾಗಬೇಕು? ಮಿಲಿಟರಿ ಆಕ್ಷನ್ ಆಗಬೇಕು. ಮಿಲಿಟರಿ ಆಕ್ಷನ್ ಆಗಬೇಕಂದ್ರೆ ಪ್ರಾಬ್ಲಮ್ ಇದೆ. ಏನಂತ ಕೇಳಿದ್ರೆ, ಅವನು ಇಡೀ ಆಪರೇಷನ್ ಮಾಡ್ತಿರೋದು, ಅವನು ಮದ್ದುಗುಂಡುಗಳನ್ನು ಇಟ್ಟಿರೋದು ಮತ್ತು ಆಪರೇಷನ್ ಮಾಡ್ತಿರೋದು ಎಲ್ಲಿ ಅಂದ್ರೆ ಗೋಲ್ಡನ್ ಟೆಂಪಲ್ ಒಳಗಡೆ, ಸ್ವರ್ಣ ಮಂದಿರದ ಗರ್ಭಗುಡಿ ಒಳಗೆ. ಈಗ ಬೇರೆ ಧರ್ಮದವ್ರು ಹೋದ್ರೆಲ್ಲ ಪ್ರಾಬ್ಲಮ್ ಆಗುತ್ತೆ, ಒಳಗಡೆ ಹೋಗಿ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಯಾರೇ ಬೇಕು? ಸಿಖ್ ರೆಜಿಮೆಂಟ್ ಅವರೇ ಬೇಕು. ಆಯ್ತಾ? ರೈಟ್. ಆಗ ಇವಳು ಆರ್ಡರ್ ಕೊಟ್ಲು ಯಾರಿಗೆ? ಆರ್ಮಿಗೆ. ಆರ್ಮಿ ಅವರು ಜನರಲ್ ಬ್ರಾರ್ ಅಂತ ಒಬ್ಬ ಇದ್ದ, ಅವನು ಸಿಖ್ ರೆಜಿಮೆಂಟಲ್ಲಿ ಇದ್ದ. ಅವನ ರಜೆ ಮೇಲೆ ಹೊರಟಿದ್ದ. ಅವನು ನೆಕ್ಸ್ಟ್ ದಿನ ಆಗ್ಬಿಟ್ಟಿದ್ರೆ ಟ್ರೈನ್ ಹತ್ಕೊಂಡು ಹೋಗ್ಬಿಟ್ಟಿರೋ ಅವ್ನು ಕರೆದ್ಬಿಟ್ಟು, ನಿಂದು ರಜೆ ಕ್ಯಾನ್ಸಲ್ ಆಗಿದೆ ಅಣ್ಣ, ಇಲ್ಲಿ ಬಾಯಿಲಿ ಅಂತ ಕರೆದ ಮೇಲೆ ಅವ್ನು ಬಂದ ಕೂಡ ಹೇಳಿದ್ರು, ಈ ಥರ ಒಂದು ಆಪರೇಷನ್ ಮಾಡಬೇಕು. ಯಾವುದ್ರ ಮೇಲೆ? ಸ್ವರ್ಣ ಮಂದಿರದ ಮೇಲೆ. ಅವನು ಬಿಂದ್ರನ್ವಾಲೆ ಅಂತ ಕೇಳಿದ್ರೆ, ಅವನು ಆರ್ಮಿಲಿ ಒಬ್ಬ ಸರ್ವ್ ಮಾಡ್ತಿದ್ದ ಒಬ್ಬ ಆಫೀಸರ್ನೇ ಬುಕ್ ಮಾಡ್ಕೊಂಡು ತನ್ನೊಳಗೆ ಇಟ್ಕೊಂಡಿದ್ದ. ಅವನು ಯಾರು ಅಂತ ಕೇಳಿದ್ರೆ, ಈ ಬ್ರಾರ್ ಅಂತ ಬಂದಿದ್ದಲ್ಲ, ಇವನಿಗೆ ಆಪರೇಷನ್ ಮಾಡ್ತಾ ಇದ್ದಾನಲ್ಲ, ಇವನ ಜೊತೆ ಅವನು ಟ್ರೈನಿಂಗ್ ಮೇಟ್.